ನಾನು ಇವತ್ತು ಸತ್ಯವಾಗಲು ಎಷ್ಟೋ ಪಿಕ್ಚರ್ ಕ್ಯಾಮ್ರಾ ಕಳಿಸಿದ್ದೀನಿ, ನಾನು ದುಡ್ಡು ತಗೊಂಡಿಲ್ಲ. ನಿಮ್ಮ ಸೀನಿಯರಿಟಿ ಒಂದು, ನೀವು ಮಾಡೋ ಸಿನಿಮಾಗೆ ಎಲ್ಲ ಬೇರೆ ಇದೆ ಸರ್. ಚಿತ್ರರಂಗ ತುಂಬ ನೀವು ಪಿಲ್ಲರ್ಗಳು ಸರ್. ಕೆಲವು ಗೊತ್ತಿಲ್ಲ ಸರ್, ಜನಕ್ಕೆ ಗೊತ್ತಿಲ್ಲ. ಆಸಿಕಲಾ ಅಂತ ಒಬ್ಬರು ನಟಿ ಇದ್ದರು. ಅವರ ಮನೆ ಹರಾಜಿಗೆ ಬಂದಿದ್ದು ಒಂದು 20-30 ಸಾವಿರ, ಲಕ್ಷಗಟ್ಟಲೆ ಅಲ್ಲ, ಅಷ್ಟು ಬೇಕಾಗಿತ್ತು. ಹೇಗೆ ಅಂತ ಹೇಳಿದಾಗ ಅಣಜಿ ನೆನಪಾದ್ರು, ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಫೋನ್ ಮಾಡಿ ಬಂದಾಗ 20,000 ರೂಪಾಯಿ ಕ್ಯಾಶ್ ಕೊಟ್ಟವರು. ಅವಾಗ ಅವರು ಎಂಟ್ರಿ ಆದರು, ಗೌರಿಶಂಕರ್ ಅಷ್ಟೆಂಟ್ ಎಂಟ್ರಿ ಆದರು. ಅವತ್ತಿನಿಂದ ಸ್ನೇಹ ಸ್ಟಾರ್ಟ್ ಆಯಿತು. ಆಮೇಲೆ ಈ ಮೆಜೆಸ್ಟಿಕ್ ಟೈಮ್ನಲ್ಲಿ ಆಕ್ಚುಲಿ ಸುದೀಪ್ ಸರ್ ಮಾಡೋಕದೆ ಪಿಕ್ಚರ್, ಅದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಇವರು ಅವಾಗಿನ ಸ್ಟಾರ್ಟಿಂಗ್ ಅಲ್ಲ. ಅವು ಪುಂಗ ಹೇಳಿದೆ, ನೋಡಿ ಇವತ್ತು ಮಾಡಿಸ್ಬೋದು. ಫಸ್ಟ್ ಲುಕ್ ಶೂಟ್ ಮಾಡೋಕಲ್ಲ, ಬ್ಲಡ್ ತರಕ್ಕೆ ದುಡ್ಡಿಲ್ಲ. ಮಾತ್ರ ಹಿಂಗೆ ಬಂದು 20 ಗಂಟೆ ಕೇಳ್ತಾ ಇದ್ದೇವೆ, ಅಪ್ಪ ನಾನು ಫಸ್ಟ್ ಟೈಮ್ ನಾಟಕ ಮಾಡ್ತೀನಿ, ನನಗೆ ಆಸ್ವಾದ ಮಾಡಪ್ಪ. ದೇವ್ರೆ, ಜೀವನದಲ್ಲಿ ಮೊದಲನೇ ಸಲ ನಾಟಕ ಮಾಡ್ತಾ ಇದ್ದೀನಿ, ಜಯ ನನಗೇ ಇರ್ಲಪ್ಪ. ಅನೇಕಲ್ ಬಾಟಾಜ್ ಪ್ರೇಮ್ ಬಂದು 10,000 ಅಡ್ವಾನ್ಸ್ ಕೊಟ್ಟು 50,000 ರೆಮಿಡೇಷನ್. ಫ್ರೀ ಡೇಟ್ 101 ರೂಪಾಯಿ ಡೇಟ್ ಯಾರಿಗೆ? ದರ್ಶನ್ಗೆ. 60 ಬಂದ ದಾವಣಗೆರೆ ಬಂದ್ರು ನಾವು 20 ಕೋಟಿ ಸಿನಿಮಾ ಮಾಡಿದ್ವಿ. ಚಕ್ರವರ್ತಿ ಮಾಡಿದ ಸರ್. ಹಲೋ ಮೈ ಮೇಲೆ ಫಸ್ಟ್ ನನಗೆ ಬ್ರೇಕ್ ಸಿಗಿದ್ದ ಹುಚ್ಚ. ಬಾನಿಗೆ ಬಣ್ಣ ಹಚ್ಚೋ ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಆಮೇಲೆ ಕಂಟಿನ್ಯೂ ದರ್ಶನ್ ಪಿಕ್ಚರ್ ತುಂಬ, ಕಲಸಿಪಳ್ಳಿ, ಓಂ ಪ್ರಕಾಶ್ ಜೊತೆಗೆ, ಅಯ್ಯ, ಮಂಡ್ಯ, ಸುಮಾರು ಪಿಕ್ಚರ್ ಹಿಟ್ ಆದವು. ಒಳ್ಳೆ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ, ಈಜಿ ಇಲ್ಲ. ನಿಮಗೂ ರವಿ ಬೆಳಗೆರೆಗೆ ಫೈಟ್ ಆಯ್ತಾ? ಅವಾಗ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು. ಮಧ್ಯೆ ಏನಾದರೂ ಆರೋಗ್ಯ ಕೈ ಕೊಡ್ತಾ? ಮೋಸ ಸ್ವಲ್ಪ ಎಂಥದ್ದು? ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ ರೈಟಲ್ಲಿ. ತುಂಬ ಹತ್ತಿರದ ಸ್ನೇಹಿತರು ನೀವು ದರ್ಶನ್ ಅಲ್ವಾ? ಮಧ್ಯೆ ಏನಾದರೂ ಕಾಂಟ್ರವರ್ಸಿ ಆಯ್ತಾ, ಪ್ರಾಬ್ಲಮ್ ಆಯ್ತಾ? ಇಲ್ಲ ಸರ್, ನನ್ನ ಮೈ ವಿಷಯದಲ್ಲಿ ಬಂದು ನೋಡ್ಕೊಂಡು ಹೋದ್ರು. ದುಡ್ಡು ಬೇಕಂತ ಕೇಳಿದ? ಕೇಳಿ ಕೊಟ್ಟೋಗ್ಯಾರೆ, ನಿರ್ಣಯ ಬೇಕಾದ್ರೆ ಹಾಸ್ಪಿಟ್ಲಿಗೆ ಕೇಳಂತ ಅಂದ್ರೆ ಅದು ಆ ಗುಣದಲ್ಲಿ ಮಾತಾಡಂಗಿಲ್ಲ ಸರ್. ಏನು ಅನಿಸ್ತದೆ ನಿಮ್ಮ ಆತ್ಮೀಯ ಗೆಳೆಯ, ಜೀವದ ಗೆಳೆಯ, ಸರ್ ಚಡ್ಡಿ ದೋಸ್ತ್ ಬ್ಯಾಡ್ ಟೈಮ್ ಅಂತ ಹೇಳ್ಬೇಕು ಅಷ್ಟೇ, ಬಟ್ ಅಂತ ಕ್ರೂರ ಮನುಷ್ಯ ಅಲ್ಲ ಸರ್. ನಾನು ತುಂಬ ಹತ್ತಿರ ನೋಡೇನೆ. ಯಾವ ರೀತಿ ಬೆಳೆದು ಬಿಟ್ರಲ್ಲ ಸರ್. ನೋಡಿ ಸರ್, ನನ್ನ ಅನುಭವದಲ್ಲಿ ನಾನು ಕರ್ನಾಟಕ ಬಾಂಡ ತನಕ ನೋಡಿದೆ, ಬಾರ್ಡರ್ ತನಕ. ಈ ದರ್ಶನ್ ಥರ ಫ್ಯಾನ್ಸ್ ಮಾಡಿಲ್ಲ ಸರ್. ನಮಸ್ಕಾರ. ಬಿಯಾಂಡ್ ಲಿಮಿಟ್ಸ್ ನಮ್ಮ ಈ ಸಂಸ್ಥೆಗೆ ಬರುವಂಥ ಎಲ್ಲ ವ್ಯಕ್ತಿಗಳು ಬಿಯಾಂಡ್ ಲಿಮಿಟ್ಸೇ. ಅಲ್ಲೆಲ್ಲೋ ಆಕಾಶ, ಅಲ್ಲೆಲ್ಲೋ ಸಾಗರ, ಅಲ್ಲೆಲ್ಲೋ ಭೂಮಿ ವಿಸ್ತಾರ, ಇದೆಲ್ಲ ದಾಟಿ ಬಂದು ಲಿಮಿಟ್ಸ್ ದಾಟಿ ಹೋಗಿ ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ. ಅಂಥವರಲ್ಲಿ ಈಗ ಒಬ್ಬರು ಪ್ರೊಡ್ಯೂಸರ್, ಕ್ಯಾಮ್ರಾಮನ್, ನನಗೆ ಈಗಿಂದಲ್ಲ 30 ವರ್ಷದ ಹಿಂದಿನಿಂದ ಪರಿಚಯ. ಕ್ಯಾಮ್ರಾಮನ್ ಅಣಜಿ ನಾಗರಾಜ್ ಅಂತ ಇಲ್ಲಿ ಬಂದಿದ್ದಾರೆ. ಅವ್ರದ್ದು ವೆಲ್ಕಮ್ ಮಾಡೋಣ. ನಮಸ್ಕಾರ, ವೆಲ್ಕಮ್ ನಮ್ಮ ಸಂಸ್ಥೆಗೆ. ಥ್ಯಾಂಕ್ ಯು ಸರ್. ಬಿಯಾಂಡ್ ಲಿಮಿಟ್ಸ್ ಅಂದಾಗ ಏನು ಅನಿಸ್ತದೆ ಸರ್? ನೀವು ನನ್ನ ಅನುಭವದಲ್ಲಿ ನಾನು ಹೇಳಿದೆ, ಚೆಡ್ಡಿಯಾಕೆ ಬಂದು ನೋಡ್ತಾರೆ ಗಣೇಶ್ ಸರ್, ಅದೇ ಲಿಮಿಟ್ಸ್ ಬಿಟ್ಟು ಹೋಗಿತ್ತು. ಅವಾಗ ಅದೇ ಲಿಮಿಟ್ಸಲ್ಲಿ ಓಕೆ. ಅಷ್ಟು ಓಪನ್ ಆಟ. ಆಮೇಲೆ ಯಾರ ಬಗ್ಗೆ ಕೆಟ್ಟದ್ದು ಬಯಸಲ್ಲ, ಕೆಟ್ಟದ್ದು ಬರದೇ ಇಲ್ಲ. ನನ್ನ ಅನುಭವದಲ್ಲಿ ತಿದ್ದಿದ್ರಿ, ನೀವು ತಪ್ಪು ಮಾಡ್ತಾ ಅಂತ ಹೇಳಿದಿರಿ, ಅದು ತುಂಬ ನಿಮ್ಮದು ನ್ಯಾಚುರಲ್ ಆಗಿರುತ್ತೆ. ಅವರು ಯಾರು ಕೆಟ್ಟದಾಗೋದು ಯೋಚನೆ ಮಾಡಂತಾರೆ ನೀವು, ಅದು ನನಗೆ ಭಾಳ ಇಷ್ಟ. ಅದಕ್ಕೆ ಗಣೇಶ್ ಅವ್ರ ಫೋನಿಗೆ ಹಂಗೆ ಬಂದೆ. ಅಂದರೆ ನಾವು ತುಂಬ ಹತ್ತಿರದ ನೋಡ್ರಿ, ನಾ ಬೇರೆಯವ್ರಿಗೆಲ್ಲ ಹಚ್ಚಲ್ಲಿ ಹೇಳ್ತಿದ್ದು ಬರ್ತೇನೆ ಕಾಗಿ ಯಾರು ಕರೆದ್ರೂ ಹೋಗಲ್ಲ. ಕ್ಯಾಮರಾ ಮುಂದೆ ಹಿಂದೆ ಹೊರತು ಮುಂದೆ ನಿಂತ್ಕೊಳ್ಳಲ್ಲಪ್ಪ. ಕಾಗಿಸ್ಬಿಡ್ತಾನೆ, ಬಂದೆ ಹೌದೌದು, ಕಾಯ್ತಾ ಇರೋದು. ನನಗೆ ಆ ಸಂದರ್ಭನೇ ಬರಲಿಲ್ಲ. ಎಂತ ಖುಷಿ ಆಯಿತು ಗೊತ್ತಾ? ಇಲ್ಲ, ನನಗೆ ಇನ್ನೊಂದು ನಂಬರ್ಲಿ ಗೊತ್ತಾಯ್ತು ಗಣೇಶನ. ನಾನು ಆಮೇಲೆ ನೀವು ಮಾಡಿದ ಗೊತ್ತಾಯ್ತು ಗಣೇಶನ ಅಂತ. ಅದು ನನ್ನ ನಂಬರ್ ಮೊಬೈಲ್ ಚೇಂಜ್ ಆಗಿತ್ತಲ್ಲ, ಅದಕ್ಕೆ ನೀವು ಮೆಸೇಜ್ ಗೊತ್ತಾಗ್ಬಿಟ್ಟು ಇಮಿಡಿಯೇಟ್ಲಿ ಫೋನ್ ಮಾಡಿ. ನೀವು ಚಿತ್ರರಂಗಕ್ಕೆ ನೀವು ಬರೀ ಪ್ರೆಸ್ ಅಂತಲ್ಲ, ಚಿತ್ರರಂಗ ತುಂಬ ಹೆಲ್ಪ್ ಮಾಡಿರಿ ಸರ್. ಯಾಕಂದರೆ ನಿಮ್ಮ ಆಶೀರ್ವಾದಗಳಿಂದ ಕೆಲವೊಂದಲ್ಲಿ ಕೆಲಸ ಮಾಡಿದ್ವಿ. ನಿಮ್ಮ ಒಂದು ಏನು ತಿದ್ದುಪಡಿ ಇದೆಯಲ್ಲ ನಮ್ಮ ಜೀವನದಾಗೆ, ನಾನು ಲೈಟ್ ಮ್ಯಾನ್ ಆಗಿ, ಕ್ಯಾಮ್ರಾ ಸ್ಟೆಂಟ್ ಆಗಿ, ಕ್ಯಾಮ್ರಾಮನ್ ಆದಾಗೂ ನೀವು ತುಂಬ ಚೆನ್ನಾಗಿ ನಮ್ಮ ಬಗ್ಗೆ ನೀವು ಇದು ಮಾಡಿದಿರಿ. ಅಂದರೆ ತಿದ್ಕೊಂಡು ಹೋಗ್ಬೇಕು, ಕೆಲಸ ಹೆಂಗೆ ಮಾಡಬೇಕು, ಜೀವನ. ಸರಸ್ವತಿ ಇದ್ದರೆ ಲಕ್ಷ್ಮಿ ಅಂತ ಹೇಳಿದ ಒಂದು ಸ್ವಲ್ಪ ಅದು ಹೇಳಿದ್ದು, ನಿಮ್ಮನ್ನು ನೋಡ್ಬಿಟ್ಟು ಸರಸ್ವತಿ ಬಂದಂಗೆಲ್ಲ ಎಲ್ಲರೂ ಕೊಟ್ಟಿದೆ ಸರ್. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಇವತ್ತಿಗೂ ಕೂಡ ನೆನಪಿನಲ್ಲಿ ಉಳಿಯೋದೇನೆಂದರೆ, ಆಸಿಕಲಾ ಅಂತ ಒಬ್ಬರು ನಟಿ ಇದ್ದರು. ಅವರ ಮನೆ ಹರಾಜಿಗೆ ಬಂದಿತ್ತು. ಬಂದಾಗ ಎಷ್ಟೇನಲ್ಲ, ಒಂದು 20-30 ಸಾವಿರ, ಲಕ್ಷಗಟ್ಟಲೆ ಅಲ್ಲ,
ಅಷ್ಟು ಬೇಕಾಗಿತ್ತು. ನಾನು ಯಾರ ಹತ್ರ ಹೇಗೆ ಅಡ್ಜಸ್ಟ್ ಮಾಡಿ, ನಾನು ಪತ್ರಕರ್ತ 3,500 4,000 ಭಾಳ ಕಮ್ಮಿ ತಿಂಗಳಿಗೆ, ದಿವಸಕ್ಕೆ ಗೊತ್ತು ಗೊತ್ತು ಗೊತ್ತು. ಹೇಗೆ ಅಂತ ಹೇಳಿದಾಗ ಅಣಜಿ ನೆನಪಾದ್ರು. ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಫೋನ್ ಮಾಡಿ ಬಂದಾಗ 20,000 ರೂಪಾಯಿ ಕ್ಯಾಶ್ ಕೊಟ್ಟವ್ರು. ಅವ್ರಿಗೆ ಕೊಟ್ಟೆ. ಅವ್ರು ನಂಬಲೇ ಇಲ್ಲ, ಈ ಮನುಷ್ಯ ಹೆಂಗೆ ಇದು ದುಡ್ಡು ಅರೇಂಜ್ ಮಾಡಿದ್ರು ಅಂತೇಳಿ. ಅಣಜಿ ನಾಗರಾಜ್ ಅಂತ ಒಬ್ಬರು ಇದ್ದಾರೆ ನಮ್ಮ ಸ್ನೇಹಿತರು, ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದ್ದಾರೆ, ಅದು ನಿಮ್ಮ ಪಾಲು, ನಂದಲ್ಲ. ಸೊ ಇಂಥದ್ದು ತುಂಬ ಮಾಡಿದ್ದಾನೆ. ಸುಮಾರು 100-150 ಮಂದಿ ಕಲಾವಿದರಿಗೆ. ಸೊ ಸುಮಾರು ಜನ ಮಾಡಿದ್ರಿ ನೀವು, ಕೆಲವೊಂದು ಜನ ಗೊತ್ತಿಲ್ಲ ಅದು. ಇದೇ ಬಿಯಾಂಡ್ ರಿಲಿಯನ್ಸ್, ಇದಕ್ಕೆ ಬಿಯಾಂಡ್ ಲಿಮಿಟ್. ಸೊ ಅಣಜಿ ಯಾವ ಏರಿಯಾ ಸರ್, ಊರು? ನಂದು ದಾವಣಗೆರೆ ಹತ್ರ ಅಣಜಿ, ದಾವಣಗೆರೆ ಒಂದು ವಿಲೇಜ್. ದಾವಣಗೆರೆ 19 ಕಿಲೋಮೀಟರ್ ಹೋದ್ರೆ ಅಣಜಿ ಅಂತ ಒಂದು ವಿಲೇಜ್ ಇದೆ. ವಿಲೇಜ್ ಹೆಸರು ಅದು? ಹೌದೌದು, ಅಣಜಿ ಅಂತ. ಅದೇ ಅನೇಕಂದ್ರೆ ಆ ಟೈಮಲ್ಲಿ ನಾನು ಎಂಟ್ರಿ ಆದಾಗ ಸುಮಾರು ಜನ ಕ್ಯಾಮ್ರಾನ ಇದ್ರು. ನಾಗರಾಜ್ ಅದ್ವಾನಿ ಈ ಥರ ಎಲ್ಲ ಸುಮಾರು ಜನ. ಆದವಾನಿ. ಹೌದು ಹೌದು. ಇವಾಗ ನಾನು ನಾಗರಾಜ್ ಅಂತ ಬಿಟ್ಟರೆ ಯಾವ್ದೋ ಗೊತ್ತಾಗಲ್ಲ ಅಂದ್ಬಿಟ್ಟು ನಮ್ಮೂರು ಮುಂದೆ ಹಾಕೊಂಡು ಅಣಜಿ ನಾಗರಾಜ್ ಅಂತ. ಅಣಜಿ ನಾಗರಾಜ್, ಹೇ ಅದು ಫೇಮಸ್ ಆಗಿದೆ. ಎಸ್ ಸರ್, ಎಸ್. ಈ ಅಣಜಿಗೂ ಮೈಸೂರಿಗೂ ಹೇಗೆ ಸಂಬಂಧ ಬೆಳೆದಿದ್ದು ಸರ್? ಇದು ಏನಂದರೆ ಅಣಜಿದು ಮೈಸೂರಿಗೆ ಸಂಬಂಧ ಅಂದರೆ, ನಾನು ಅಣ್ಣ ಕಂಪ್ನಿಯಲ್ಲಿ ಜನರೇಟರ್ ಕ್ಲೀನರ್ ಆಗಿದ್ದೆ, ರಾಜ್ಕುಮಾರ್ ಅವ್ರ ಕಂಪ್ನಿಯಲ್ಲಿ. ನಾನು ಜನರೇಟರ್ ಕ್ಲೀನರಾಗಿ ಸ್ಟಾರ್ಟಿಂಗ್ಸ್ ಕೆಲಸ ಮಾಡಿದೆ. ಜನರೇಟರ್ ಕ್ಲೀನರ್ ಹೌದು ಸರ್, ಡೀಸೆಲ್ ಹಾಕೋದು, ಪೈಪ್ ಎಳೆಯೋದು, ಕೇಬಲ್ ಪಿನ್ ಹಾಕೋದು, ಆ ಕೆಲಸಕ್ಕೆ ಸೇರಿದೆ ಕೆಲಸಕ್ಕೆ. ಆದರೆ ನಮ್ಮ ಮಾವ ಇತರಾಜ್ ಅಂತಿದ್ರು, ಅವರು ಸೆಟ್ ಕೆಲಸ ಮಾಡೋರು, ಆ ಲಿಂಕಿಂದ ಬಂದು ಸೇರಿದೆ. ಓಕೆ. ಸೇರಿದಾಗ ಹಂಗೆ ಒಂದು 2 ವರ್ಷಕ್ಕೆ ಪ್ರಮೋಷನ್ ಬಂತು. ಕೇಬಲ್ ಹಾಕೋದು, ಆಮೇಲೆ ಲೆನ್ಸ್ ಕೊಡೋದು, ಕ್ಯಾಮ್ರಾ ಸ್ಟಿಂಟ್ ಆಗೋದು. ಈ 2 ವರ್ಷದಲ್ಲಿ ಒಂದು ಪ್ರಮೋಷನ್ ಸಿಕ್ತು. ಅಂದ್ರೆ ನಾವು ಊರಿಂದ ಬಂದಾಗ ಏನೋ ಮಾಡ್ಬೇಕಂತ ಆಟ ಮಾತು ಜಾಂಬ ಆಯ್ತು, ಬೆಳಿಬೇಕು, ಅದು ಪಕ್ಕ ಆಯ್ತು ಸರ್. ನೀವು ನಂಬಿ ಬಿಟ್ಬಿಡಿ. ಅವಾಗ 20 ರೂಪಾಯಿ ಫರ್ ಡೇ ಅಲ್ವಾ. ನಾನು ಏನು ಮಾಡ್ತೀನಿ, ಮಧ್ಯಾಹ್ನ ಶೂಟಿಂಗ್ ಮುಗಿತಲ್ಲ, ಮಧ್ಯಾಹ್ನ ಬೇಕಾದಾಗ ನಾವು ಬಸ್ಸಲ್ಲಿ ಮಲ್ಬೇಕಲ್ಲ, ಬಟ್ಲಲ್ಲಿ ಅನ್ನ ಸಾಂಬಾರು 2 ಮಿಕ್ಸ್ ಮಾಡಿ ಅಂಗಡಿಗೆ ಅದು ಊಟ ಮಿಕ್ಕತ್ತಂತ. ಅಂದರೆ 3 ರೂಪಾಯಿ ಉಳಿತಲ್ಲ ಅಂತ, ಈ ಥರ ಜೀವನ ಮಾಡಿದ್ವಿ ನಾವು. ಇವತ್ತು ಅನ್ನಕ್ಕೆ ತುಂಬ ಬೆಲೆ ಕೊಡ್ತೀವಿ. ಯಾರ ಕಷ್ಟ ಅಂತ ಯಾಕೆ ಹೋಗ್ತಂದ್ರೆ ಈ ನೋವು ಕಲ್ತ್ಕೊಂಡು. ಅಂದರೆ ಅವತ್ತು ನಾವು ಇದು ಜನರೇಟರ್ ಗಾಡಿ ಇದ್ದಾಗ ಐಲ್ಯಾಂಡ್ಸ್ ಹೋಟ್ಲ್ ಇತ್ತು ಸರ್, ಮೋತಿ ಮತ್ತು ಐಲ್ಯಾಂಡ್ಸ್ ಹೋಟ್ಲ್, ಅಲ್ಲಿ ಲೈಟ್ ಮಲ್ತಿದ್ವಿ ಜನರೇಟರ್ಲಿ. ಮಧ್ಯಾಹ್ನ ಊಟ ಬಂದು ಬಾಕ್ಸ್ ಇಟ್ಕೊಂಡ್ಬಿಟ್ಟು ಊಟ ಮಾಡಿ ಸರ್. ಆ ಟೈಮಲ್ಲಿ ಅಲ್ಲಿ ತುದೀಪ್ ಶ್ರೀನಿವಾಸ್ ಸರ್ ಅಲ್ಲಿ ರೂಮ್, ಅಲ್ಲಿ ಅವ್ರದ್ದು 9 ರೂಮ್, ಸಿಂಗಲ್ ರೂಮ್ ಅವ್ರದ್ದು. ಅವಾಗ ನಾವು ಅವ್ರಿಗೆ ಸಾಯಂಕಾಲ ವ್ಯವಸ್ಥೆ ಇತ್ತು ನಾವು, ಅಂದರೆ ನಮ್ಗೆ 5 ರೂಪಾಯಿ ಇರುತ್ತೆ. ಅಲ್ಲಿ ಕಿನೋ ಥಿಯೇಟರ್ ಅಂತ ಅದು ಅಂದ್ರೆ ತಂದು ಕೊಟ್ಟರೆ ನಮ್ಗೆ 2 ರೂಪಾಯಿ ಸಿಗುತ್ತಲ್ಲ ಅಂತ ಸಾಮಾನು ತಂದು ಕೊಡೋದು, ಅವ್ರಿಗೆ ಸಾಮಗ್ರಿಗಳು ತಂದು ಕೊಡೋದು, ಶೇಂಗಾ ಬೀಜ ತಂದು ಕೊಟ್ಟು. ಅವಾಗಿಂದ ಅವ್ರದ್ದು ಇದಿತ್ತು, ಅಂದ್ರೆ ಅವ್ರದ್ದು ಕಾಂಟ್ರಾಕ್ಟ್, ಇವ್ರ ಕಾಂಟ್ರಾಕ್ಟ್ ಇರಲಿ. ಸೊ ಏನಾಯ್ತು, ಅವ್ರು ಪ್ಯಾಕಪ್ ಆದ್ರೆ ಶೆಡ್ಯೂಲ್ ಪ್ಯಾಕಪ್ ಆದ್ರೆ ಕವರ್ ಬರೋದು. ಕವರ್ ಬಂದಾಗ ಅವ್ರು ಹೋಗಕ್ಕೆ ನಮ್ಗೆ 5 ರೂಪಾಯಿ ಫಿಕ್ಸ್, ಅದು 5-10 ರೂಪಾಯಿ ಫಿಕ್ಸ್ ಕೊಡೋದು. ಸೊ ಋಣ ಹೆಂಗಿರುತ್ತೆ ನನಗೆ, ಆ 5 ರೂಪಾಯಿ 10 ರೂಪಾಯಿ ಪ್ಯಾಕಪ್ ಆದಾಗ ಬರೋದು, ಕೊಟ್ಟು ಹೋಗೋರು ಮೈಸೂರು ಹೋಗೋರು. ಆಮೇಲೆ ಅವ್ರು ತೀರೋದ್ಮೇಲೆ ಪರಿಚಯ ಇಲ್ಲ ನಮಗೆ, ಇವರು ದರ್ಶನ ಪರಿಚಯ ಇಲ್ಲ. ಅಂದರೆ ಆ ಕಂಪ್ನಿ ನಾನು ಆ ಟೈಮಿಗೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದೆ, ಅಲ್ಲಿ ಅಣ್ಣ ಕಂಪ್ನಿಯಲ್ಲಿ. ಆ ಪ್ರಮೋಷನ್ ಸಿಕ್ಕಿದ್ದೆ ಅಲ್ಲಿ 3 ಸ್ಟೆಪ್ ಮುಂದೆ ಬಿಟ್ಟಿದ್ದೆ, ಪ್ರಮೋಷನ್ಲಿದ್ದೆ ದಿಢೀರಂತ. ಇದೆ ದೆಫೆದರಿಂದ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರ್. ಅವಾಗ ನಾನು ಫೋಕಸ್ ಮಾಡ್ತಿದ್ದೆ ಗೌರಿಶಂಕರ್ ಅವ್ರದ್ದು ಅಸಿಸ್ಟೆಂಟ್ ಆಗಿ, ಮತ್ತು 2 ಕೆಲಸ ಮಾಡಿದ್ದೆ. ಅಂದರೆ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಮಾಡ್ತಿದ್ದೆ, ಫಿಲ್ಮ್ ಲೋಡ್ ಮಾಡೋದು. ಅವಾಗಲ್ಲ ಫಿಲ್ಮ್ ಇತ್ತು, ನೆಗೆಟಿವ್ ಲೋಡ್ ಮಾಡೋದು ಸ್ವಲ್ಪ ಫಾಸ್ಟಾಗಿ ಕಲ್ತಿದ್ದೆ, ಅದು ಮಾಡ್ತಿದ್ದೆ. ಅವಾಗ ದರ್ಶನ್ ತಂದೆ ತೀರೋಗಿದ್ರು, ಅವ್ರು ಮೈಸೂರಲ್ಲಿದ್ದರು. ನಮ್ಮದು ಜನ್ಮ ಜೋಡಿ ಅಲ್ಲಿ ನಿಯರ್, ಅಂದರೆ ಮಾದೇಪುರ ಶೂಟಿಂಗು, ಮೈಸೂರು ಆಲ್ಟು. ಅವಾಗ ಇವರು ಎಂಟ್ರಿ ಆದರು, ಗೌರಿಶಂಕರ್ ಅಸಿಸ್ಟೆಂಟ್ ಎಂಟ್ರಿ ಆದರು. ಆವತ್ತಿಂದ ಸ್ನೇಹ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಅದು 55 ಡೇಸ್ ಅಂತ 45 ಡೇಸ್ ಅಂತ 55 ಡೇಸ್ ಅಂತ ಪ್ರೋಗ್ರಾಮ್ ಇತ್ತು. ಅದು 48 ಡೇಸ್ ಮುಗಿದೋಯ್ತು. ಸರ್ ಡೈಲಿ ಬ್ಯಾಟ ಬರೆಯೋಕೆ ನಾನು ಬರೀಬೇಕಲ್ಲ, ಇವರು 100 ಬರ್ಕೊಡ್ತಿದ್ದೆ. ಬೇಗ ಮುಗಿದ್ರೆ ಕೆಲಸ ಬೇಗ ಮುಗಿದೋಯ್ತಾ ಸರ್? ಹೌದು, ಬೇಜಾರಾಗ್ಬಿಟ್ರು ಅವರು. ಲೋನ್ ಹೋಗ್ತಾರೆ ಆಫ್ ಮಾಡ್ಕೊಂಡು ಹೋಗಿದ್ರು. ಇವು 55 ದಿನ ಪ್ರೋಗ್ರಾಮ್ 48 ದಿನ ಮುಗಿದ್ರೆ ಭಾಳ ಬೇಜಾರಾಯ್ತು. 150 ಬಾಟ ಕೊಟ್ಟು. ಹೌದು. ಸೊ ಅಲ್ಲಿಂದ ವಿಶ್ವಾಸ ಸರ್, ಹಂಗೆ ಸ್ಟಾರ್ಟ್ ಆಗಿದ್ದು. ಅದೇನೋ ಲೂನ್ ಅದೇನೋ ಹೇಳ್ತಾ ಇದ್ರಿ? ಇಲ್ಲ, ಅವಾಗ ಅಲ್ಲಿ ಶೂಟಿಂಗ್ ಬರ್ಬೇಕಾರೆ ಅಲ್ಲಿ ಲೂನ್ ಇಳಿಸ್ಬಿಡೋರು. ಅಲ್ಲಿ ನಮ್ಮ ಗುರು ಒಬ್ರು ಇಡ್ಲಿ ಪ್ರಕಾಶ್ ಅಂತಿದ್ರು. ಆ ಪ್ರಕಾಶ್ ಅವರು ಹಂಗೆ ಹೋಗಕ್ಕೆ ಅದೇ ರೋಡಲ್ಲಿ ಜೊತೆ ಕರ್ಕೊಂಡು ಹೋಗ್ಬೇಕು. ಅದು ವೆಯ್ಟ್ ಅಂದ್ರೆ ವೆಯ್ಟ್, ಅವರು ಬುರ್ರು ಅಂತ ಡೌನಲ್ಲಿ ಆಫ್ ಮಾಡ್ಕೊಂಡು ಹೋಗೋದು. ಅಂದ್ರೆ ಅವ್ರ ಮನೆಗೆ ಹೋಗಕ್ಕಾರ ಅದೇ ಮುಂದೆ ಹೋಗ್ಬೇಕು, ನಮ್ಮ ಪ್ರಕಾಶ್ ಮನೆ ಮುಂದೆ ಹೋಗ್ಬೇಕು. ಲೋನ್ ಆಫ್ ಮಾಡ್ಕೊಂಡು ಹೋಗೋರು ಬಂದು ಅಲ್ಲಿ ಸರ್ ಸುಧಾತ್ ಹೋಟ್ಲಲ್ಲಿ. ಪೆಟ್ರೋಲಿಗೆ ದುಡ್ಡಿಲ್ಲದೆ ಆಗಿದೆ ಅದ್ರಲ್ಲಿ ತುಂಬ ಆಗಿದೆ. ಅದಕ್ಕೆ ಹೇಳ್ತೇವೆ ಡೌನಲ್ಲಿ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಹಿಂಗಿತ್ತು ಕೆಳಗಡೆ ಇದೆಲ್ಲ ಅನುಭವ ಆಗಿದೆ. ಒಂದ್ಸಲ ತುಳ್ಕೊಂಡು ಹೋಗಿದ್ದಾನೆ, ಅದೆಲ್ಲ ಆಗಿದೆ. ಅದು ಡ್ರೈವ್ ಮಾಡ್ತಾ ಇದ್ದು ಯಾರು? ದರ್ಶನ್ ಗಾಡಿ. ದರ್ಶನ್ ಹಿಂದ್ಗಡೆ ನೀವು ಕೂತ್ಕೊಳ್ಳಿ. ಹೌದೌದು, ಆಗಿದೆ ಸುಮಾರು ಸಲ. ದೋಸ್ತಪ್ಪ ನೀವು. ಆಗಿದೆ ಸುಮಾರು ಸಲ ಆಗಿದೆ. ಆಮೇಲೆ ನನಗಿನೂ ನಮ್ಮ ಗುರು ದಪ್ಪ ಅಲ್ವಾ, ಅವ್ರು ಕರ್ಕೊಂಡೋದು ತುಂಬ ಕಷ್ಟ ಅವ್ರಿಗೆ. ದಪ್ಪ ಬೇರೆ ಅವರು, ಸೀಟ್ ಇಲ್ಲ, ಒಂದೇ ಸೀಟು, ಹಿಂದ್ಗಡೆ ಚಿಕ್ಕದು. ಆ ಥರ ತುಂಬ ಕಷ್ಟ ಬಿದ್ದು ಹೋದಾಯ್ತು. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಲೈಫ್. ನಮಗೂ ಚೇಂಜ್ ಆಯಿತು, ಅವ್ರಿಗೆ ಚೇಂಜ್ ಆಯಿತು. ಅಲ್ಲಿಂದ ವಿಶ್ವಾಸ ಬೆಳೀತು. ಆಮೇಲೆ ಈ ಮೆಜೆಸ್ಟಿಕ್ ಟೈಮ್ನಲ್ಲಿ ಸರ್ ಏನಾಗಿತ್ತು ಅಂದರೆ, ನಾನು ಆ ಟೈಮಲ್ಲಿ ನಾನು ಆಲ್ರೆಡಿ ಕ್ಯಾಮ್ರಾಮ್ಯಾನ್ ಆಗಿದ್ದೆ. ಅಂದರೆ ಈ ಹೇಳಿದ ACP DCP ಆ ಥರ ಆಗ್ಬಿಟ್ಟು ನಾನು
ಕ್ಯಾಮ್ರಾ ಅಸಿಸ್ಟೆಂಟಿಂದ ಆಲ್ರೆಡಿ ಒಂದು 2-3 ಪಿಕ್ಚರ್ ಕ್ಯಾಮ್ರಾಮನ್ ಆಗಿದ್ದೆ. ಈ ಕ್ಯಾಮ್ರಾಮನ್ ಆದ PN ಸತ್ಯ ಅಂತಿದ್ರು. ಅವ್ರ ಪಿಕ್ಚರ್ ನಾನು ಸುಂದರ್ ಪರ್ಸನ್ ಅಂತ ಶಶಿಕುಮಾರ್ ಪಿಕ್ಚರ್ ಮಾಡಿದ್ದೆ. ಸುಂದರ್ ಪರ್ಸನ್ ನಾನು ಕ್ಯಾಮ್ರಾಮನ್ ಮಾಡಿದ್ದೆ. ಅವ್ರು ತುಂಬ ಕ್ಲೋಸ್ ಫ್ರೆಂಡು. ಸೊ ನನಗೆ ಕತೆ ಹೇಳಿದರು. ಕತೆ ಹೇಳೋದು ಚೆನ್ನಾಗಿದೆ ಅಂತ, ಯಾವುದೋ ಕತೆ ಡಿಸ್ಕಸ್ ಮಾಡಿದ್ರು ಚೆನ್ನಾಗಿದೆ ಅಂತ. ಅವಾಗ ಹೀರೋ ಹುಡುಕೋ ಟೈಮಲ್ಲಿ ಈ ಆ್ಯಕ್ಚುಲಿ ಇದು ರಿಯಲಿಸ್ಟಿಕ್ ಹೇಳ್ಬೇಕಂದ್ರೆ ಕರೆಕ್ಟಾಗಿ ನಾನು ಅವಾಗ ಹುಚ್ಚ ಮಾಡಿದ್ದೆ. ಹುಚ್ಚ ಪಿಕ್ಚರ್ ಕ್ಯಾಮ್ರಾಮನ್. ಓಕೆ ಓಕೆ ಹುಚ್ಚ ಮಾಡಕ್ಕಾರ ಆ್ಯಕ್ಚುಲಿ ಸುದೀಪ್ ಸರ್ ಮಾಡಕ್ಕದೆ ಪಿಕ್ಚರ್. ಹುಚ್ಚ ಪಿಕ್ಚರ್ ಮಾಡಕ್ಕಾರ ಅದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಇವರು ಅವಾಗಿನ ಸ್ಟಾರ್ಟಿಂಗ್ ಅಲ್ಲ. ಹುಚ್ಚ 2-3 ಸಲ ಹೇಳಿದೆ, ಅದು ಆಗಲಿಲ್ಲ, ಸೂಟ್ ಆಗಲಿಲ್ಲ, ಪಿಕ್ಚರ್ ಮಾಡೋಕ್ಕಾಗಲಿಲ್ಲ. ಅಂದರೆ ದರ್ಶನ್ ಮಾಡಬೇಕಾಗಿತ್ತಾ ಅದು? ಹುಚ್ಚ ಕ್ಯಾರೆಕ್ಟರ್ ಇಲ್ಲ, ಹುಚ್ಚ ಸುದೀಪ್ ಸರ್ ಸುದೀಪ ಅವರ ಮಾಡಿದ್ರು. ಆ ಟೈಮಲ್ಲಿ ಮ್ಯಾಜಿಸ್ಟಿಕ್ ಇವ್ರು ಮಾಡ್ಬೇಕಾಯ್ತು. ಯಾರು? ಸುದೀಪ್ ಸರ್. ಮೆಜೆಸ್ಟಿಕ್ ಸಿನಿಮಾ ಇದು ಆ ಕಡೆ ಹೌದು, ಸುದೀಪ್ ಸರ್ ಮ್ಯಾಜಿಸ್ಟಿಕ್ ಸಿನಿಮಾ ಮಾಡೋಕ್ಕಾಯ್ತು. ಸೊ ನಾನು ಸತ್ಯ ಹೋಗಿ ಸ್ವರ ಹೋಟ್ಲಲ್ಲಿ ಮಾತಾಡಿ ಬಂದ್ವಿ. ಅದು ಶೂಟಬಲ್ ಆಗಲಿಲ್ಲ ಅಂದರೆ ಪಾಪ ಇನ್ನೂ ಹುಚ್ಚೇನಿ ಅಪ್ಕೊಂಡು ನೆಗೆಟಿವ್ ಕ್ಯಾರೆಕ್ಟ್ ಹೆಂಗೆ ಮಾಡೋದು, ಅದು ಶೂಟ್ ಆಗಲಿಲ್ಲ ಅಂತ ಹಂಗೆ ಡ್ರಾಪ್ ಆಯ್ತು. ಅದು ಡ್ರಾಪ್ ಆಯಿತು. ಆಮೇಲೆ ಸತ್ಯ ಸುಮಾರು ನಾವು ಪ್ರಜ್ವಲ್ ಹೋಟ್ಲ್ ಹೆಂಗಂದ್ರೆ ಸುಮಾರು 4 ಜನ ಬರೋದು, ಅಂದರೆ ಊಟ ಮಾಡ್ಕೊಂಬರ್ಬೇಕು. ಅಲ್ಲಿ ಊಟ ಕೊಡ್ಸೋ ಕಾಸಿಲ್ಲ ಅರ್ಥ. ಎಲ್ಲ ಮಧ್ಯಾಹ್ನ ಊಟ ಮಾಡಬೇಕು. ಟೀ ಸಾಲ ಹೇಳಿದಲ್ಲಿ, ಅಂದರೆ ಟೀ ಅಂದರೆ ಒಂದು 10 ರೂಪಾಯಿ ತನಕ ಸಾಲ ಕೊಡೋದು. ಈ ಥರ ಬರೋದಲ್ಲ. PN ಸತ್ಯ ನಾನು ಎಲ್ಲ ಇಲ್ಲಿ ಬರೋದು. ಈಗ ಮಧ್ಯಾಹ್ನ ಊಟ ಮಾಡ್ಕೊಂಡು ಹತ್ರ ಅಲ್ವಾ ಬರೋದು, ಟೀ ಕುಡಿಯೋದು. ಟೀ ಸಾಲ ಅಂದರೆ 10 ರೂಪಾಯಿ ಕೊಡೋದು. ಅವನು ಪವನ ಮೇಲೆ ಹಾಕೋದಿಲ್ಲ, ಪಕ್ಕದಲ್ಲಿ ಇಟ್ಟೆ ಇದು ಗಾಡಿ. ಸೊ ಇದನ್ನ ಮಾಡ್ಕೊಂಡು ಕತೆ ಮಾಡಿದ್ದೆ. ಅಲ್ಲಿ ಟೀ ಕುಡ್ಕೊಂಡು ಕತೆ ಮಾಡಿತ್ತು ಮಧ್ಯಾಹ್ನ. ಸೊ ಅದಕ್ಕೆ ಹೀರೋ ಹುಡ್ಕೋದಾಗ ನಾನು ಅವಾಗ ಅಂಬಿಕಾ ಅಂತ ಸಿಗಂಡಿತ್ತು ದರ್ಶನ. ಸೊ ಒಂದ್ಸಲಿ ಸತ್ಯಂಗೆ ಹೇಳಿ, ಇವ್ರಿಗೆ ಹೇಳಿ ಸತ್ಯ PN ಸತ್ಯ. ಯಾಕೆ ಆಲ್ರೆಡಿ ಸತ್ಯ ನನ್ನ ಜೊತೆ ಕೆಲಸ ಮಾಡಿದ್ದಲ್ಲ, ನಾನು ತುಂಬ ಕ್ಲೋಸ್ ಇದ್ರು ಕತೆ ಮಾಡೋದು. ಸತ್ಯ ನೋಡು ದರ್ಶನ ಶೂಟ್ ಆಗ್ಬೋದು, ನನಗೆ ಪರಿಚಯ, ನನ್ನ ಜೊತೆಗೆ ಕೆಲಸ ಮಾಡಿದ್ವಿ ನಾವು ಅಂತಂದು ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗಿ ಅದು ಸುಮಾರು ಜನ ಎಲ್ಲ ನೋಡಿದ್ವಿ. ಅದ್ರಾಗೆ ಸುದೀಪ್ ದರ್ಶನ್ ಇದಾಯಿತು. ಅದಾಗ ನಾವು ನಾರಾಜ್ ಅಂತ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ನಾರಾಜ್ ಅಂತ ಎಲ್ಲೇ ಗೋವಿಂದಣ್ಣ ಆಫೀಸಲ್ಲಿ ಕೆಲಸ ಮಾಡಿದ್ರು. ಅವ್ರು ನಾನು ಮ್ಯಾನೇಜರ್ ಆಗಿದ್ದು ಮುಂಚೆ. ಅದು ನಾನು ಇಡೆಂಟಲ್ಲಿದ್ದಲ್ಲ ಮ್ಯಾನೇಜರ್. ಅವ್ರಿಗೆ ಹೇಳ್ಬಿಟ್ಟು ನಂಬರ್ ತಗೊಂಡು, ನಂಬರ್ ಫೋನ್ ಇಲ್ಲಲ್ಲ, ಆಮೇಲೆ ಲ್ಯಾಂಡ್ಲೈನ್ ಮಾಡೋದು. ಹೌದು, ಕಾಯ್ಬೇಕು. ಪ್ರೊಜೆಕ್ಟ್ ಹೋಟ್ಲಿಂದ ಮಾಡಿಬಿಟ್ಟು ದರ್ಶನದ ಶೂಟಿಂಗ್ ಈ ಥರ ಸೀರಿಯಲ್ ನಡೀತೆ ಅಂತ ಅವಾಗ ಕಾಂಟ್ಯಾಕ್ಟ್ ಮಾಡಿ ಈ ಥರ ಇವರು PN ಸತ್ಯ ಇರ್ತಾರೆ ಅಲ್ಲಿ ಪ್ರೊಜೆಕ್ಟ್ ಹೋಟ್ಲಿಗೆ ಹೋಗಂದೆ 298ಗೆ. ಅವಾಗ ದರ್ಶನ್ ಬಂದು ಮೀಟ್ ಮಾಡಿ, ಅದಕ್ಕೆ ಮುಂಚೆ ಎಕ್ಸ್ಟ್ರಾ ಸೀನ್ ಅಂದರೆ ಆ ಪ್ರೊಡ್ಯೂಸರ್ ಹುಡುಕೋದು ಭಾಳ ಕಷ್ಟ ಆಯಿತು. ಸುಮಾರು ಜನ ಹುಡುಕ್ತಿದ್ವಿ, ಯಾರು ಇದಾಗ್ತಿದ್ದಿಲ್ಲ. ಅವಾಗ ಪುಂಗ ಅಂತಾನೆ, ಉಮೇಶ್ ಅಂತಾನೆ. ನಾನು ಸತ್ಯ ಟೀ ಕುಡ್ಕೊಂಡು ಅವ್ರು ಹೊರ ನಿಂತ್ಕೊಂಡಿದ್ವಿ ಪಾರ್ಕಿಂಗಲ್ಲಿ. ಈ ರಾಮಮೂರ್ತಿ MG ರಾಮಮೂರ್ತಿ ಅವ್ರು ಬಂದರು. ಅವ್ರು ಊಟ ಗೀಟ ಮಾಡ್ಕೊಂಡು ಆರಾಮ್ ಬಂದರು ಹೊರಗೆ. ಅವ್ರು ಪುಂಗ ಹೇಳಿದೆ, ನೋಡಿ ಇವತ್ತು ಮಾಡಿಸ್ಬೋದು, ಕಾಂಟ್ರಾಕ್ಟ್ರು ದುಡ್ಡಿದೆ ಅಂತ. ಅದು ದರ್ಶನ್ ಹೋಗಿ ಮುಂಚೆ ಇದು ಲೀಡ್ ಸೀನ್. ಸೊ ಅವಾಗ ಅವ್ರು ಊಟ ಮಾಡ್ಕೊಂಡು ಬಂದರು. ಯಾರು ರಾಮಮೂರ್ತಿ ಮತ್ತು ರಮೇಶ್ ಅಂತಿದ್ರು. ಬಂದಾಗ ಅವಾಗ ಅಪ್ರೋಚ್ ಪುಂಗ ಪರಿಚಯ ಮಾಡಿಕೊಟ್ಟು ನನಗೆ ಸತ್ತಿಗೆ. ಮಾತಾಡಿ ಒಂದು ಲೆವೆಲ್ ಆಗಿ ಆಮೇಲೆ ಹೋಟ್ಲಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಡೇ ಸಾಯಂಕಾಲ ಅವ್ರು ಸಾಯಂಕಾಲ ಎಲ್ಲ ಬರಲ್ಲ, ಹೊತ್ಕೊಂಡು ಕುಸಿ ಮಾಡಿ ಎಲ್ಲ ಮಾಡಿ ಒಂದು ಲೆವೆಲ್ ತಂದ್ವಿ. ಪ್ರೊಡ್ಯೂಸರ್ ರೆಡಿ ಮಾಡ್ಕೊಂಡು, ಅದು ದರ್ಶನ್ ಬರೋಕ್ಕೆ ಮುಂಚೆ ಕತೆ ಪ್ರೊಡ್ಯೂಸರ್ ರೆಡಿ ಮಾಡ್ಕೊಂಡು. ಯಾಕಂದ್ರೆ ರಾಮೂರ್ತಿ ಅಂದರೆ ನಾವೇನಂದ್ರೆ ನಾನು ದುಡ್ಡು ತಗೊಳ್ಳೋದು ಬೇಡ, ಇನ್ನೂ ನಾನು ಕಮ್ಮಿ ಕೊಡ್ತೇನೆ. ಯಾಕಂದ್ರೆ ನಾನು ಕ್ಯಾಮ್ರಾ ಮ್ಯಾನ್ ಆಗಿದೆ, ಆಲ್ರೆಡಿ ಕ್ಯಾಮ್ರಾ ಮ್ಯಾನ್ ಇದ್ದಲ್ಲ, ನನಗೆ 50% ಡಿಸ್ಕೌಂಟ್ ಇರ್ತಿತ್ತು. ಈ ಥರ ನಾನು ಆಲ್ರೆಡಿ ಕ್ಯಾಮ್ರಾ ಮ್ಯಾನ್ ಆಗಿದ್ದಲ್ಲ, ಈ ಥರ ಮಾತಾಡ್ತಾರೆ. ಅಂದರೆ ಸತ್ಯ ಡೈರೆಕ್ಟರ್ ದುಡ್ಡಿಲ್ಲ, ನಾನು ಕ್ಯಾಮ್ರಾ ದುಡ್ಡಿಲ್ಲ, ನಾನು ಕ್ಯಾಮ್ರಾ ಯೂಸ್ ಮಾಡ್ತೀನಿ. ಅವ್ರದ್ದು ಕಮ್ಮಿ ಯಶೋಗಂಧ ಅವ್ರದ್ದು ಇತ್ತು, ಕಮ್ಮಿ ಕೇಳೋಣ, ನಾನು ಕೊಡ್ತಾರೆ ಇಲ್ಲ ಅನ್ನಲ್ಲ, ನಾನು 2-3 ಪಿಕ್ಚರ್ ನಾನು ಕ್ಯಾಮ್ರಾ ಮಾಡ್ತೇನೆ ಅಂತ ಇದೆಲ್ಲ ಡಿಸೈಡ್ ಮಾಡ್ಕೊಂಡು ಆಮೇಲೆ ಇವ್ರಿಗೆ ಅಪ್ರೋಚ್ ಮಾಡಿದ್ವಿ. ಅವ್ರಿಗೆ ನಮ್ಮ ರಾಮಮೂರ್ತಿ ಅವ್ರಿಗೆ ಹಂಗೆ ಒಂದು 6 ಎಳಿತದೆ. ಎಳೆದು ಒಂದು ಸೀಟಿಗೆ ಬಂತು. ಬಂದಾಗ ಆಮೇಲೆ ದರ್ಶನ್ಗೆ ಈ ಎಪಿಸೋಡ್ ಅದು ಫೋನ್ ಮಾಡಿದ್ದು ಸದ್ಯಗೆ ಹೇಳಿದ್ದು. ಅವಾಗ ರಾಮಮೂರ್ತಿ ಬಂದ ಮಾತಾಡಿಸಿ, ಏನೋ ಇಷ್ಟುದ್ದ ಹುಡುಗ ಇಲ್ಲ ಚಾರ್ತ್ ಮನುಷ್ಯ ಕೆಂಪು ಅವನೇ ಸ್ವಲ್ಪ ಏನೋ ಮಾಡೋಣ, ನೆಗೆಟಿವ್ ಕ್ಯಾರೆಕ್ಟ್ ಮಾಡಿ ಕಣ್ಣಿಗಿನ ಇದು ಮಾಡ್ಬಿಟ್ಟು ಅವಾಗ ಸರ್ ನಂಬಿಡಿ ಫಸ್ಟ್ ಲುಕ್ ಶೂಟ್ ಮಾಡ್ಬೇಕಲ್ಲ, ಬ್ಲಡ್ ತರಕ್ಕೆ ದುಡ್ಡಿಲ್ಲ ಮಾತ್ರ. ಅಂದರೆ ಬ್ಲಡ್ ಮಾರ್ಕ್ ಬೇಕಲ್ಲ, ಹೌದು, ಅದಕ್ಕೂ ದುಡ್ಡಿಲ್ಲ. ನಮ್ಮತ್ತಿಲ್ಲ ಯಾರ್ದು ಕೇಳಕ್ಕಲ್ಲ, ಪುಡಿದ ಕೇಳಕ್ಕೆ ಬ್ಲಡ್ ಹಾಕಬೇಕಂತ. ಆದರೆ ಏನಾರ ಮಾಡ್ಕೊಂಡು ಕುಂಕುಮ ಹಾಕೊಂಡು ಇದು ಮಾಡಿ ಬ್ಲಡ್ ಹಾಕಿ ಅವಾಗ ದರ್ಶನ್ಗೆ ಕ್ಯಾಟರಿ ಮಾಡ್ಬೇಕಾಯ್ತು. ಅವನು ಅಲ್ಲಿ 10 ಸಾವಿರ ಜೋಡ್ಸ್ಕೊಂಡು ಕ್ಯಾಟರಿ ಮಾಡ್ಕೊಂಡು ಬಂದ. ಅದು ಈ ಎಂಥದ್ದು ಕಂಟ್ರಿ ಕ್ಲಬ್ ಬಂದಿದೆ ಸರ್ ಮಾಗಡಿ ರೋಡಲ್ಲಿ, ಅಲ್ಲಿ ಫೋಟೋ ಶೂಟ್ ಮಾಡಿದ್ದು. ಒಂದು ಚೈನ್ ಕೊಟ್ಟು ಬ್ಲಡ್ ಇದು ಮಾಡಿ ಫಸ್ಟ್ ಅದೇ ಅದು ಮಾಡ್ಕೊಂಡು ಅವಾಗ ಓಕೆ ಮಾಡಿ ದರ್ಶನ್ ರಾಮಮೂರ್ತಿಯಲ್ಲಿ ಫಿಕ್ಸ್ ಆಯಿತು. ಆಯ್ತು, ದರ್ಶನ್ ಫಿಕ್ಸ್ ಆಯಿತು, ರಾಮಮೂರ್ತಿ ಪ್ರೊಡ್ಯೂಸರು ಆಯಿತು. ಪೂಜೆ ಎಲ್ಲಿ ಮಾಡ್ಬೇಕಾಯ್ತು, ಈ JP ನಗರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲ ಫಿಕ್ಸ್ ಆಯಿತು ಶೂಟಿಂಗು. ಅವಾಗ ಪ್ರೇಮು ಹುಚ್ಚ ಮಾಡಕ್ಕಾರ ಬರ್ಬೇಕಿದ್ದ, ಪ್ರೇಮ್ ಕರಿಯ ಮಾಡಕ್ಕೆ ಅವ್ನು ಫೋನ್ ಮಾಡ್ತಾನೆ. ಕೊನೆಗೆ ಒಂದು ಕೆಲಸ ಮಾಡು, ನಾಳೆ ದರ್ಶನ್ ಪೂಜೆ ಬಂದ್ಬಿಡು. ಅವಾಗ ಆನೆಕಲ್ ಬಾಲರಾಜ್ ಇದ್ರು, ನಮ್ಮ ಅಲವ ಮಾಡಿದ್ರು. ಅಂದರೆ ಪ್ರೇಮು ನನ್ನ ಜೊತೆ ಕೆಲಸ ಮಾಡಿದ್ರು. ಯಾಕಂದ್ರೆ AR ಬಾಬು ಡೈರೆಕ್ಟ್ರು ಅಲವ ಮಾಡಕ್ಕೆ, ಪ್ರೇಮ್ ಅಸಿಸ್ಟೆಂಟ್ ಆಗಿದ್ರು. ಸೊ ಅವಾಗ ವಿಶ್ವಾಸ ಇತ್ತು, ಬಂದ್ಬಿಡು ನಾನು ದರ್ಶನ್ ಡೇಟಿಸ್ ಕೊಡ್ತೀನಿ, ಕರೆ ಮಾಡೋಂತೆ ಅಂತಂದು ಮಾಡಿದೆ. ಅವಾಗೇ ಮಾಡಿದೆ, ಆನೆಕಲ್ ಬಾಜಿಗೆ ಹೇಳಿದೆ ಪ್ರೇಮ್ ಜೊತೆ ಬಂದ್ಬಿಡಿ ಅಂತ. ವೆಂಕಟೇಶ್ವರ ದೇವಸ್ಥಾನ ಫಸ್ಟ್ ಇಯರ್ ತೆಗೆದು ಸರ್. ಅದು ಏನಂದರೆ ಹಿಂಗೆ ಬಂದು ಇಬ್ಬರು ಹೆಚ್ಕೊಂಡು ಕೇಳ್ತಾ ಇದ್ದೇವೆ, ಅಪ್ಪ ನಾನು ಫಸ್ಟ್ ಟೈಮ್ ನಾಟಕ ಮಾಡ್ತೀನಿ, ನನಗೆ ಆಸ್ವಾದ ಮಾಡಪ್ಪ. ಅಂದರೆ ಆ ಹುಡುಗಿ ಬರ್ತಾಳೆ ನಾಟಕ ಮಾಡ್ತಾ ಸೀನು, ಅದು ಅಂದರೆ ಒರಿಜಿನಲಿಟಿಗೆ ಆಗ್ಬೇಕು, ಇದಾಗಬೇಕು. ಆ ಶಾರ್ಟ್ ಇಟ್ವಿ ಸರ್. ಫಸ್ಟ್ ಶಾರ್ಟ್ ಹಾಕೊಟ್ಟಾಗೆ ಆನೆಕಲ್ ಬಾಲರಾಜ್ ಪ್ರೇಮ್ ಬಂದು 10,000 ಅಡ್ವಾನ್ಸ್ ಕೊಟ್ಟರು, 50,000 ರೆಮಿಡೇಷನ್ ಫಸ್ಟ್ ಶಾರ್ಟ್. ಅಂದರೆ
ಈ ಹುಡುಗ ಬಿಜಿ ಮಾಡಿ 3-4 ಪಿಕ್ಚರ್ ಸಿಕ್ಬಿಟ್ರೆ ಆಗುತ್ತೆ ಅಂತ. ಫಸ್ಟ್ ಶಾಟ್ ಆಯಿತು 10,000 ಅವ್ನು ಕಣ್ಣು ಹೊತ್ಕೊಂಡ್ಬಿಟ್ಟ 50,000 ಮೆಡಿಷನ್. ಅಬ್ಬಬ್ಬ. ನೋಡಿ ಹೆಂಗಿದೆ ವೆಂಕಟೇಶ್ ಸ್ವಾಮಿ ಮುಂದೆ ಶಾರ್ಟ್ ಹೇಳಿದೆ ಅದು ಕೊಟ್ಟಾಗ ಪ್ರೇಮು ಮತ್ತು ಬಾಣಕಲ್ ಪಾಡೋದು 10,000 ಕೊಟ್ಟರು ಅಡ್ವಾನ್ಸ್, 50,000 ರೆಮಿಡೇಷನ್ 10,000 ಅಡ್ವಾನ್ಸ್. ಇದು ಸಿನಿಮಾ ಸ್ಟಾರ್ಟ್ ಆಯಿತು. 2ನೇ ಪಿಕ್ಚರ್ ಕರಿಯ ಇದು ಜನ, ಹೌದು ಇದು ಜರ್ನಿ. ಹಂಗೆ ಸ್ಟಾರ್ಟ್ ಆಗಿದ್ದು ಹೋಗ್ತಾನೆ ಇತ್ತು. ಫಸ್ಟ್ ಸಂಭಾವನೆ 50,000 50,000 ದರ್ಶನ್. ಹೌದು. ಫಸ್ಟ್ ಪಿಕ್ಚರ್ ಫ್ರೀ ಬಿಡಿ ಅದು, ಯಾಕಂದ್ರೆ ನಾವು ಫ್ರೀ ಎಲ್ಲ. ಅದರಲ್ಲಿ ನೀವು ಹೇಗೆ ಇದು ಮಾಡ್ಕೊಂಡ್ರಿ? ಯಾವುದು ಸ್ನೇಹಿತನಾಗಿ ಸರ್ ನನಗೆ ಅವ್ನು ಕಮಿಟ್ ಆಗಿ ಪಿಕ್ಚರ್ ಸಿಕ್ಕರೆ ಸಾಕಂತ. ಒಂದು 3 ಪಿಕ್ಚರ್ ಸಿಕ್ಬಿಟ್ರೆ ಆಮೇಲೆ ಹೆಂಗೆ ನೋಡೋಣ ಅಂತ. ಅಲ್ವಾ? ಫಸ್ಟ್ ನೀರು ಸಿಗ್ಲಿ ಆಮೇಲೆ ಅದೇ ಆ ಥರ. ದರ್ಶನ್ ನೋಡಿದ ತಕ್ಷಣ ಏನು ಬೇತಾಳದಂಗೆ ಇದ್ದಿ ಅಂತೇಳಿ ತಮಾಷೆ ಮಾಡ್ತಾ ಇದ್ರು. ಸಿಕ್ಕಾಬಿಟ್ಟೆ ಅಲ್ವಾ? ಫ್ರೇಮ್ ಮಾಡೋಕ್ಕಾಗಲ್ಲ, ಯಾರು ಹೀರೋಯಿನ್ ಇಟ್ಟರೆ ಅವ್ರು ಇಷ್ಟ ಕಾಣ್ತಾರೆ. ಅವ್ರನ್ನ ಕ್ವಾರ್ಟರ್ ಪೀಸ್ ಫುಲ್ಲಾಗಿ ನಿಲ್ಲಿಸ್ಬೇಕು. ತುಂಬ ಹೈಟ್ ಅಲ್ಲ, ಹೌದು. ಈ ಫೇಸ್ ಉದ್ದ ಬೇರೆ ಇತ್ತು ಹೈಟು. ಆಮೇಲೆಲ್ಲ ಹಾಕಿ ಸ್ವಲ್ಪ ಅಲ್ಲೆಲ್ಲ ಬ್ಲ್ಯಾಕ್ ಇಕ್ಕೊಂಡು ಡಾರ್ಕ್ ಮಾಡ್ಕೋಬೇಕು, ಕಲರ್ಫುಲ್ ಆಗಿತ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ. ಆಮೇಲೆ ಧ್ರುವ ಮಾಡಿದ್ರು, ಸುರೇಶ್ ಕೊಟ್ಟದ್ದು, ಅದು 50,000 ಫೌಂಡೇಶನ್. ಹಂಗೆ ಸ್ಟಾರ್ಟ್ ಆಗ್ಬಿಡ್ತು ಪಿಕ್ಚರ್. ಕಂಟಿನ್ಯೂ 3-4 ಪಿಕ್ಚರ್ ಆಯಿತು. ಓಕೆ. ನೀವು ಯಾವುದು ಇದು ಮಾಡಿದ್ದು ಸಿನಿಮಾ? ಸರ್ ನಂದು ಶಾಸ್ತ್ರಿ, ಆಮೇಲೆ ಅದೊಂದು 7 ಪಿಕ್ಚರ್ ಆಮೇಲೆ ಹಾಂ. ಶಾಸ್ತ್ರಿ ಮಾಡಿದ್ರೆ 5 ಪಿಕ್ಚರ್ ಮಾಡಿದ್ವಿ. 5 ಪಿಕ್ಚರ್ ಟೈಮಲ್ಲಿ ಡೇಟ್ ಕೊಟ್ಟಿದ್ರು, ಫ್ರೀ ಡೇಟ್, 101 ರೂಪಾಯಿ ಡೇಟ್. ಶಾಸ್ತ್ರೀಯ ಪ್ರೊಡ್ಯೂಸರ್ ನೀವು? ಹೌದು. ಕ್ಯಾಮರಾಮನ್ ನೀವು? ಹೌದು. ಸಂಭಾವನೆ ಕೊಡಲಿಲ್ವಾ? ಇಲ್ಲ, ಫ್ರೀ 101 ರೂಪಾಯಿ. ಯಾರಿಗೆ? ದರ್ಶನ್ಗೆ. ಅಂದ್ರೆ ಸ್ನೇಹದ ಮೇಲೆ? ಹೌದು, ವಿಶ್ವಾಸ ಮೇಲೆ. ಆಮೇಲೆ ಏನು ಮಾಡಿದ ಪಿಕ್ಚರ್ ಚೆನ್ನಾಗಿಟ್ಟಾಯ್ತು. ನಾನೇನು ಮಾಡಿದೆ, ಎಲ್ಲ ಅವಾಗ 25 ಲಕ್ಷ 30 ಲಕ್ಷ ರೆಮಿಡೇಷನ್ ಇತ್ತು. ಇಲ್ಲ ನನಗೆ ನನ್ನ ಸ್ನೇಹಿತ ಇಷ್ಟು ಹೆಲ್ಪ್ ಮಾಡಿದ್ಬಿಟ್ಟು ನಾನು ತೋಟ ತಗೊಟ್ಟಿ ಸರ್. ಈ ಇದರಲ್ಲಿ ಇದೆಯಲ್ಲ ಟಿ ನರಸೀಪುರ ರೋಡು, 67 ಲಕ್ಷ, 16 ಎಕರೆ. ಹೌದು 16 ಎಕರೆ 67 ಲಕ್ಷ ಲಾಭ ಬಂತು ಸಿಕ್ಕಾಪಟ್ಟೆ. ಒಂದ್ರ ಕಡೆ ನನ್ನ ಕಮಿಟ್ಮೆಂಟ್ ಇದ್ದು 25-30 ಲಕ್ಷ, ಒಂದ್ರ ಕಡೆ ಲಾಭ ಬಂತಲ್ಲ. ನನ್ನ ಸ್ನೇಹಿತ ಫ್ರೀ ಮಾಡಿ ಅಂದ್ಬಿಟ್ಟು ಒಂದು ತೋಟ ಕೊಟ್ಟು ಕಡೆ 16 ಎಕರೆ ತೋಟ. ಎಸ್ ಆ ಶಾಸ್ತ್ರಿ ದುಡ್ಡು. ಹೌದೌದು, ನಮ್ದು ಯಾರ್ದಲ್ಲ, ಶಾಸ್ತ್ರಿ ಜನ ಕೊಟ್ಟಿದ್ದು ಅದು. ಹೌದೌದು ಅಲ್ಲ? ಅದ್ಭುತ ಇಟ್ಟಾಯ್ತು ಸರ್. 1.25 ಬಜೆಟ್ 3 ಕೋಟಿ ಮೇಲೆ ವ್ಯಾಪಾರ ಆಗಿತ್ತು ಅವಾಗ. ಎಲ್ಲ ಜೀವನ ನಮ್ನೆಲ್ಲ ಇದಾಗುತ್ತೆ, ಸೆಟ್ಲ್ ಆಗುತ್ತೆ. ಅವನಿಂದ ಪಾಪ ಸೆಟ್ಲ್ ಆಗ್ಬಿಡೋದು ಇಟ್ಕೊಂಡು ಅಂತ. ಇಲ್ಲ ನೀನು ಅಷ್ಟು ಲಾಭ ಆಗಿದೆ ನನಗೆ ದಾಂಡ್ಕೊಂಡು ತೋಟ ದಾಂಡಿದಾಗ ಆ ಪಿಕ್ಚರ್ ತೋಟ, ಟಿ ನರಸೀಪುರ ರೋಡ್. ಬೇರೆಯವರಾಗಿರ್ತಾರೆ ಕೊಡ್ಲಿಕ್ಕೆ ಹೋಗ್ತಿದ್ದ ಸರಿ. ಏನಾಯ್ತಂದರೆ ಆ ಟೈಮ್ ಏನು ಗೊತ್ತಿಲ್ಲ, ಸರಸ್ವತಿ ನಮ್ಗೆ ಹಂಗೆ ಕೊಟ್ಟು ಸರ್ ನಾವು ಅವಾಗೆಲ್ಲ ಒಂದು ಪಿಕ್ಚರ್ ಮಾಡಿದ್ರೆ 25,000 1 ಲಕ್ಷ ರೂಪಾಯಿ ಒಂದು ದೊಡ್ಡ ವಿಷಯ. ಕ್ಯಾಮ್ರಾಮನ್ ಆಗಿ ನಾನು ಹುಚ್ಚ ಪಿಕ್ಚರ್ 2 ಲಕ್ಷ ರೆಮಿಡೇಷನ್. ಅದು ದೊಡ್ಡ ದುಡ್ಡಲ್ಲ, ನನಗೆ ಕೋಟ್ಗಟ್ಟಲೆ ಬಂತಲ್ಲ ಸರ್, ಎಲ್ಲಿಡ ದುಡ್ಡು ಅಷ್ಟು ನೋಡಿಲ್ಲ ಲೈಫಲ್ಲಿ ನಾವು. ಯಾಕಂದ್ರೆ 30 ರೂಪಾಯಿ 40 ರೂಪಾಯಿ ಬ್ಯಾಟಕ್ ಸೇರಿ ನಾವು. ಅದು ಊಟಕ್ಕೆ ಪಜಿ ಪಡ್ತಾ ಇದ್ದಾರೆ ಅಂತೇಳಿ ಡಬ್ಬ ಇಟ್ಕೊಂಡು ತಿಂತಿಲ್ಲ, ಡಬ್ಬಲ್ಲಿ ಆ ಥರದ್ದು ಅಷ್ಟು ದುಡ್ಡು ನೋಡಿ ಮೇಡಮ್. ಇವು ಅಲ್ಲ, ಒಂದು ಹೊತ್ತನ್ನೇ ಸ್ಕಿಪ್ ಮಾಡ್ತಾ ಇದ್ರಿ. ಮಾಡಿದ್ವಿ ಮಧ್ಯಾಹ್ನದ ಹೊತ್ತು ಸ್ಕಿಪ್ ಮಾಡಿ ರಾತ್ರಿಗೆ. ಹೌದು ಮಾಡಿದ್ವಿ. ಯಾಕಂದ್ರೆ ಅಂದರೆ ಬೇಗ ಊಟ ಮಾಡಿಬಿಟ್ರೆ ರಾತ್ರಿ ಅಂದರೆ ಅದು ಈಗ ಲೇಟಾಗಿ ಮಧ್ಯಾಹ್ನ ಊಟ ಮಾಡಿಬಿಟ್ರೆ ನೈಟ್ ಊಟ ಮಾಡೋ ಅವಶ್ಯಕತೆ ಇಲ್ಲಲ್ಲ. ಈ ಥರ ಇದೆಲ್ಲ ಮಾಡಿದೆ. ಅವನು ಮಾಡಿದೆ, ನಾನು ಮಾಡಿದೆ. ಜೀವನ ನಡೆಸ್ಬೇಕಲ್ಲ. ಬೆಂಗಳೂರು ಸಿಟಿ ಸರ್ ಇಲ್ಲಿ ಆಗುತ್ತೆ, ಇಲ್ಲಿ ದುಡ್ಡು ನಡೀತಾನೆ ಬೆಂಗಳೂರಲ್ಲಿ. ಈ ಊರಲ್ಲಿ ಆದರೆ ಹೆಂಗೆ ಅಡ್ಜಸ್ಟ್ ಮಾಡ್ಬೋದು. ನಮ್ಮ ಚಿಕ್ಕಮ್ಮ ಅದೇನೋ ಒಂದ್ಸಲಿ ನಮ್ಮ ಅಜ್ಜಿ ನೆನಪು ಅಂತ ಹೇಳಿದ್ದು. ನಮ್ಮ ಅಜ್ಜಿ ಹೇಳ್ತಿತ್ತು, ನಾವು ದುಡ್ಡಿಗೆ ಮರ್ಯಾದೆ ಕೊಟ್ಟರೆ ನಮಗೆ ಮುಂದೆ ಅದು ಹೆಲ್ಪ್ ಆಗುತ್ತೆ ಅಂತ. ನಾವು ದುಡ್ಡಿಗೆ ನಾವು ಇಟ್ಕೊಂಡ್ರೆ ಮುಂದೆ ನಮ್ಗೆ ಅದು ಕೊಡುತ್ತೆ ಅಂತ. ಅಂದ್ರೆ ನಮ್ದು ಆ ಥರ ಸಿನಿಮಾ ಇಟ್ಕೊಂಡ್ರೆ ನನಗೆ ಸಿನಿಮಾ ಒಳ್ಳೆ ಕೊಡುತ್ತೆ, ಆ ಥರ ಆಯ್ತು ನನಗೆ. ಎಷ್ಟು ಸಿನಿಮಾ ಇತ್ತು ಅಣ್ಣಜಿ? ಸರ್ ಒಂದು 20 ಪಿಕ್ಚರ್ ಮಾಡಿದೆ. 22 ಫಿಲ್ಮ್ಸ್ ಆಗಿದ್ದಾರೆ ಪ್ರೊಡಕ್ಷನ್. ಅಲ್ಲ, ಶಾಸ್ತ್ರಿ ಮಾಡಿದೆ. ಕ್ಯಾಮ್ರಾ ಒಂದು 50 ಪಿಕ್ಚರ್ ಆಯ್ತು ಸರ್. 50 ಮೇಲೆ ಆಗಿತ್ತು. 50 ಮೇಲೆ. ಹೌದು. ಇದು ಪ್ರೊಡಕ್ಷನ್ ಹೇಳಿದ್ದು. ಹಾಂ, ಪ್ರೊಡಕ್ಷನ್ 20. ನಾನೊಂದು 50 ಪಿಕ್ಚರ್ದಾಗ 29 100 ಡೇಸ್ ನನ್ನ ಪಿಕ್ಚರ್. 100 ಡೇಸ್ 29 ಪಿಕ್ಚರ್ ನಾನು. 29 ಪಿಕ್ಚರ್ 100 ಡೇಸ್. ಹೌದು. ನಾನು ಲಕ್ಕಿ ಕ್ಯಾಮ್ರಾಮನ್ ಸರ್. ಮತ್ತು ಈಗ ಕೋಟ್ಯಾಧಿಪತಿ. ಹೌದು ಸರ್. ಅಯ್ಯೋ ಸರ್, ಯಾವಾಗ ಅಂತ ಸರ್ 15 ದಿವಸ ಸಿಕ್ಬಿಟ್ರೆ ಭಾರಿ ಖುಷಿ ನಮಗೆ. 15 ಪಿಕ್ಚರ್ ಹೊಡೆದಾಗ ಕೊಟ್ಟಿದ್ದೀನಿ ಸರ್. ಅಲಾಯಮ್ಮ ನನ್ನ ಫಸ್ಟ್ ಪಿಕ್ಚರು. ಅಲಾಯಮ್ಮ ಸೂಪರ್ ಹಿಟ್. 13 ದಿನ ಸರ್ ಪಿಕ್ಚರ್ ಫಿನಿಶ್ ಮಾಡಿದ್ದು. 13 ದಿನ. ಎಷ್ಟು ಉಳಿತದ್ರಲ್ಲಿ ಸರ್? 13 ಲಕ್ಷ ಬಡ್ಜೆಟ್, 80 ಲಕ್ಷ ಪಿಕ್ಚರ್ ಲಾಭ. ಎಲ್ಲಿಂದ ಎಲ್ಲಿಗೆ? ಹೌದು ಸರ್. ಈಗಿನ ಅಂದರೆ ನಾವು ಅವಾಗ ಏನಾಗಿತ್ತು ಅಂತ ಸರ್, ಈಗ ನಾನು ಇವತ್ತು ಸುಮಾರು ಜನಕ್ಕೆ ಹೇಳ್ತೀನಿ, ನಾವು ಸ್ಕ್ರಿಪ್ಟ್ ವರ್ಕ್ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಅವಾಗೆಲ್ಲ ಸರ್ ಅಂದರೆ ನಾವು ಹಸಿತ್ತು ನಮಗೆ. ಅಂದರೆ ಈ ಪಿಕ್ಚರ್ ಹಿಟ್ ಮಾಡ್ಬೇಕಂತ ಅಂದರೆ ನಾವು ಹಂಗೆ ಓಮಿಂದ ಕುಂತಿದ್ವಿ ಸರ್. ನಾವು ಒಂದು ಪ್ರೊಡ್ಯೂಸರ್ ಪೆನ್ನು ಪೇಪರ್ ಕೊಟ್ಟ ಅಂದರೆ ಡ್ರೆಸ್ಸಿಂಗ್ ಮಾಡಬೇಕು, ಈ ಥರ ಲೊಕೇಶನ್ ಇರಬೇಕು, ಇಷ್ಟು ಸೀನ್ ಮಾಡ್ಬೇಕಂತ. ಸರ್ ಏರ್ ನಂಬಡಿ 13 ಸೀನ್ ಮಾಡಿ ಒಂದು ದಿವಸಕ್ಕೆ 13 ಸೀನ್ ಕಂಟೆಸ್ಟ್ 100 ಲೆನ್ಸ್ ನಾನು ಬಿಸ್ತಿದ್ದೆ. ಯಾರು ಬಾಬು ಬೇರೆ. ಹೌದು, 100 ಲೆನ್ಸ್ ಬಿಸ್ತಿದ್ದಲ್ಲ ನಾವು. ಲೆನ್ಸ್ ಹಾಕಿ ಲೊಕೇಶನ್ ಗೊತ್ತಾಗ್ಬಿಡುತ್ತೆ ಅಂತ. ಓಕೆ, ಆ ಥರ ವರ್ಕ್ ಮಾಡಿದ್ವಿ ಸರ್. ಯಾವತ್ತಷ್ಟೇ ಸರ್, ಸರಸ್ವತಿ ದೇವರಾಣಿ ಬಿಡಲ್ಲ ನಾವು. ಅದು ಲವ್ ಮಾಡ್ಬೇಕು ಅಂದರೆ ಅದು ಪ್ರೀತಿ ಮಾಡಿ ಸರ್. ನಾವು ನಾಳೆ ಶೂಟಿಂಗ್ ಅಂದ್ರೆ ಇವತ್ತು ಬೆಳಗ್ಗಿಂದ ರಾತ್ರಿ ಶೂಟಿಂಗ್ ಮುಗಿಸ್ಕೊಂಬಂದರೆ ರಾತ್ರಿ ಡಿಸ್ಕಸ್ ಮಾಡಿದ್ವಿ, ಸೀನೆಲ್ಲ ಡಿಸ್ಕಸ್ ಮಾಡಿ ಬೆಳಗ್ಗೆ ಶೂಟಿಂಗ್ ಹೋಗಿದ್ದರು. ಆ ಥರ ಮಾಡಿಕೆ ನಮಗೆ ಗೊತ್ತು ಸರಸ್ವತಿ ಹೋದ್ರು. ಅದಕ್ಕೆ ಮರಿದೆ ಕೊಟ್ಟು ಯಾವುದು ಬಿಡಲ್ಲ ಸರ್. ಸರ್ ನಾವೆಲ್ಲ ಏನು ಸರ್ 60 ರೂಪಾಯಿ ದಾವಣಗೆರೆ ಬಂದರು ನಾವು 20 ಕೋಟಿ ಸಿನಿಮಾ ಮಾಡಿದ್ವಿ. ಮತ್ತೆ ಎಲ್ಲಿ ಸರ್ ಹೇಳಿ ನೋಡೋಣ.
60 ಬೆಂಗಳೂರು ಕ್ಯಾಂಪಸ್ ಹತ್ಕೊಂಡ್ಬಂದಾರು. ಅದರ ಪಾಲನ್ನು ಅದೃಷ್ಟಕ್ಕೆ ಕೊಡ್ತೀರಾ, ಪ್ರಯತ್ನಕ್ಕೆ ಕೊಡ್ತೀರಾ, ಅಥವಾ ದೇವ್ರಿಗೆ ಕೊಡ್ತೀರಾ? ಸರ್ ನಮ್ಮ ಪ್ರಯತ್ನ ಸರ್, ಹಾಂ, ಪ್ರಯತ್ನ ಇದ್ದೇ ಇರಬೇಕು. ಜಾಸ್ತಿ 80% ಪ್ರಯತ್ನ ಇರಬೇಕು, 20% ಅದೃಷ್ಟ ಅಷ್ಟೇ ನನ್ನ ಅನ್ಬೇಕು. ಏನ ಇನ್ನು ಹೇಳೋದು ದೇವ್ರದ್ದು ಇಲ್ಲ ಬೋನಸ್ ಬೋನಸ್ ಏನು ಬಂತ ಅದೆಲ್ಲ ಅದು ಹಾಕೊಂಡ್ ಅಷ್ಟೇ, ನಮ್ದಲ್ಲ. 80% ನಾವು ಎಫೆಕ್ಟ್ ಹಾಕಿದ್ರೆ ಸರ್ ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಏನು ಸಿಗುತ್ತೆ. ಅದೃಷ್ಟ ಇರ್ಬೇಕಂತ ಇಲ್ಲ ಅಂತಲ್ಲ, ಒಂದು 20% ಅದೃಷ್ಟ ಬಿಡ್ಬೇಕು. ಎಲ್ಲ ಅದೃಷ್ಟ ಮೇಲೆ ಆಗಲ್ಲ. ನಾವು ಪ್ರಯತ್ನ ಪಟ್ಟು ಅದೃಷ್ಟಕ್ಕೆ ಸಿಗುತ್ತೆ. ಅದೇಂತಾರೆ ಸರ್, ಯೋಗ್ಯತೆ ಇದ್ರೆ ಯೋಗ ಇರುತ್ತೆ, ಆ ಥರ ಯೋಗ ಯೋಗ್ಯತೆ ಕೂಡಿ ಬಂದರೆ ಮಾತ್ರ ಏನೋ ನಡೀತದೆ ಇಲ್ಲಿ. ಇಷ್ಟು ನಡೆದಿದೆ ಸರ್, ನನ್ನ ಜೀವನದಲ್ಲಿ ನಡೆದಿದೆ. ಯಾಕಂದರೆ ಬೇರೆ ಎಕ್ಸಾಂಪಲ್ ಹೋಗೋದು ಬೇಡ. ನಾವು 60% ಬೆಂಗಳೂರಿಗೆ ಬಂದೆ ಸರ್. ಇದು ಹೆಂಗೆ ಬಂದು ಸರ್ 20 ಕೋಟಿ ರೂಪಾಯಿ ಅಲ್ವಾ? 20 ಕೋಟಿ ಹೆಂಗೆ ಬಂತು ಸರ್? ಸರ್ ನೋಡಿ ಫ್ಲೈಟ್ ಹತ್ತೀವಿ ಸರ್, ಇದೇನು ತಮಾಷೆನ? ನಾವು ಮೇಲ್ಗಡೆ ಫ್ಲೈಟಲ್ಲಿ ಹುಡ್ತಿದ್ವಿ, ಕೆಳಗೆ ಬಂದ್ರೆ ಏನಿಷ್ಟು ಕೆಳಗೆ ಬಂತ ಆ ಫ್ಲೈಟ್ ಅಂತ, ಇದು ಏರ್ಪೋರ್ಟ್ಲಿ ಯಾವ ಫ್ಲೈಟ್ ಅಂತ ಹತ್ತಿದ್ದೀವಿ. ಇದು ಯೋಗಲ್ಲ ಸರ್, ಇದು ಅಷ್ಟೇ. ಎಷ್ಟು ಸಿನಿಮಾ ಕೊಟ್ಟಿದ್ದೆ? 20 ಕೋಟಿದೆ ಯಾವುದು ಸಿನಿಮಾ? ಚಕ್ರವರ್ತಿ ಮಾಡಿದ ಸರ್. ಚಕ್ರವರ್ತಿ? ಹಾಂ, 20 crores ಬಡ್ಜೆಟ್ ಪಿಕ್ಚರ್. ಎಷ್ಟು ವರ್ಷ ಆಯ್ತು ಅದಕ್ಕೆ? ಸರ್ 16 2016. ಹೌದೌದು. ಆವಾಗಲೂ 20 ಕೋಟಿ? ಹೌದು ಸರ್. 10 ವರ್ಷದ ಹಿಂದೆ? ಹೌದು ಸರ್. ಎಷ್ಟು ಹೀರೋ ಬಂತ? ಇಲ್ಲ ಹಂಗಿತ್ತು ಮಾರ್ಕೆಟ್ ನಮ್ಗೆ ಎಕ್ಸ್ಪೀರಿಯನ್ಸ್ ಇತ್ತಲ್ಲ. ಆಮೇಲೆ ಅಂತ ನನ್ನ ಒಂದು ಏನಂದರೆ, ಈ ಪ್ರೊಡಕ್ಷನ್ ಜೊತೆಗೆ ನನಗೆ ಇದು ಡಿಸ್ಟ್ರಿಬ್ಯೂಷನ್ ಗೊತ್ತಿತ್ತು, ಇವೆಲ್ಲ ಸ್ವಲ್ಪ ಗೊತ್ತಿಲ್ಲ ಹೆಲ್ಪ್ ಆಗ್ತಾವೆ. ಯಾಕಂದ್ರೆ ಸಿನಿಮಾ ಮಾಡೋದಲ್ಲ, ಪ್ರೆಸೆಂಟ್ ಮಾಡೋದು ಭಾರಿ ಇಷ್ಟ ಇಲ್ಲ. ಈಗ ಗಣೇಶ್ ಅವ್ರದ್ದು ಮಾತಾಡ್ಬೇಕಂದ್ರೆ ಅದು ಗೊತ್ತಿದ್ರೆ ಗಣೇಶ್ ಸರ್ ಹೆಂಗೆ ಮಾಡೋದು ಪಿಕ್ಚರ್ ಡಿಸ್ಕಸ್ ಮಾಡ್ತಿದ್ವಾಗ ಸರ್, ನೀವು ನೆನಪಿದೆ ಸರ್, ನೀವು ಯಾವ ಪ್ರೆಸ್ ಮೀಟ್ ಮಾಡಿದ್ರೆ ನಾವು ಮೈಕ್ ಪ್ರೆಸ್ ಮೀಟ್ ಮಾಡಿಲ್ಲ. ಇಲ್ಲ, ನೀವು ಮಾಮೂಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಹೌದು, ಕಾಮನ್ ಇದು ಹೆಂಗೆ ಮಾತಾಡ್ದು ಹಂಗೆ ಅದು ಬೇರೆ. ಸ್ಟೇಜ್ ಮೇಲೆ ಮಾತಾಡೋದು ಬೇರೆ, ನಮ್ಮ ಪಕ್ಕದಲ್ಲಿ ಇಂಟ್ರೊಡಕ್ಷನ್ ಮಾಡಕ್ಕೆ ಬೇರೆ. ಇಂಟ್ರೊಡಕ್ಷನ್ ಅಷ್ಟೇ. ನಾವು ಮಾಮೂಲಿ ಮಾತಾಡ್ತೀವಿ. ಆಪ್ತ ರೆಕಾರ್ಡ್ ಅಂತ, ಆಪ್ತ ರೆಕಾರ್ಡ್ ಅದು ಸುಮ್ಮನೆ ಆಪ್ತ ರೆಕಾರ್ಡ್ ಅಂತ ಹೇಳೋದು, ಅದು ರೆಕಾರ್ಡ್ ಆಗಿರೋದು. ರೆಕಾರ್ಡ್ ಆಗಿರ್ತದೆ. ಸೊ ಈ ಥರ ಮಾಡಿದ್ರೆ ಅಂದರೆ ಹೆಂಗೆ ಮಾಡಿದ್ರಿ, ಏನು ಮಾಡಿದ್ರಿ, ಯಾವ ಥರ ಇದೆ ಅದೆಲ್ಲ ಈಗಿನ ಜನ್ರೇಷನ್ ಇಲ್ಲ ಸರ್. ಇಲ್ಲ ಇರಬೇಕು, ಆ ಇನ್ವಾಲ್ವ್ಮೆಂಟ್ ಇರಬೇಕು. ಇವತ್ತು ನಾನು ಜರ್ನಲಿಸ್ಟ್ಗೆ ಹೇಳ್ತೀನಿ, ನೀವು ತಿದ್ದಿ ಪರವಾಗಿಲ್ಲ, ತಾನಿಲ್ಲ ತಿದ್ದಿ. ಯಾಕಂದರೆ ಜೀವನ ಅನ್ನೋದು ಎಲ್ಲ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ನಾವೆಲ್ಲ ಥರ ನೋಡ್ಕೊಂಡ್ಬಿಡಿ ಸರ್. ನೀವು ಹೇಳ್ತೇನೆ, ನಾವು ಇವತ್ತು ಹೇಳ್ತೀನಿ, ಎಷ್ಟೋ ಕಷ್ಟ ಬಿದ್ದರೂ ನನಗೆ ಖುಷಿ ಇದೆ. ಏನಕ್ಕೆ ಇಲ್ಲಿವರೆಗೆ ಬಂದವಲ್ಲ ಅಂತ. ಹಾಂ ಸರ್, ಸಾಮಾನ್ಯ ನಾಶ ಆಗೋದವ್ರು ಎಷ್ಟು ಜನ ಇದೆ ನಮ್ಮ ಮುಂದೆ. ಬೇಕಷ್ಟು ಸರ್ ಇಂಡಸ್ಟ್ರಿಯನ್ನು ನಂಬ್ಕೊಂಡು ಹೋದವ್ರು ಅಂತ ಹೇಳಿ. ಹೌದು, ಅವರವರ ಪಾಪದ ಫಲ ಅದು. ಹೌದು. ನಮ್ಮನ್ನು ಇಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ನಾನು ಜರ್ನಲಿಸ್ಟ್ ಆಗಿ ಇಷ್ಟು ಚೆನ್ನಾಗಿ ಇಟ್ಟಿದ್ದೆ ಇಂಡಸ್ಟ್ರಿ. ನೀವು ಇವತ್ತಿಗೂ ಆ ಥರ ಹೌದು ಮಾತು ಅರ್ಥ ಆಗಲ್ಲ ಕೆಲವರಿಗೆ. ಫಾಸ್ಟ್ ಇರುತ್ತೆ, ಫ್ರೇಮ್ ಕಮ್ಮಿ ಮಾಡ್ಕೋಬೇಕು ಅಷ್ಟೇ. ಅದು ಸ್ವಲ್ಪ ಸ್ಲೋ ಇಡಬೇಕು ಮಾತು, ಸಂಭಾಷಣೆ. ಹೌದು. ಆಮೇಲೆ ಏನಾಗುತ್ತೆ ಸರ್, ಪ್ರಯತ್ನ ಮಾಡಲೇಬೇಕು. ಯಾವ ಕೆಲಸ ಪ್ರಯತ್ನ ಮಾಡಬೇಕು, ಅದು ಸಿಗುತ್ತೆ. ಇಲ್ಲ ಅಂದ್ರೆ ನಾನು ಬೆಳಿಬೇಕು ಎಂಬುದು ಮನಸ್ಸಲ್ಲಿ ಇರಬೇಕು. ಹೌದು. ಇಲ್ಲಿ ಬಂದಿದ್ದು ಸುಮ್ಮನೆ ಅಲ್ಲ. 65 ರೂಪಾಯಿ ಹಿಡ್ಕೊಂಡು ಬಂದವನು ಎಷ್ಟು ಜನ ಅಲ್ಲ. 20 ಕೋಟಿ ಸಿನಿಮಾ. ಹೌದು, ಸಿನಿಮಾ ಎಲ್ಲ ಕೊಟ್ಟೆ ಸರ್, ಸತ್ಯವಾಗಿ ಹೇಳ್ತೀನಿ. ಸಿನಿಮಾ ಎಲ್ಲ ಕೊಟ್ಟಿದ್ದೀನಿ. ತುಂಬಾ ರೇರ್ ಈಗ ಹೇಳೋರು ಇಂಡಸ್ಟ್ರಿಯಲ್ಲಿ. ನಾವು ಸರ್ ನಿಮಗೆ ನೋಡಿ, ನಾನು ಸುಮ್ಮನೆ ಈಗ ಪಾಸ್ಪೋರ್ಟ್ ಕೊಟ್ಟರೆ 22 ಕಂಟ್ರಿ ವೀಸಾ ಕೊಡ್ತಾರೆ. ವಿತೌಟ್ ಇಂಟ್ರೂ ಸಿನಿಮಾ ಕೊಟ್ಟಿರ್ತಾನೆ. ಅದು 22 ಕಂಟ್ರಿಗೆ, ಯುರೋಪ್ಗೆ ಹಿಂಗೆ ಪಾಸ್ಪೋರ್ಟ್ ಕೊಟ್ಟು ಸಾಕು, ಎಂಟ್ರಿ ಇರುತ್ತಲ್ಲ, ವೀಸಾ ಕೊಡ್ತಾರೆ. 1000 ಕೋಟಿ ಇರಲಿ ಕೊಡಲ್ಲ, ಬೇಗ ಇಂಟ್ರೂ ಬನ್ನಿ ಅಂತಾರೆ. 1000 ಕೋಟಿ ಇರಲಿ, ಮತ್ತು 100 ರೂಪಾಯಿ ಇರಲಿ ಕೊಡ್ತಾರೆ. ಅಂದರೆ ಇದು ಸಿನಿಮಾ ಕೊಟ್ಟರೆ ಸರ್ ಯಾವ್ದು. ಯಾಕಂದ್ರೆ ನಾನು ಗೂಗಲ್ ಸರ್ಚ್ ಮಾಡ್ತಾರೆ, ಏನಂತ ಗೊತ್ತಾಗುತ್ತಲ್ಲ. ಯಾಕೆ ಮುಂಚೆ ಹೋಗಿದ್ದೆಲ್ಲ ಎಂಟ್ರಿ ಇರುತ್ತಲ್ಲ, ಸ್ವಿಟ್ಜರ್ಲ್ಯಾಂಡ್ಗೆ ಇರ್ಬೋದು, ನಾವು ಯುರೋಪ್ಗೆ ಇರ್ಬೋದು. ಅಂದರೆ ಈ ಸಿನಿಮಾ ಕೊಟ್ಟಿದ್ದಲ್ಲ, ನಾವು ಸಿನಿಮಾಗೆ ಹೆಂಗೆ ಕೊಟ್ಟೋ ನಾನು ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಇದು ಸತ್ಯ. ಇದು ಹಾಲು ಆದಮೇಲೆ ದೊಡ್ಡ ಹಿಟ್. ಹಲೋ ಮೇಲೆ ಫಸ್ಟ್ ನನಗೆ ಬ್ರೇಕ್ ಸಿಗುತ್ತೆ ಹುಚ್ಚ. ಹೌದೌದು, ತುಂಬ ಒಳ್ಳೆ ಬ್ರೇಕ್. ಅಂದರೆ ಅದು 45 days ಶೂಟಿಂಗ್ ಸಿಕ್ತಲ್ಲ, ಒಳ್ಳೆ ಬ್ರೇಕ್ ಸಿಕ್ತು. ಫೋಟೋಗ್ರಾಫಿಗೆ ಒಳ್ಳೆ ಸ್ಕೋರ್ ಸಿಕ್ತು. ಆಮೇಲೆ ಕಂಟಿನ್ಯೂ ದರ್ಶನ್ ಪಿಕ್ಚರ್ ತುಂಬ, ಕಲಸಿಪಳ್ಳಿ, ಓಂ ಪ್ರಕಾಶ್ ಜೊತೆಗೆ, ಅಯ್ಯ, ಮಂಡ್ಯ, ಸುಮಾರು ಪಿಕ್ಚರ್ ಇಟ್ಟದು. ಇದೆಲ್ಲ ಸರ್, ಅಯ್ಯ 25 ವಾರ, ಕಲಸಿಪಳ್ಳಿ ಎಲ್ಲ ಸುಮಾರು ಪಿಕ್ಚರ್ 7 ಸಾವಿರ ಅಂತ ಮಾಡಿದೆ. ಧರ್ಮದೇವತೆ, ನಾಗೇಂದ್ರ ಮಾಗಡಿ, ಧರ್ಮದೇವತೆ, ರಣಕದೆ ಎಲ್ಲಮ್ಮ, ಸುಮಾರು ಪಿಕ್ಚರ್ ಮಾಡಿದೆ. ಸ್ವಲ್ಪ ಈ ಮಾಸ್ಕ್ ಡಬಲ್ ಆಕ್ಟಿಂಗ್ ಗೊತ್ತಿತ್ತು ನನಗೆ. ಈ ಮಧುಸೂದನ್ ಹತ್ರ ಮತ್ತೆ ಆರ್ ಮಧುಸೂದನ್ ಅಲ್ಲ, ಅವರು ಡಬಲ್ ಆಕ್ಟಿಂಗ್ ಮಾಡ್ತಾರೆ. ಅವರಿಂದ ನಾನು ಕೆಲಸ ಕಲ್ತಿದ್ದೆ. ನಾನು ಪ್ರೇಮಲಕ, ಹೌದು, ಅವ್ರ ಹತ್ರ ಅಷ್ಟೇ. ಹೌದು, ಅಸಿಸ್ಟೆಂಟ್ ಆಗಿದೆ. ಹೌದೌದು, 1-2 ಪಿಕ್ಚರ್ ವರ್ಕ್ ಮಾಡಿದೆ. ಮಿಂಚು ಸಿಡಿಲ್ ಅದು. ಹೌದು ಅಲ್ವಾ ಸಾರ್, ಒಂದು ಮಾಸ್ಕ್ ಮಾಡಿರ್ಲಿ, 1 ಗಂಟೆ ಬೆಲ್ ಹೊಡಿತ ಅಂದ್ರೆ ಬ್ರೇಕ್ ಅಂತ ಹೋಗೋರು ಅವರು. 1 ಸೈಡ್ ಮಾಸ್ಕ್ ಮಾಡಿರ್ವಿ, ಇನ್ನೊಂದು ಬ್ರೇಕ್ ಅಂತ ಹೇಳೋದು ಅವರು. 1 ಗಂಟೆ ಟೈಮ್ ಅಷ್ಟೇ. ಆಮೇಲೆ ಸರ್ 2 ಗಂಟೆ 10 ನಿಮಿಷ ಇದ್ದಂಗೆ ಇಲ್ಲರ ಅವರು ರೆಡಿ ಅಂತ. ಅಯ್ಯೋಯ್ಯೋ ಬೆಂಕಿ ಅವ್ರು, ಅದ್ಭುತ. ತುಂಬ ಕಲ್ತಿದೆ. ಅಯ್ಯೋಯ್ಯೋ ಭಾಳ ಸರ್. ಅವರೆಲ್ಲ ಅವ್ರ ಹೆಸರು ಹೇಳ್ಬಿಟ್ಟು ನಾನು ಕ್ಯಾಮ್ರಾ ಬಿಡಬೇಕು. ಸತ್ಯವಾಗಿ ನಾನು ಗೌರಿಶಂಕರ್ ಆಗ್ಬೋದು, ಅವ್ರ ಹೆಸರು ಹೇಳಿ ನನಗೆ ಓನಮೇಶ್ ಬಂದ್ಬಿಟ್ಟೆ ಕ್ಯಾಮ್ರಾ ಬಿಟ್ಟು. ಯಾಕಂದರೆ ಅವ್ರು ಹೇಳ್ಕೊಂಡು ನಮ್ಗೆ ಗೊತ್ತಾಗುತ್ತೆ ಸರ್, ಅವ್ರ ಎಕ್ಸ್ಪೀರಿಯನ್ಸ್ ನಾವೆಲ್ಲ ಹೇಳ್ಬೇಕು. ಮತ್ತು ಜನ್ರೇಟರ್ ಆನ್ ಮಾಡೋರು ಇಲ್ಲದು, ಕ್ಯಾಮರಾ ಹಿಡ್ಕೊಂಡು ಆ ಹೀರೋಗಳನ್ನು ಬೃಹತ್ ಸ್ಕ್ರೀನ್ ಮೇಲೆ ತೋರಿಸೋ ವ್ಯಕ್ತಿ ಅದೊಂದು ಸಾರ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಜೊತೆಗೆ 18 ಗಂಟೆ ಪಿಕ್ಚರ್ ಮಾಡಿದ ಸುಗ್ರೀವ ದರ್ಶನ, ಇವ್ರದ್ದು ನಮ್ಮ ಶಿವಣ್ಣಂದು
ಓ ಈ experience- ಅದಕ್ಕೆ ನಾವು ನಮ್ಮನ್ನು ಕರೆಸಿದ್ದೀರಿ ಎಲ್ಲಿಗೆ? ರಾಜರಾಜೇಶ್ವರಿ ಹೌದು. ಹೌದು 18 ಗಂಟೆ ಹೌದು. ಶಿವಣ್ಣ ಒಪ್ಕೊಂಡ್ರು. ಓಕೆ ಅಂದ್ರೆ ಸರ್ ಈ ಎಕ್ಸ್ಪೀರಿಯನ್ಸ್ ನಾವು ಯೂಸ್ ಮಾಡ್ಕೊಂಡು ಅಂದರೆ ಹಾಂ ಎಷ್ಟು ಟೈಮ್ ಲೈಟಿಂಗ್ ಮಾಡ್ಬೋದು ಅಂದರೆ ಈ ಜನರೇಟರಿಂದ ಸ್ಟಾರ್ಟ್ ಅಂದ್ರೆ ಎಷ್ಟು ಗಂಟೆ ಲೈಟಿಂಗ್ ಮಾಡ್ಬೋದು, ಎಷ್ಟು ಸೀನ್ ತೆಗಿಬೋದು, ಎಷ್ಟು ಶಾರ್ಟ್ ಡಿವೈಡ್. ಸರ್ ಇಲ್ಲಿ ಶೂಟ್ ಮಾಡಿದ್ರೆ ಹೊರಗಡೆ ಕೌಂಟರ್ ಮಾಡಿದ್ರೆ ಈ ಶಾರ್ಟ್ ಕೌಂಟರ್ ಹೆಂಗಿರ್ಬೇಕು, ಲೆನ್ಸ್ ಯಾವುದು, ಯಾವ ಥರದ ಇಲ್ಲಿ ಬರೀದೀನಿ ಕೂತು. ಅದು 10 ಜನ ಡೈರೆಕ್ಟ್ ಟಾಪ್ ಡೈರೆಕ್ಟರ್ಸ್ 10 ಜನ, 20 ಕ್ಯಾಮ್ರಾ. ಅಂದ್ರೆ ಅನುಭವ ಅಷ್ಟೇ. ಎಲ್ಲ ಕೊಟ್ಟಿದ್ದೆ ಸಿನಿಮಾ, ತುಂಬ ಒಳ್ಳೆ ಸಿನಿಮಾ ಬಿಡಿ. ಶಿವಣ್ಣ ಒಪ್ಕೊಂಡು ಕತೆಗೆ ಕೊಡೋದು. ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿ 12 ಗಂಟೆ ಫಿನಿಶ್ ಪಿಕ್ಚರ್ ಕಂಟಿನ್ಯೂಸ್. ಹೌದು. ಅವಾಗ ನೆಗೆಟಿವ್ ಡಿಜಿಟಲ್ ಅಲ್ಲ ಇತ್ತಾರಲ್ಲ, ಫಿಲ್ಮ್ ಲೋಡಿಂಗ್ ಅದು. ಹೊರಡಿ ಮಾಡಿಬಿಡ್ತೀನಿ ಅಲ್ವಾ? ಹೌದು. ಶಿವಣ್ಣ ಒಪ್ಕೊಂಡ್ರು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರು 18 ಗಂಟೆ. ಸರ್. ಆಮೇಲೆ ಸರ್ ಹಿಂಗೆ ಶರ್ಟ್ ತೆಗೆದ್ರೆ ಸೀನ್ ನಂಬರು, ಈ ಸೀನ್ ಆ ಶಾರ್ಟ್ ಅಂತ ಆ ಥರ ನಾವು ಮಾರ್ಕ್ ಮಾಡಿದ್ವಿ. ಓಹೋ ವಂಡರ್ಫುಲ್. ತುಂಬ ಪ್ಲಾನ್ ಮಾಡಿದ್ವಿ. ಸುಗ್ರೀವ ಅದನ್ನು ನನಗೆ ಅನ್ಸ್ಬೇಕಾರೆ ಈಗ ನಾವೇ ಸಿನಿಮಾ ಎಂಜಾಯ್ ಮಾಡಿದ್ದು ಅಂದ್ಕೊಂಡಿದ್ದು. ನನಗೆ ಮುಂದೆ ಈ ಥರ ಎಂಜಾಯ್ ಮಾಡ್ತಾರೋ ಗೊತ್ತಿಲ್ಲ. ನನ್ನ ಅನುಭವದಲ್ಲಿ ನಾವು ಅಂದರೆ ಏನೇ ಕಷ್ಟ ಮುಸು ಅಂದರೆ ಎಲ್ಲ ಥರ ಕೆಲಸ ಕಲಿಸ್ತಂತ ಹೇಳಿದ್ದು, ಜೀವನ ತುಂಬ ಕಲಿಸ್ತಂತ ಹೇಳಿದ್ದು. 18 ಗಂಟೆ ಸಿನಿಮಾ ಮಾಡಿದ ಸಮಾಜ ಎಲ್ಲ ಕಲಿಸ್ತಲ್ಲ. ಅದೇ ನಾವೇನಿಲ್ಲ, ಎಲ್ಲ ಕಲಿಸ್ತು. ಅಂದರೆ ನಮ್ಗೇನು ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಈ ಕಸ ಹೊಡ್ಕೊಂಬಂದು ನನಗೆ ಜನರೇಟರ್ ಕೇಬಲ್ ಅಂತ ಯೋಚನೆ ಮಾಡಿದ್ರೆ 18 ಗಂಟೆಯಲ್ಲಿ ಒಂದು 2 ಗಂಟೆ ಸಿನಿಮಾ ಮಾಡಬೇಕಿದ್ರೆ ಎಷ್ಟು ಶ್ರಮ ಪಟ್ಟಿರ್ಬೇಕು ಅಂತೇಳಿ ಮುಂಚೆ ವರ್ಕ್ ಮಾಡಿದ್ವಿ. ಆಮೇಲೆ ಮೇಜರ್ ಏನಂತಂದರೆ ನಾವು ಆ ಕೆಲಸ ಮಾಡ್ಕೊಂಬಂದ್ವಿ. ಈಗ ಲೈಟಿಂಗ್ ಕೆಲಸ ಮಾಡಿದ್ವಿ, ಜನರೇಟರ್ ಎಷ್ಟು ಜನರೇಟರ್ ಬೇಕು, ಅದೆಲ್ಲ ಹೆಲ್ಪ್ ಆಯ್ತು. ಹೌದು. ನಾವೇನು ಕಲ್ತ್ಬೋದು ಅದೇ ಅಲ್ಲೇ. ಯಾಕಂದ್ರೆ ನಾವು ಎಷ್ಟು ಜನರೇಟರ್ ಬೇಕು, ಎಷ್ಟು ಡೀಸೆಲ್ ಬೇಕು, ಎಲ್ಲ ಥರ ಪ್ಲಾನ್ ಮಾಡಿದ್ವಿ. ಇಷ್ಟು ಲೈಟಿಂಗ್, ಇಷ್ಟು ಕ್ಯಾಮ್ರಾ ಬೇಕು. ಯಾಕಂದ್ರೆ ನಾನು ಲೈಟ್ ಮ್ಯಾನು ಜನರೇಟರ್ ಆಗಿ ವರ್ಕ್ ಮಾಡೋದ್ರಿಂದ, ಕ್ಯಾಮ್ರಾ ಸ್ಟೆಂಡ್ ವರ್ಕ್ ಮಾಡೋದ್ರಿಂದ, ಕ್ಯಾಮ್ರಾ ವರ್ಕ್ ಮಾಡಿದ್ರೆ ಅಷ್ಟಲ್ಲಿ ಹಾಕಿ ಇಷ್ಟು ಸೀನ್ ಇಷ್ಟದಾಗುತ್ತೆ, ಇಷ್ಟೊತ್ತಾಗುತ್ತೆ, ಇಷ್ಟು ಸೀನ್ ಮಾಡೋದು, ಇವು ಶಿವಣ್ಣ ಡೂಬ್ ಹಿಡ್ಕೊಂಡು ಹೆಂಗೆ ಮಾಡೋದು, ಇದೆಲ್ಲ ಪ್ಲಾನ್ ಮಾಡ್ಕೊಂಡು ಅದೊಂದು ಹೆಲ್ಪ್ ಆಯ್ತು, ತುಂಬ ಹೆಲ್ಪ್ ಆಯ್ತು. ಅದು ನಮ್ಮ ಅನುಭವನೇ ಅಲ್ಲೇ ಆ ಸಿನಿಮಾಗೆ ಆಗಿದ್ದು. ದಾರೆ ಇದು ನೀವು ಒಂದ್ಸಲ ಬರೆದ್ರಿ ಅನುಭವ ಅಮೃತ ಉಂಡ ಅದೇನು ನೆನಪಿದೆ ನಿಮಗೆ? ಯಾವ ಟೈಟ್ಲ್ ಇನ್ನೂ ನೆನಪಿಕೊಳ್ಳಿದೆ. ಅಯ್ಯೋ ಒಂದೊಂದು ಆರ್ಟಿಕಲ್ ಇಂದು ನಾವು ಚೆನ್ನಾಗಿಟ್ಟಿದ್ದೀನಿ. ಅನುಭವದ ಅಮೃತ ಉಂಡವ, ಅನುಭವದ ಅಮೃತ ಉಂಡವ. ಅದರ ನಂತರದ ಇದು ಯಾವುದು ಸಕ್ಸಸ್ ಆದ ಸಿನಿಮಾ ಆಸ್ ಎ ಪ್ರೊಡ್ಯೂಸರಾ? ಸರ್ ಸ್ನೇಹನ ಪ್ರೀತಿ ಮಾಡಿದೆ. ಭೀಮಾ ಅಂಥದ್ದು ಇಲ್ಲ, ಅದು ಅಂದರೆ ಏನಾಯ್ತು ಸರ್, ಅದು ರೀಮೇಕ್ ಮಾಡಿದ್ದು, ಅದು ಇಷ್ಕ್ ರೀಮೇಕು ಚೆನ್ನಾಗೋಯ್ತು. ಅದೇ ಟೈಮ್ ಅಂತಂದರೆ ಜೂನ್ 20ಕ್ಕೆ ಮಾಡಿದ್ವಿ. ಜೂನ್ 20 ರಿಲೀಸ್ ಮಾಡಿದ್ವಿ ಸರ್. ಜೂನ್ 19 ಮಳೆ ಸ್ಟಾರ್ಟ್ ಆಗಿದ್ದು, 20ಕ್ಕೆ ಮಳೆ ಬಂತು. ಒಂದು ತಿಂಗಳು ಅದು ಹೆಂಗಂದ್ರೆ ಕರೆಕ್ಟ್ ಶೋ ಟೈಮ್ ಬರೋದು. 4 ಶೋ ಅಂದರೆ 4 ಗಂಟೆ ಬರೋದು, 7 ಶೋ ಅಂದರೆ 7 ಗಂಟೆ ಬರೋದು, ಮತ್ತೆ 8 ಗಂಟೆ ಬಿಟ್ಬಿಡೋದು. ಒಂದು ತಿಂಗಳು ಮಳೆ ಬಂತ. ಅದೊಂದು ಅದೃಷ್ಟ ನಮ್ದು. ಚೆನ್ನಾಗಿತ್ತು. ಅದಾದಮೇಲೆ ಭೀಮಾ ತೀರ ಮಾಡಿದ್ವಿ. ಸ್ವಲ್ಪ ಕಾಂಟ್ರವರ್ಸಿ ಸಿನಿಮಾಗಳು ಮಾಡಿದ್ವಿ ಜೊತೆಗೆ. ಆಮೇಲೆ ಇನ್ನೊಂದು ಪಿಕ್ಚರ್ ಸರ್, ಇದು ಪಬ್ಲಿಕ್ ಆಗಿಲ್ಲ. ಇಲ್ಲಿ ಅಬ್ದುಲ್ ಕಲಾಂ ಬಯೋಗ್ರಫಿ ಮಾಡಿದೆ, ನಾನು ರಿಲೀಸ್ ಮಾಡಿಲ್ಲ ಸಿನಿಮಾ. ಹೌದು, ಅಬ್ದುಲ್ ಕಲಾಂ ಅವ್ರದ್ದು ಬಯೋಗ್ರಫಿ ಮಾಡಿದ್ದೀನಿ ನಾನು. ಅಂದರೆ ಜನರಿಗೆ ತೋರಿಸಿಲ್ಲ, ಮೊನ್ನೆ ಇದು ಗೌರ್ಮೆಂಟ್ ಇದರಿಂದ ಮಕ್ಳಿಗೆ ತೋರಿಸಿದ್ದೀನಿ ಸಲ, ಸ್ಕೂಲ್ ಅಂದರೆ ಬಯೋಗ್ರಫಿ ಹೆಂಗಂದ್ರೆ ಸರ್, ಹೆಂಗೆ ಇದ್ರು, ಹುಟ್ಟಿದ್ರು, ಯಾವ ಥರ ಬೆಳೆದ್ರು, ಎಲ್ಲಿ ಅಂತ ಎಲ್ಲ ಅವ್ರು ಹೆಂಗೆ ಸ್ಟಡಿ ಮಾಡಿದ್ರು, ಹೆಂಗೆ ಅನುಭವ ಕಂಡಿಡಿದ್ರು, ಎಲ್ಲ A to Z. ಅಂದರೆ ಒಂದು ಚಿಲ್ಡ್ರನ್ಗೆ ಹೆಲ್ಪ್ ಆಗಲಿ ಅಂತ, ಜನರಿಗೆ ಹೆಲ್ಪ್ ಹಂಗೆ ಮಾಡಿಟ್ಟು. ಅದರ ಕ್ಯಾಮರಾಮ್ಯಾನ್ ಮತ್ತು ಪ್ರೊಡ್ಯೂಸರ್ ನಾನೇ ಹೌದು. ಕನ್ನಡ ಹಿಂದಿ 2 ಮಾಡಿದೆ. ಅದು ಯಾಕೆ ಅದು ಮಾಡಬೇಕು ಅಂತ ಅನಿಸ್ತು ಸರ್? ಒಂದ್ಸಲ ಇದೀನಿ ಕತ್ ನೋವಾಗಿತ್ತು, ಹಿಂಗೆ ನೋಡ್ತಿದ್ದೆ ಇದರಲ್ಲಿ ಅಂಥದ್ದು ಯಾವುದೇ ನ್ಯೂಸ್ ಚಾನಲ್ ಬರ್ತಾಯಿತ್ತು ಅವ್ರದ್ದು ಬರ್ತ್ಡೇ. ಅವಾಗ ಅವ್ರದ್ದು ಬರ್ತಾಯಿತ್ತು ಅವ್ರ ಇಂಟ್ರು. ಚೆನ್ನಾಗಿದೆ, ನಾವು ಮಿಸ್ ಆಗ್ಬಾರ್ದು ನಾನು ಲೈಫಲ್ಲಿ ಮತ್ತೆ, ಯಾಕಂದ್ರೆ ಯಾರು ಮಾಡಿರಲಿಲ್ಲ. ಚೆಕ್ ಮಾಡಿದೆ, ಅಬ್ದುಲ್ ಕಲಾಂ ಬೈಕ್ರಿ ಯಾರು ಮಾಡಿಲ್ಲ ಅಂದ್ಬಿಟ್ಟು ನಾನು ಮಾಡಿಬಿಟ್ಟೆ. 18ರಲ್ಲಿ ಮಾಡಿದ ಪಿಕ್ಚರ್ ಇದು, ಕನ್ನಡ ಮತ್ತು ಹಿಂದಿ. ಈಗ ನೆಕ್ಸ್ಟ್ ಇದ್ರಲ್ಲಿ ರಿಲೀಸ್ ಮಾಡ್ತೇನೆ. ಅಂದರೆ ಅದು ತುಂಬ ಖುಷಿ ಕೊಟ್ಟಿದೆ ಸರ್ ಪಿಕ್ಚರ್, ತುಂಬ ಖುಷಿ ಕೊಟ್ಟಿದೆ. ನಾನು ಇಷ್ಟು ಕಮರ್ಷಿಯಲ್ ಪಿಕ್ಚರ್ ಮಾಡೋದು ಇದು ಆ ಥರ ವೆಯ್ಟ್ ಇದೆ. ಅದು 100% ತುಂಬ ಇಷ್ಟಪಟ್ಟು ಮಾಡಿದ್ದು, ಅದು ಬಯೋಗ್ರಫಿ ಮಾಡ್ಬೇಕಂತ. ಏನು ಸರ್ ಅವ್ರ ಸಾಧನೆ, ಯಪ್ಪ. ಅದೆಲ್ಲ ಓದಿದ್ರು ಅದು ಡೀಟೇಲ್ಸ್ ಸರ್? ಅದು ಏನಾಯ್ತು ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡ ಒಬ್ಬರು ಶಾಂತಪ್ಪ ಮಾಸ್ಟರ್ ಅಂತ ದಾವಣಿರೋದಲ್ಲ, ಅವರು ಕತೆ ಹೇಳಿದ್ರೆ ಈ ಥರ ಅವ್ರದ್ದೆಲ್ಲ ಬುಕ್ ಓದ್ಬಿಟ್ಟು, ಆ ಬುಕ್ ಓದ್ಬಿಟ್ಟು ನನಗೆ ಹೇಳಿದ್ದು ಕತೆ ಅಂತ ಮಾಡಿ ಅಂತ ಆ ಸ್ಟೋರಿ ಮಾಡಿಸಿದ್ದು. ಅವ್ರು ನನಗೆ ಏನು ಬೇಕು ಸಿನಿಮಾಟಿಕ್ ಮಾಡಿಸಿದ್ದೆ. ಅವ್ರ ಮಾಸ್ಟ್ರು ಅವ್ರು ಸ್ವಲ್ಪ ಗೊತ್ತಿತ್ತಲ್ಲ, ಹಂಗೆ ಸ್ಕೂಲಿಂದ ಓಪನ್ ಆಗೋದು, ಮಕ್ಳು ಸ್ಟಾರ್ಟ್ ಆಗೋದು ಕತೆ ಕಲಾಂ ಬಗ್ಗೆ. ಅದು ಫೀಚರ್ ಫಿಲ್ಮು ಪಕ್ಕ ಅಲ್ವಾ? ಹೌದು. ಅದು ರಿಲೀಸ್ ಆಗಿಲ್ಲ, ಇದು ಮಾಡಬೇಕು ಪ್ಲಾನಿಂಗ್ ಇದೆ. ಅದು ಅವಾರ್ಡ್ ಫಿಲ್ಮ್ ಆ್ಯಕ್ಚುಲಿ. ಹ್ಞೂ ಸರ್, ಅದು ದೊಡ್ಡ ರೀತಿಯಲ್ಲಿ ಹೆಸರೆಲ್ಲ ಬರುತ್ತೆ. ಅದ್ರಲ್ಲಿ ರಿಲೀಸ್ ಮಾಡೋ ಯೋಚನೆ ಇಲ್ವಾ? ಈಗ ಮಾಡ್ತೀನಿ. ಈ ಗ್ಯಾಪಲ್ಲಿ ಒಂದು ಏಪ್ರಿಲ್ ಮೇ ಸ್ವಲ್ಪ ಎಕ್ಸಾಮ್ ಮುಗಿದ್ಮೇಲೆ ಮಾಡ್ತಾನೆ. ಆ್ಯಕ್ಚುಲಿ ಇದೆ ಅದು ಮಾಡ್ಬೇಕಂತ. ಎಲ್ಲಿ ಸರ್ ಕಮರ್ಷಿಯಲ್ ಅಂತ ಹೋಗ್ತೇವೆ ನಾವು, ಈ ಥರ ಮಾಡೋಕ್ಕಾಗಿಲ್ಲ. ಅಲ್ಲ, ಈಗಿನ ಇಂಡಸ್ಟ್ರಿ ನೋಡ್ತಾ ಇದ್ರೆ ಸಿನಿಮಾ ಮಾಡೋದು ಕಷ್ಟ ಅಂತೇಳಿ ಅನ್ಸುತ್ತಾ? ತುಂಬ ಕಷ್ಟ ಇದೆ ಸರ್. ಏನಾಗಿದೆ ಅಂದರೆ ಈಗ ಬಿಸ್ನೆಸ್ ಬೇರೆ ಥರ ಆಗಿದೆ ಸರ್. ಅವಾಗಿನ ಕಾಸ್ಟ್ ವರ್ಕೌಟ್ ಮಾಡೋದು ತುಂಬ ಕಷ್ಟ ಇದೆ. ಕಾಸ್ಟ್ ಭಾಳ ಮುಂದೆ ಹೋಗ್ಬಿಟ್ಟಿದೆ. ಕಲೆಕ್ಷನ್ ಬಂದರೆ ಪ್ರೊಡ್ಯೂಸರು,
ಇಲ್ಲ ನಿಕಾಲಿ ಪ್ರೊಡ್ಯೂಸರ್ ಆ ಥರ ಹುಡುಗ ಪಿಕ್ಚರ್ ಓದೋ ಯಾವ ಸಮಸ್ಯೆ ಇರಲ್ಲ, ಯಾವ ಕಾಂಟ್ರವರ್ಸಿ ಇರಲ್ಲ. ಈ ಸ್ಟಾರ್ಟ್ ಆಗ್ಬಿಟ್ಟು ಎಲ್ಲರ ಮೇಲೆ ಬ್ಲೇ ಆಗುತ್ತೆ. ಅವಾಗ ಹಿಂಗತ್ತೆ ಸರ್ ನಾನೇನೋ ಪಿಕ್ಚರ್ ಈಗ ಶಾಸ್ತ್ರಿ ಅಂತ ಹೇಳಿದಲ್ಲ, ಶಾಸ್ತ್ರಿ ಪಿಕ್ಚರ್ ಅನೌನ್ಸ್ ಮಾಡಿದೆ ನನಗೆ 5 ಏರಿಯಾ ದುಡ್ಡು ಕೊಟ್ಟರು ಸರ್. ಬಾಂಬೆ ಕನ್ನಡ ಅಡ್ವಾನ್ಸ್ ಕೊಟ್ಟರು, ಮೈಸೂರು ಅಡ್ವಾನ್ಸ್ ಕೊಟ್ಟರು, BK ಜೈನ ಕೊಟ್ಟರು. ಅಂದರೆ ಮುಂಚೆ ಅಡ್ವಾನ್ಸ್ ಕೊಡೋ ಬಂದು ನಾನು ಪೇಪರ್ಲ್ಲಿ ಹಾಕಿದ್ರೆ ನಂದೇ ಫಸ್ಟ್ ಹಾಕ್ಬೇಕು ಇದು ಪೂಜೆ ದಿವಸ ಅಂತ ಹಂಗಿತ್ತು ಅದು. ಅಂದರೆ ಎಲ್ಲರೂ ಫಾಲಾಗರು. ಹುಬ್ಳಿಯರೇನು ಅಡ್ವಾನ್ಸ್ ಕೊಡೋದು, ಚಿತ್ರದುರ್ಗ ಬಳ್ಳಾರಿ ಮತ್ತೆ ಆಟೋಮೆಟಿಕ್ ಸಿನಿಮಾ ಹೋಗ್ಬಿಡ್ತು. ಹೋಗ್ತದೆ ಅಂದ್ರೆ ಅವಾಗಂದ್ರೆ ಪೂಜೆ ದಿವಸ ನಮ್ಮ ಹೆಸರು ಬರ್ಬೇಕಂತ ಇಂಥ ಏರಿಯಾ ಎಷ್ಟು ಹಂಗಿತ್ತು. ಈಗ ಹಂಗಲ್ಲ, ಪಿಕ್ಚರ್ ರೆಡಿ ಮಾಡ್ಕೊಂಡು ನಾವು ಕರೆದು ಬರಲ್ಲ, ಫೋನ್ ಮಾಡಿ ಫೋನೇ ಇರ್ತಲ್ಲ, ಅಯ್ಯೋ ಅಂತ ಪರಿಸ್ಥಿತಿ ಬಿಟ್ಟಿದೆ ಈಗ. ಬಟ್ ಅವಾಗ ಚೆನ್ನಾಗಿತ್ತು, ಬೇರೆ ಥರ ಇತ್ತು. ಈಗ ಗಾಂಧಿನಗರಕ್ಕೆ ಹೋಗಿ ಬರೋದು ಇದೆಯಾ? ಕಮ್ಮಿನೇ, ನಮ್ಮ ಯಾರು ಸ್ನೇಹಿತರು ಹೋಗ್ಬರ್ತೇನೆ. ಈಗ ಮೊನ್ನೆ ಈಗ ಒಂದು 15 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ಭೀಮಾತೀರ ಅಂತ ಒಂದು ಸಿನಿಮಾ ಮಾಡಿ ಅಂತ ಹೇಳಿದ್ದಾರೆ ಆವಾಗ 12ರಲ್ಲಿ. ಅದೀಗ ಸ್ವಲ್ಪ ಎಡಿಟ್ ಮಾಡಿ ಹೊಸ ವರ್ಷನ್ ಮಾಡಿದೆ, ಅಂದರೆ ಈಗಿನ ಥರ. ಸೊ ಒಂದು 2-3 ಅವರ್ ಇತ್ತು, ಅದು ಟ್ರಿಮ್ ಮಾಡ್ಬಿಟ್ಟು ಪಿಕ್ಚರು 2 ಅವರ್ ಮಾಡಿ ಹೊಸ ಶೂಟ್ ಮಾಡಿದೆ ಈಗಿನ ಜನ್ರೇಷನ್ಗೆ. ಎಷ್ಟಾಯ್ತು ಅದು ಖರ್ಚು? ಸೊ ಒಂದು 60-70 ಲಕ್ಷ ಖರ್ಚು ಮಾಡಿದೆ. ಲೇಟೆಸ್ಟ್ ಮಾಡಬೇಕಲ್ಲ, ಅಂದರೆ ವರ್ಕಲ್ಲಿ ಅಂದರೆ ಈಗ ಈಗಿನ ಜನ್ರೇಷನ್ಗೆ ಎಡಿಟಿಂಗ್ ಆಗಲಿ ಕಲರಿಂಗೇ ಬೇರೆ ಥರ ಇದೆ. ಸೊ ಅದೊಂದು ಸುಮಾರು ಜನ ಗೆಲ್ಬೇಕು ಸರ್ ಪಿಕ್ಚರ್ ನೋಡಿದ್ರೆ. ಹೆಂಗಂದ್ರೆ ನಾನು ಟೆಕ್ನಿಷಿಯನ್ ನೋಡ್ಬೇಕು, ಪರ್ಟಿಕ್ಯುಲರ್ ಡೈರೆಕ್ಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು, ಪ್ರೊಡಕ್ಷನ್ ನೋಡಿದರೆ ಅದನ್ನು ತುಂಬ ಕಲ್ತ್ಕೊಂಡಿದೆ. ಯಾಕಂದರೆ ಆಗಿನ ಟೈಮಲ್ಲಿ 12ರಲ್ಲಿ ಯಾವ ಥರ ಫ್ರೇಮಿಂಗ್ ಇಟ್ಟಿದ್ವಿ, ಯಾವ ಥರ ಮೇಕಿಂಗ್ ಮಾಡಿದ್ದು ಗೊತ್ತಾಗುತ್ತೆ. ಈಗ ಜನ್ರೇಷನ್ ನೆಗೆಟಿವ್ ಹೆಂಗಿತ್ತು ಕ್ವಾಲಿಟಿ ಅಂದರೆ ಫಿಲ್ಮ್ ನೆಗೆಟಿವ್ ಇದ್ದ ಹೆಂಗೆ ಕ್ವಾಲಿಟಿ ಇತ್ತು, ನಾವು ಡಿಜಿಟಲ್ ಹೆಂಗೆ ಅಂದರೆ ತುಂಬ ಜನ ಗೆಲ್ಪ್ ಆಗುತ್ತೆ. ಇನ್ನು ಫ್ರೇಮಿಂಗ್ ಇಟ್ಕೊಂಡು ಕಲರಿಂಗ್ಸ್ ಇದು ಗೊತ್ತಾಗುತ್ತೆ. ಇದು ತುಂಬ ಜನ ಗೆಲ್ಪಾಗಂಥದ್ದು. ಈ ತಿಂಗಳು ಅಲ್ಲ, ಎಷ್ಟು ಕೋಟಿನ ಎಷ್ಟಾದ್ದು ಯಾವುದು ಅದಕ್ಕೆ ಭೀಮಮಂದಿರದಲ್ಲಿ? ಆವಾಗ ಒಂದು 7 ಕೋಟಿ 8 ಕೋಟಿ ಮಾಡಿದ್ವಿ. ಈಗ ಕಾಣ್ತಾ ಸಿನಿಮಾ 50 ಕೋಟಿ ಥರ ಸಿನಿಮಾ ಕಾಣುತ್ತೆ ಈಗ ಅಟ್ ಪ್ರೆಸೆಂಟ್. ಆ ಥರ ಇದೆ. ತೆಲುಗು ತಮಿಳು ಡಬ್ ಮಾಡಿದ್ದೀನಿ, ಕನ್ನಡ ಒರಿಜಿನಲ್ ಹಂಗೆ ಇದೆ. ಅಂದರೆ ಈಗಿನ ಥರ ಮಾಡಿದ್ವಲ್ಲ, ರೇಟಿಂಗ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಎಲ್ಲ ಈಗಿನ ಥರ ಮಾಡಿದ್ವಿ. ಚೆನ್ನಾಗಿದೆ ಸಿನಿಮಾ. ಅಂದರೆ ನಾನು ಏನಕ್ಕೆ ಹೇಳ್ದೆ ಅಂತಂದರೆ, ಈಗಿನ ಜನ್ರೇಷನ್ ನಾವೇನು 10 ವರ್ಷ ಮುಂಚೆ ಮಾಡಿದ್ವಲ್ಲ, ಅದನ್ನ ಈಗ ಓಂ ಪ್ರಕಾಶ್ ಹೆಂಗೆ ಟೇಕಿಂಗ್ ಮಾಡಿದ್ರು ಎಲ್ಲ ಥರ ಗೊತ್ತಾಗುತ್ತೆ. ಸುಮಾರು ಜನ ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗ್ಬೋದು, ಡೈರೆಕ್ಟರ್ ಅದು ನೋಡಿ ಹೆಲ್ಪ್ ಆಗುತ್ತೆ ಅಂತ. ನಾನೇ ಎಷ್ಟೋ ಕಲ್ತೇನೆ ಅವರಿಂದ, ಸತ್ವಲ್ಲಿ ಹೆಲ್ಪ್ ಆಗುತ್ತೆ. ಅದಂತೂ ಪಕ್ಕ. ಸುಮಾರು ಜನಕ್ಕೆ ನಾನು ಆಕ್ಚುಲಿ ಕರ್ಸ್ಬೇಕಂತಿದೆ ಆ ಟೈಮಲ್ಲಿ. ಎಲ್ಲರೂ ನಮ್ಮ ಪ್ರಶ್ನೆಯರು ಹಿಡ್ಕೊಂಡು ಎಲ್ಲರೂ ಒಂದು ಶೋ ಕರ್ಸ್ಬೇಕಂತಿದೆ, ಆಲ್ ಟೆಕ್ನಿಷಿಯನ್. ಯಾಕಂದ್ರೆ ನಾನು ಏನು ಮಾಡಿದೆ ಅಂತಲ್ಲ, ಹೆಂಗೆ ಮಾಡ್ಬೋದು ಮುಂದೆ ಅಂತ. ಯಾಕಂದ್ರೆ ಸಿನಿಮಾ ಎಲ್ಲ ಕೊಟ್ಟಿದೆ, ನಾವೇನು ಕೊಟ್ಟಿದ್ದೀವಿ, ನಾವು 4 ಜನ ಕೊಡ್ಬೇಕು. ಹೌದು. ಈಗ ನಾನು ಮಾಡಿದ್ದು 4 ಜನ ಗೊತ್ತಾಗುತ್ತೆ, ಅವ್ರೇನು ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಆ ಪಿಕ್ಚರ್ ನೋಗಿದೆ. ಈಗ ನೆಕ್ಸ್ಟ್ ಮಂತ್ 6 ಪ್ಲಾನ್ ಮಾಡ್ತದೆ. ಅಲ್ಲಿ ಏನಾದರೂ ಕಾಂಟ್ರವರ್ಸಿ ಆಯಿತಾ? ಈ ರವಿ ಬೆಳಗೆರೆ ತಾನೆ ಅದರ ಮೂಲ ಸ್ಟೋರಿ ಬರೆದಿರೋದು ಅಂತ ಇರೋದು ಆ್ಯಸ್ ಇಟ್ ಈಸ್? ಇಲ್ಲ, ಆ್ಯಕ್ಚುಲಿ ಅವರು ಭೀಮಾತೀರ ಅಂತಕ್ಕಂಥ ಮಾಡಿದರು. ಭೀಮಾತೀರದಲ್ಲ ಅಂತಕ್ಕಂಥ ಮಾಡಿದ್ರು. ನಾವೇನು ಮಾಡಿದ್ವಿ, ಭೀಮಾತೀರದಲ್ಲಿ ನಡೆದ ಘಟನೆಗಳನ್ನ ಇಟ್ಕೊಂಡು ಮಾಡಿದ್ವಿ. ಅಂದರೆ ನಾವು FIR ಅವರ ಕತೆಗೂ ಇದಕ್ಕೂ ಸಂಬಂಧ ಇಲ್ಲ, ಅವರ ಬರವಣಿಗೆ ಇಲ್ಲ. ನಾನೇ ಮಾಡಿದೆ, ಅಲ್ಲಿ ಲೋಕಲ್ ಪೇಪರ್ನರು, ಆಮೇಲೆ ಅಲ್ಲಿ DC ರಾಜಪ್ಪರ್ ಅಂತ ಒಂದು SP ಇದ್ರು, ಅವ್ರ ಹತ್ರ ಹೋಗ್ಬಿಟ್ಟು FIRದಲ್ಲಿ ಇತ್ತಲ್ಲ, ಕೋರ್ಟಿಗೆ ಲೆಟರ್ ಕೊಟ್ಟು ಅದು ಕೊಡ್ತಾರೆ ಕೇಸ್ತಲ್ಲ, ಅದು ಇಟ್ಕೊಂಡು ಕತೆ ಮಾಡಿದ್ದು. ಅದು ನಮ್ಮ ಓಂ ಪ್ರಕಾಶ್ ಅಲ್ಲಿ ಸ್ಕ್ರೀನ್ ಪ್ಲೇ ಮಾಡಿದ್ದು, MS ರಮೇಶ್ ಡೈಲಾಗ್ ಎಲ್ಲ ಬರೋದು. ಅದನ್ನ ಇದಕ್ಕೂ ಅದಕ್ಕಿಲ್ಲ, ಬೇರೆ ಥರ ಇದು. ಅದರ ಡೈರೆಕ್ಟರ್ ಓಂ ಪ್ರಕಾಶ್ ರಾವ್. ಓಂ ಪ್ರಕಾಶ್ ರಾವ್ ಕರೆಕ್ಟ್. ಓಕೆ. ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿ ಸರ್. ನೀನು ಸರ್ ಒಂದು ಇವತ್ತು ಹೇಳಿದೆ ಸರ್, ಆ MS ರಮೇಶ್ ಡೈಲಾಗ್ ಬರೋದು ಸರ್, ಇವತ್ತು ನನ್ನ ಕಣ್ಣು ಮುಂದಿದೆ. ಆ ಡೈಲಾಗ್ ನೋಡ್ತಿದ್ರೆ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ, ಅಯ್ಯೋ ಅಷ್ಟು ಅಡ್ವಾನ್ಸ್ ಇದೆ ಸರ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಡ್ವಾನ್ಸ್ ಇದೆ. ಅಂದರೆ ಡೈಲಾಗ್ಸ್ ಅಷ್ಟು ಚೆನ್ನಾಗಿ ಬರ್ತಾರೆ, ಒಂದೊಂದು ವರ್ಡ್ಗೆ ಅರ್ಥ ಇದೆ, ಅಷ್ಟು ಚೆನ್ನಾಗಿ ಬರ್ತಾರೆ. ಅವ್ನು ಈಗ ನೋಡಿದ್ರೆ ನಂಗೆ ಅನಿಸುತ್ತೆ ಅದು ಇವಾಗ ಮಾಡಿದಂಥ ಸಿನಿಮಾ ಅಂತ. ಆ ಥರ ಆ ತೆಲುಗು ಡಬ್ಬಿಂಗ್ ಮಾಡೋಕೆ ಹೇಳ್ತಿದ್ರು, ಏನೇ ಡೈಲಾಗ್ ಹಿಂಗೆ 10 ವರ್ಷ ಅಡ್ವಾನ್ಸ್ ಇದೆ ಡೈಲಾಗ್. ರವಿ ಬೆಳಗೆರೆಗೆ ಫೈಟ್ ಆಯ್ತಾ? ಇಲ್ಲ ಸರ್, ಅವ್ರು ಮಾಮೂಲಿ ನನ್ನ ಕತೆ ಅಂತ ಬಂದರು. ಅವಾಗ ನಾನು ಹೇಳಿದಿಲ್ಲ ಸರ್, ನಾನು ಈ ಥರ ಮಾಡಿದ ಪಿಕ್ಚರ್ ನೋಡಿ ಮಾತುಕತೆ ಆಯ್ತಾ? ಮಾತುಕತೆ ಆಯ್ತು. ಪಿಕ್ಚರ್ ನೋಡಿ ನೀವು ಕತೆ ಬರೋದು ಗೊತ್ತಾಗುತ್ತೆ, ನಾನು ಬೇರೆ ಥರ ಮಾಡಿದ್ದು ಹೇಳಿದೆ. ಆಮೇಲೆ ಅಲ್ಲಿ ಕಾಂಪ್ರಮೈಸ್ ಆಯ್ತು, ಅವಾಗ ಸ್ವಲ್ಪ ಕಾಂಟ್ರವರ್ಸಿ ಆಗಿತ್ತು. ಹೌದು. 4 ದಿನ ಟಿವಿಲಿ ಇತ್ತು. ಈಗ ಯಾಕೆ ಟಿವಿಗೆ ಬರಲ್ಲ? ಯಾರು? ನೀವು? ನಾನೇನು ಮಾಡ್ತಾ ಇಲ್ಲ, ಏನು ಮಾಡ್ತಾ ಹೇಳಿ. ಸಿನಿಮಾಗೆ ಏನು ಯಾವುದೋ ಒಂದು ಕಾಂಟ್ರವರ್ಸಿ ಬಂದಾಗ ಕರೆದು ಕೂರಿಸ್ತಾರಲ್ಲ ಡಿಸ್ಕಷನ್ಗೆ. ನಾನು ಬರಲ್ಲ. ನನ್ನ ಮಕ್ಕಳು ನೋಡಿ ಬೇಜಾರಾಗ್ಬಿಡುತ್ತೆ ಸುಮ್ಮನೆ. ಯಾಕೆ? ಏನು ಯಾವ ಕಾಂಟ್ರವರ್ಸಿ ಏನೋ ಬರ್ತಾರೆ ಅಂತ. ಹಾಗೆ ಅದೇ ಪರಿಸ್ಥಿತಿ ಈಗ ಇದೆ. ಹೌದು, ಸತ್ಯ. ಆಮೇಲೆ ಅದು ಅರ್ಥ ಬರ್ಬೇಕಂತ, ನಾನು ಏನಾದ್ರು ಒಂದು ಮಾತಾಡಿದ್ರು ಒಂದು ತೂಕ ಇರ್ಬೇಕಂತ ಅಷ್ಟೇ. ಒಂದು ಈಗ ನಿಮ್ಮ ಮತ್ತೆ ಮಾತಾಡಿದ್ರೆ ತೂಕ ಆಗಿದ್ರೆ ಅದು ಚೆನ್ನಾಗಿರುತ್ತೆ. ನಾನು ಏನೋ ಮಾತಾಡಿದ್ರೆ ಅರ್ಥ ಇರಲ್ಲ. ನಾನು ಯಾಕಂದರೆ ಈ ಭೀಮತಿ ನೋಡಿ ಅಂತಂದರೆ ಟೆಕ್ನಿಷಿಯನ್ ಸತ್ತು ನಾನು ಎಷ್ಟೋ ನಾನು ಇವತ್ತು ಆ ಪಿಕ್ಚರ್ ನೋಡಿದ್ರೆ ಎಷ್ಟೋ ಕಲಿತದೆ ಸತ್ವಾಗಲು. ಅವನ ಶಾರ್ಟ್ಗಳಿಗೆ ಗ್ರೇಡಿಂಗ್ ಮಾಡಿದ್ದೆ ಸರ್, ದೊಡ್ಡ ಸ್ಕ್ರೀನಲ್ಲಿ ಗ್ರೇಡಿಂಗ್ ಮಾಡಿದ್ದೀನಿ. ಇದು ಮಾಮೂಲಿ ಮಾನಿಟ್ರಲ್ಲ, ಅದು ಕಲ್ತೀಗ ಹೊಸ ಇದು ಟೆಕ್ನಾಲಜಿಗೆ ಬಂದಿದೆ, ಈ ಥರ ಬಂದಿದೆ ಅಂತ. ಬ್ಯಾಕ್ ಸ್ಟ್ಯಾಪ್ ಮಾಡಿದವರು ಇದ್ದಾರೆ ಯಾರಾದರೂ? ಬೆನ್ನಿಗೆ ಚಾಕ್ ಹಾಕಿದವರು ಅಂತಾನಿಲ್ಲ ಸರ್, ಅನುಭವ ಆಗಿಲ್ಲ ಅಂತ ಇಲ್ಲ. ಹಾಕಿರ್ತಾರೆ ಬಟ್ ಗೊತ್ತಾಗಲ್ಲ, ಅದು ಕಾಮನ್ ಅಲ್ವಾ, ಯಾರಿಗೆ ಹಾಕ್ಲಂಗೆ ಯಾರು ಇರಲ್ಲ. ಬಟ್ ಅದರ ಎಫೆಕ್ಟ್ ಏನಾಗಿಲ್ಲ. ಇಲ್ಲ, ಭಗವಂತ ಬಿಟ್ಟು ಯಾರಲ್ಲ ಸರ್, ಭಗವಂತ ಒಬ್ಬನೇ ಬರೋದು. ಬಟ್ ನನಗೆ ಖುಷಿ ಏನದು ಗೊತ್ತಾ, ಏನಿಲ್ಲದಂಗೆ ಇಲ್ಲವರಿಗೆ ಬಂದಂತ ಅದು ಖುಷಿ. ಹೇಗೆ?
ನಾನು ಏನಿಲ್ದಂಗೆ ಬಂದೆ ಇಲ್ಲಿವರೆಗೆ ಬಂದಂತ ಖುಷಿ ಅಷ್ಟೇ, ಅದೇ ಭಾಳ ಖುಷಿ ಸರ್. ಎಷ್ಟು ಕೋಟಿ ಕಟ್ಟಿದ್ದು ನಾನು ಅಣಜಿನ ಹೆಸರು ಮಾಡೋಕ್ಕಲ್ಲ ಸರ್. ಎಷ್ಟೋ ಜನಕ್ಕೆ 100 ಕೋಟಿ ಆಗಲಿ ಅಣಜಿನ ಹೆಸರು ಮಾಡೋಕ್ಕಲ್ಲ. ಗೂಗಲ್ ಸರ್ಚ್ ಮಾಡಿ ಅಣಜಿನ ಅಂತ ಬರ್ತಾರೆ ಸರ್, ಅದಕ್ಕಿಂತ ಬೇಕು ದುಡ್ಡು ಕೊಟ್ಟರೆ ಹಾಕೋದು ಆಗಲ್ಲ. ಇದನ್ನ ಖುಷಿ ನನಗೆ. ನಾನು ಸತ್ತೋದ್ರೆ ಇರುತ್ತೆ ಅದು. ಅದೇ ನಾನು ಹೇಳೋದೇನೆಂದರೆ, ಈ ಹಳ್ಳಿಯಿಂದ ಬರ್ತಾರಲ್ಲ, ಒಂದು ಜಮೀನೆಲ್ಲ ಮಾರ್ಕೊಂಡು ಅವರು ಸಿನಿಮಾ ಮಾಡ್ತಾರೆ. ಅವ್ರು ಮಾಡ್ತಾ ಇರೋದು ಈಗಿನ ಪರಿಸ್ಥಿತಿಯಲ್ಲಿ ಪಬ್ಲಿಸಿಟಿಗಾಗಿ ಮಾತ್ರ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ. ದುಡ್ಡು ಬೇಕಾಗಿಲ್ಲ ಅವರಿಗೆ. ಈಗ ಹೇಳಿದೆಲ್ಲ ಹೌದು, ಅದಕ್ಕೆ ಟ್ಯಾಲಿ ಆಗುತ್ತೆ ಅಂತ. ಇಲ್ಲ ಸರ್, ಏನಾಗುತ್ತೆ ಅಷ್ಟು ಜನ ಗೊತ್ತಿದ್ದು ಮಾಡ್ತಾವ್ರೆ. ಆಮೇಲೆ ಗೊತ್ತಾ, ಅವರು ಹೋಗ್ತಾರೆ ರೀತಿ ಕರೆಕ್ಟ್ ಇಲ್ಲ ಅಂತ. ಅಂದರೆ ನೀವು ಹೆಸರು ಮಾಡಿ, ನಾನು ಬೇಡಂದಲ್ಲ, ಹೆಸರು ತೂಕವಾಗಿರ್ಬೇಕು. ಆಮೇಲೆ ಮಾಡಿದ್ರೆ ಒಂದು ಸ್ವಲ್ಪ ಹೆಲ್ಪ್ ಆಗ ನಿಮಗೂ. ಕಲೆನ ಅಶೋಭಾಗ ಒಲೆಯಲ್ಲ ಸರ್, ಎಲ್ಲ ಸುಳ್ಳು. ನಾನು ಯಾರು ಹೇಳ್ಬೋದು ಕಲೆ ಅಶುಭ ಒಲೆಲ್ಲ. ನಿಮಗೆ ಲಕ್ಷ್ಮಿ ಒಲಿಬೋದು, ಒಂದು ಸೈಡ್ ತಗೊಂಡು ಅದು ಸೈಡ್ ಮಾಡ್ಕೋದು, ಕಲೆ ಅಶುಭ ಒಲೆ. ಸರ್ ನಮಗೆ ಪೆನ್ ಪೇಪರ್ ಕೊಟ್ಟರೆ ಒಂದು ಪೇಜ್ ಬರೆಯೋಕೆ ಸರ್ ಆಗಲ್ಲ, ಸಾಧ್ಯನೇ ಇಲ್ಲ. ದುಡ್ಡು ಬೇಕಾದ್ರೆ ಹೆಂಗೆ ಬರಿಬೋದು, ಸ್ಕೆಚ್ ಹಾಕ್ಬಿಟ್ಟು ಬಿಲ್ಡಿಂಗ್ ಹಾಕ್ಬೋದು, ಬಟ್ ಕಲೆ ಇದು ಬರೆಯೋಕ್ಕಲ್ಲ, ಸ್ಕ್ರೀನ್ ಪೇಪರ್ ಬರೆಯೋಕ್ಕಲ್ಲ. ಕಲೆ ಹೊಲಿದ್ರೆ ಮಾತ್ರ ಅದು. ಕಲೆ ಹೊಡ್ಸ್ಕೊಂಡು ತುಂಬ ಕಷ್ಟ ಇದೆ, ಅದಂತೂ ಪಕ್ಕ. ಸರ್ ಹೇಳಿ ಸರ್, ಜನರೇಟರ್ ಕ್ಲೀನರ್ ಆಗಿ ಕ್ಯಾಮ್ರಾಮನ್ ಹಾಕೋದು ಕಲೆ ತಾನೆ ಅದು, ಅಷ್ಟು ಒಲೆಯಲ್ಲ ಅದು. ನಾನು ಬಿಟ್ಟಿಲ್ಲ, ಕಾಲು ಹಿಡ್ಕೊಂಬಿಟ್ಟು ಹೋಗಿ ಅಮ್ಮನ. ಅಬ್ಬಾ, ಅದೇನು ಧೈರ್ಯ ಇರಬೇಕು. ಹೌದು ಸರ್. ಅಲ್ಲ ಅಮ್ಮ ಕಾಲು ಹಿಡ್ಕೊಂಬಿಟ್ಟು ಹೋಗಿ. ಯಾರ್ದು? ಸರಸ್ವತಿ. ಸರಸ್ವತಿನ ಬಿಟ್ಟಿಲ್ಲ ಸರ್ ನಾನು ಬಿಟ್ಟು ಹೋಗ್ಬಿಡಮ್ಮ ಅಂತ. ಯಾಕಂದ್ರೆ ಕಲೆ ಇರುತ್ತಾನೆ, ದುಡ್ಡು ಬರೋದು ಎಲ್ಲ ಬರೋದು ಎಲ್ಲಿ ಬರುತ್ತೆ. ಸರಸ್ವತಿ ಇಲ್ಲ ದುಡ್ಡಿಗೆ ಬರ ಸಾಧ್ಯನೇ. ಕಲೆಗೆ ಅಷ್ಟು ಬೆಲೆ ಇದೆ. ನಾನು ಯಾವಾಗ ಬೆಂಗಳೂರಿಗೆ ಬಂದು ಅವಾಗಿಂದ ಬೆಲೆ ಫಾಲೋ ಮಾಡಿಬಿಟ್ಟೆ. ಇದು ಹೀಗೆ ಅಂತ. ಹೌದು, ಯಾಕಂದ್ರೆ ಸರ್ ಈಗ ನನ್ನ ಅನುಭವದಲ್ಲಿ ಅದೇ ಹೇಳಿದಾಗ ದುಡ್ಡು ಇವತ್ತು ಇಟ್ಕೊಂಡ್ರೆ ನಾಳೆಗೆ ಬರ್ತೇನೆ ಅಂತ ಇದ್ದಾರೆ ಇವ್ರು. ಆ ಥರ ಇವತ್ತು ಸಿನಿಮಾ ನಾವು ಚೆನ್ನಾಗಿಟ್ರೆ ನಾಳೆ ಬರ್ತಾ ಅಂದರೆ ಎಕ್ಸಾಂಪಲ್ ಭೀಮಾ ಅಂದರೆ ಅವತ್ತು ಮಾಡಿ ಚೆನ್ನಾಗಿ ಮಾಡಿಕೆ ಇವತ್ತು ನನಗೆ ಹೆಲ್ಪ್ ಆಗುತ್ತೆ. ಇದಂತೂ ಪಕ್ಕ. ಒಳ್ಳೆ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ ಸರ್, ಈಜಿ ಇಲ್ಲ, ತುಂಬ ಈಜಿ ಇಲ್ಲ ಸರ್. ಅವಾಗ ಹೆಂಗಾಯ್ತು ಅಂದರೆ ಸರ್, ಅವಾಗ ಬೇರೆ ಥರ ಕಾಂಪಿಟೇಷನ್ ಇತ್ತು, ಇವಾಗ ಬೇರೆ ಥರ ಕಾಂಪಿಟೇಷನ್. ಯಾಕಂದರೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಹಿಂಗಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಟಕ ಟಕ್ ಅಂತ ಹೋಗ್ತಾರೆ ಜನ, ಅದ್ರ ಮೇಲೆ ಬಿಜಿ ಆಗ್ಬಿಟ್ಟಾರೆ ಸರ್. ನಾವು ದಾವಣಗೆರೆ ಅಣಜಿಂದ ಬಸ್ ಟ್ರೈ ಇಂಥದ್ದು ಸೈಕಲ್ ಬಂದು ಬೆಳಗ್ಗೆ ಪಿಕ್ಚರ್ ಅಣ್ಣರ ಪಿಕ್ಚರ್ ಶ್ರಾವಣ ಮಂತ್ ನೆನಪಿ ನನಗೆ. ಚಳಿಲಿ ಬೆಳಗಿನ ಜಾವ ಬಂದ ದಾವಣಗೆರೆ ನಾವು 5 ಜನ ಫ್ರೆಂಡ್ಸ್ಗಳು ಸೈಕಲ್ ಹೊಡ್ಕೊಂಡು ಬಂದೇವಿ. ನೈಟ್ ಬಸ್ ಇರಲ್ಲ ಆ ಥರ ಮಾಡಿ ನೋಡಿ. ಆ ಸಿನಿಮಾ ಕ್ರೇಜ್ ಬೇರೆ. ಈಗ ಯಾರು ಸೈಕಲ್ ಹೊಡ್ಕೊಂಡು ಬರ್ತಾರೆ ಸರ್, ಮನೆಯಲ್ಲೂ ಪಿಕ್ಚರ್ ಬಂದು ನೋಡೋಲ್ಲ, ಹಂಗೆ ಆಡೋದ್ರಿ. ಸೊ ಅದು ಬೇರೆ ಕ್ರೇಜ್. ಮಧ್ಯೆ ಏನಾದರೂ ಆರೋಗ್ಯ ಕೈ ಕೊಡ್ತಾ? ಮೋಸ ಸ್ವಲ್ಪ ಎಂಥದ್ದು? ಇದು ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿದೆ ರೈಟಲ್ಲಿ. ಅಂದರೆ BP ಜಾಸ್ತಿ ಆಗ್ಬಿಟ್ಟು ಆಮೇಲೆ ರೆಡಿ ಆಯ್ತಲ್ಲ, ಸರಿ ಹೋಯ್ತು. ನೋವಿತ್ತು. ಮರವು ಇಲ್ಲ ಅದೇನಿಲ್ಲ ಯಾವುದಿಲ್ಲ. ಕುತ್ತಿಗೆ ಆದಾಗ ಹೀಗೆ ಮಾಡಿದಾಗ ಸರ್ವೈಕಲ್ ಆಗಿತ್ತು ಸ್ವಲ್ಪ. ಅದು ಕ್ಯಾಮ್ರಾ ಬಿಟ್ಟು ಅವಾಗ ಇದ್ದಲ್ಲ ಬೈಕೊಂಡಿದ್ರೆ ಅವಾಗೆಲ್ಲ 4 3 ಅವರ್ಸ್ ಹಂಗಾರಿದ್ದಲ್ಲ. 3 ಅವರ್ಸ್ ಹಂಗಾರಿದ್ದೆ ನಾವು. ಒಂದು ಚೇಂಜಿಂಗ್ ಫೈಟ್ ಇದ್ರೆ ಹಿಂಗೆ ಇದ್ಕೊಂಡು ನೀವು ಭೀಮತ್ತಿರದ ಇದೆ ಸರ್, ಕುದುರೆ ಹಿಂಗೆ ಕಿಟ್ಕೊಂಡು ಖಾಲಿ ಕಟ್ಟಿ ಕ್ಯಾಮ್ರಾನ ಹಂಗೆ ಫಾಲೋ ಮಾಡಿದೆ. ಇವಾಗ ಶಾರ್ಟ್ ಗೊತ್ತಾಗಿದೆ, ಹಿಂಗೆ ಕೆಳಗಡೆ ಕಟ್ಬಿಡೋದು ಸೊಂಟಕ್ಕೆ, ಹಂಗೆ ಫಾಲೋ ಮಾಡೋದು ಕ್ಯಾಮ್ರಾ. ಆ ಕುದುರೆ ಕಾಲು ಟಕ ಟಕ ಟಕ. ಅವಾಗ ಹಂಗಿತ್ತಲ್ಲ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಇರಲಿಲ್ಲ, ನೆಗೆಟಿವ್ ಅಲ್ಲ ಅವೆಲ್ಲ ಹಂಗೆ ಇವಾಗ ಎಫೆಕ್ಟ್ ಆಗ್ತದೆ. ಅದು ಈಗ ಎಫೆಕ್ಟ್ ಆಗಿ ಹೌದು, ಆಟೋಮೆಟಿಕ್. ಈಗ ಓಕೆನಾ? ಈಗ ಆರಾಮಿದೆ, ಯಾವ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಮಕ್ಕಳು ಚೆನ್ನಾಗಿ ಓದ್ತವ್ರೆ. ಏನು ಮಾಡ್ತಾರೆ ಸರ್? ಮಗಳಿಗೆ ಡಿಗ್ರಿ ಆಯಿತು, ಮಗ ಕಂಪ್ಯೂಟರ್ ಸೈನ್ಸ್ ಮಾಡ್ತಾರೆ ಹೈಟೆಕ್. ಅವ್ರಿಗೆ ಸಿನಿಮಾದ ಬಗ್ಗೆ ಇಲ್ಲ, ಅವ್ರಿಗೆ ಆಸಕ್ತಿ, ಸಿನಿಮಾ ನೋಡ್ತಾರೆ ಅಷ್ಟೇ. ಅವ್ರು ನೋಡೋ ಆಸಕ್ತಿ ಅಷ್ಟೇ. ಅವರು ನಾನು ಕೇಳಿದೆ, ಅವ್ರಿಗೆ ಯಾರು ಇಂಟ್ರೆಸ್ಟ್ ಇಲ್ಲ. ನಿಮಗೆ ಸಾಕಪ್ಪ ಅಂದರು. ಮನೆಯವ್ರು ಏನು ಹೇಳ್ತಾರೆ? ಅವರು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ ಅಷ್ಟೇ, ಬರೀ ಏನು ಕೇಳೋರು. ಅದಿದ್ರೆ ಎಲ್ಲ. ಹೌದು. ನಮ್ಮನೆ ಆ್ಯಕ್ಚುಲಿ ಮೊನ್ನೆ ಚೇಂಬರ್ ಎಲೆಕ್ಷನ್ ಆಯಿತು. ನನ್ನ ಮಗಳು ನಾವೆಲ್ಲ ಜಿದಿ ಬಂದು ಎಲೆಕ್ಷನ್ಗೆ ಓಟ್ ಹಾಕಿ ನಮ್ಮ 3-4 ಕೊಟ್ಟಿದ್ದೆಲ್ಲ. ಬಾಮ್ಮ ನಿಮ್ಮ ಅಮ್ಮ ಗೊತ್ತಾಗಲ್ಲ ಬಾಜಿದಿ ಅಂತ. ಸುಮಾರು ಜನ ನಿಮ್ಮ ಅಪ್ಪ ಹಂಗೆ ಹಿಂಗೆ ಅಂತ. ಅವಳಿಗೊಂದು ಥರ ಆಗ್ಬಿಟ್ಟಿದೆ, ಅವಳು ಕಣ್ಣ ನೀರು ಬಿಟ್ಟಿದೆ. ಅಂದರೆ ನಿಮ್ಮಪ್ಪ ಆ ಥರ ಮಾಡಿದಮ್ಮ, ಯಾರಿಗೆ ತೊಂದರೆ ಕೊಟ್ಟಿಲ್ಲ, ಯಾವುದೇ ಪ್ರೊಡ್ಯೂಸರ್ ಇದ್ರು ಇಂತ ಮಾತಾಡ್ತಿದ್ದೆ ಅಂತ ಎಲ್ಲ ಸುಮಾರು ನಮ್ಮ ಚಿನ್ನೇಗೌಡರೆಲ್ಲ ಸುಮ್ಮ ಹೇಳಿದ್ರು. ಅವಳು ಒಂದು ಬಂದು ಮನೆಗೆ ಹೇಳ್ತಾರೆ, ಡ್ಯಾಡಿ ನೀವೇನು ಡ್ಯಾಡಿ ಹಿಂಗೆ ಹೆಸರು? ಅಮ್ಮ ನಾವು ದುಡ್ಡು ಮಾಡಿದೇವಲ್ಲ, ನಾಲ್ಕು ಹೆಸರು ಒಳ್ಳೆ ಅದು ಅಷ್ಟೇ ಬೆಳೆ ಕಳ್ಸ್ಕೊಂಡ್ರು ಅಂತೇಳಿ. ನಮ್ಗೆ ದುಡ್ಡು ಬೇಡಮ್ಮ, ಇದು ಸಾಕು. ಭಾಳ ಇದಾಗ್ಬಿಟ್ಲು ಅವಳು. ಮನೆ ಬಂದಾಗ ಹೇಳೋದು, ಏನು ಡ್ಯಾಡಿ ನಿನಗೆ ಅಷ್ಟು ಜನ ಮರ್ಯಾದೆ ಕೊಡ್ತಾರೆ, ಅಷ್ಟೇ ಸಾಕ್ತಾನ ಅವಳು. ಆ್ಯಕ್ಚುಲಿ ಅವಳು ಅಷ್ಟೇ ಸರ್, ನನ್ನ ಮಗಳು ಡೊನೇಷನ್ ಎಲ್ಲಿ ಫೀಸ್ ಕಟ್ಟಿಲ್ಲ ನಾವು. ಹಾಂ, ಬ್ರೈಟ್ ಆಗಿದೆ. ಹೌದು, ಆತನ ಅವಳು ಮೌಂಟ್ ಕಾರ್ಮಲ್ ಕಾಲೇಜಿಂದ ಇಟ್ಕೊಂಡು ಎಲ್ಲಿ ಡೊನೇಷನ್ ಇಟ್ಟಿಲ್ಲ. ಅವ್ರು ಮೆರಿಟೆಲ್ಲ ಬಂದಾಳ, ಚೆನ್ನಾಗಿ ಓದಿರಲ್ಲ ಅದೆಲ್ಲ ಭಾಳ. ಅದೇ ಸರ್ವಶಕ್ತಿ. ನಾನು ಅಲ್ಲಿ ಕಾಲು ಬಿಟ್ಟಲ್ಲಿ ಇವರು ಬಿಟ್ಟಿಲ್ಲ, ಇವತ್ತು ಬಿಟ್ಟಿಲ್ಲ ನಮ್ಮ ಸರ್. ಹಾಂ, ಖುಷಿ ಅಲ್ಲ? ಹೌದು. ಮತ್ತೆ ಸರ್ ನಾನು ಸಿನಿಮಾ ತುಂಬ ಎಂಜಾಯ್ ಮಾಡೀನಿ ಸರ್. ನೀವು ನಂಬಿ ಯಾವ ಕಷ್ಟ ನನಗೆ ಯಾವತ್ತು ತೋರಿಸಿಲ್ಲ, ಎಷ್ಟೇ ವರ್ಕ್ ಕಷ್ಟ ತೋರಿಸಿಲ್ಲ ಸರ್. ಎಲ್ಲ ಕೊಟ್ಟಿದೆ ಸರ್, ತುಂಬ ಕೊಟ್ಟಿದೆ. ಇವತ್ತು ನಾನು ಈ ಕ್ಯಾಮ್ರಾ ಉಂಟಾಕರೆ ಓನ ಮ್ಯಾಚ್ ಅಂತ ಮುಟ್ಟಲ್ಲ.
ಎಲ್ಲ ಕೊಟ್ಟಿದ್ದಲ್ಲ ಅದು. ಹಂಗಾಗಿ ಇವತ್ತಿನ ಜನ್ರೇಷನ್ ತುಂಬ ಕೇರ್ಫುಲ್. ನಾನು ಸುಮಾರು ಜನ ಹೇಳ್ತೇನೆ, ಪಿಕ್ಚರ್ ಕತೆ ಭಾಳ ಚೆನ್ನಾಗಿ ಮಾಡಿ ಇಲ್ಲೇ ಕೂತ್ಕೊಂಡು ಪೇಪರ್ ಬರೀರಿ, ಹೋಗಿ ರೋಡಲ್ಲಿ ನೋಟ್ ಬರಿಬೇಡಿ ಅಂತ ಹೇಳಿ ಸುಮಾರು ಜನ ಕೇಳ್ತಾರೆ. ಇವಾಗ ರೋಡಲ್ಲಿ ನೋಟ್ ಇರ್ತಾರೆ, ಮಾಡಬೇಡಿ ಅಂತ ಹೇಳ್ತೇನೆ. ಸುಮಾರು ಜನ ಹೇಳ್ತೇನೆ. ಕ್ಯಾಮ್ರಾ ಯೂನಿಟ್ ಬುಕ್ ಮಾಡಕ್ಕೆ ಬರ್ತಾರೆ, ಅವ್ರಿಗೆಲ್ಲ ಹೇಳ್ತೇನೆ ಹೆಂಗೆ ಮಾಡ್ಕೊಂಡ್ರಿ ಏನು ಮಾಡ್ಕೊಂಡಿರ್ತಿಲ್ಲ. ನನ್ನಿರೋ ಟಿಪ್ಸ್ ಎಲ್ಲ ಕೊಡ್ತೇನೆ ಸ್ವಲ್ಪ. ಓಕೆ, ನನಗೆ ಗೊತ್ತಿರೋದಲ್ಲ ಹೇಳ್ತೇನೆ. ಅದೇ ತಶ ಮಾಡೋಕ್ಕಾಗಿದೆ ಮಾಡೋಕ್ಕಲ್ಲ. ಈಗ ಅಣಜಿ ಕ್ಯಾಮ್ರಾ ವರ್ಕ್ ನಮ್ಗೆ ಬೇಕು ಅಂತ ಹತ್ರ ಬಂದಾಗ ಏನು ಅಡ್ವೈಸ್ ಮಾಡ್ತಾರೆ ಪ್ರೊಡ್ಯೂಸರಿಗೆ? ನೀವು ಯಾವ ಥರ ಕತೆ ಕೇಳಿ ಅಂತ ಕತೆ ಕತೆ ಹೇಳಿ ಅಂತೇಳಿ ಅಲ್ವಾ? ಅಲ್ಲ, ಕತೆ ಕೇಳ್ತೇನೆ. ಇವಾಗ ನೀವು ವರ್ಕೌಟ್ ಆಗುತ್ತೆ ನೋಡಿ, ಕಲಾವಿದರು ನೀವು ಹೆಂಗೆ ವರ್ಕೌಟ್ ಆಗುತ್ತೆ ನೋಡಿ, ಬಿಸ್ನೆಸ್ ಹೆಂಗಿದೆ ಫಸ್ಟ್ ನೀವು ಸರ್ವೆ ಮಾಡಿ ಅಂತ ಹೇಳ್ತೀವಿ ಫಸ್ಟ್. ಸೊ ಸರ್ವೆ ಮಾಡಿ, ಯಾಕಂದರೆ ಏನೇನು ಹೇಳ್ಬಿಡ್ತಾರೆ ಸೆಟ್ಲೈಟ್ ಹೋಗುತ್ತೆ, ಡಿಜಿಟಲ್ ಹೋಗುತ್ತೆ ಅಂತ. ಅದು ಯಾವುದು ಒರಿಜಿನಿಟಿ ಅಲ್ಲ. ಸಿನಿಮಾ ಹೋದ್ರೆ ಎಲ್ಲ ಹೋಗುತ್ತೆ, ಇಲ್ಲ ಖಾಲಿ ಆಗುತ್ತೆ ಅಲ್ಲ. ಸುಮಾರು ಜನ ಹೇಳ್ತೇನೆ ನಾನು, ಹೇಳೋದು ತುಂಬ ಚೆನ್ನಾಗಿದೆ. ಪೆನ್ನು ಪೇಪರ್ ಬರೀತಾರೆ, ಇದು ಹಿಂದಿ ರೇಟ್ ಶೀಟ್ ಬರುತ್ತೆ, ತಮಿಳು ರೇಟ್ ಶೀಟ್ ಬರುತ್ತೆ, ಕನ್ನಡ ಹಿಂಗೆ ಹೋಗುತ್ತೆ ಅಂತ. ಅದೆಲ್ಲ ಅಲ್ಲ. ಅಲ್ಲಿ ಸಿನಿಮಾ ಓಡಿದ್ರೆ ಮಾತ್ರ ಅದು ಬರುತ್ತೆ, ಇಲ್ಲ ಏನು ಬರಲ್ಲ. ಅಲ್ಲಿ ಸಿನಿಮಾ ಬರೋದಕ್ಕೆ ಅವ್ನು ಹೋಗಿಬಿಟ್ಟಿರ್ತಾನೆ. ಅದನ್ನೇ ಮೊದಲು ಹೇಳ್ತೇನೆ ನಾನು, ಅಡ್ವೈಸ್ ಮಾಡ್ತೇನೆ. ಸಿನಿಮಾ ಮಾಡಿ ನಿಮ್ಗೆ ಬೇಡದಲ್ಲ, ಬಟ್ ಫಸ್ಟ್ ಸರ್ವೆ ಮಾಡಿ. ಈಗ ನಾವು ಒಂದು ಮನೆ ಕಟ್ಟೋಕ್ಕಾರ ವಾಸ್ತು ಇಲ್ಲಿರ್ಬೇಕು ಸರಿ, ಇದು ಅಡುಗೆ ಮನೆ ಇಲ್ಲಿರ್ಬೇಕಂತ. ಅದೇ ಥರ ಸಿನಿಮಾ ಅದು ಕೆಲವೊಂದು ಜನ ಗೊತ್ತಾಗ್ತದೆ ಅಷ್ಟೇ. ನಾವು ಹೆಂಗೆ ಮನೆ ಕಟ್ತಾ ಅದೇ ಥರ ಸೇಮ್ ಇಲ್ಲಿ ದೇವ್ರ ಮನೇಲಿರ್ಬೇಕು, ಅದೇ ಥರನೇ. ಅದು ನಾವು ಬೇರೆ ತೆಗೆದು ಯೋಚನೆ ಮಾಡ್ಬಿಡೋದು ಅಷ್ಟೇ. ಅದು ಯೋಚನೆ ರಾಂಗ್. ಅದು ನನ್ನ ಅನುಭವದಲ್ಲಿ. ಈಗ ಎಲ್ಲ ಸಿನಿಮಾ ಮಕಾಡೆ ಮಲಗ್ತಾ ಇರುವಾಗ, ಸೋಲ್ತಾ ಇರುವಾಗ ಒಂದು ಕಾಂತಾರದ ಹೆಸರು ಹೇಳ್ತಾರೆ, ಒಂದು KGF-ನ ಹೆಸರು ಹೇಳ್ತಾರೆ. ಅದು ಎರಡೇ ಸಿನಿಮಾನ? ಇಲ್ಲ ಸರ್, ಅದರ ಉದಾಹರಣೆ ಕೊಟ್ಟುಕೊಂಡು ಉಳಿದವರೆಲ್ಲ ಮಾಡಿ ಸಿನಿಮಾ ಮಾಡಿ ಅಂತ ಹೇಳಲಿಕ್ಕಾಗುತ್ತಾ ಸರ್? ಏನಾಗುತ್ತೆ ಅಂದರೆ, ಒಂದು ಲೇಬಲ್ ಮಾಡ್ತಾರೆ, ಯಾವ ಸಿನಿಮಾ ಇಟ್ಟಾಗಿರುತ್ತಲ್ಲ, ನನಗೆ ಫೋನ್ ಮಾಡ್ತಾರೆ, ಸರ್ ಕಾಂತಾರ ಥರ ಕತೆ ಮಾಡಿದ್ದಾನೆ ಅಂತಾರೆ. ಮಲ್ಕಳೆ ಅಂತಾನೆ, ಮಲ್ಕಳೆ ಅಂತಾನೆ. ಯಾವ ಇಟ್ಟಾಗದ ಸರ್? ಒಂದ್ಸಲ ನಂಗೆ ಗೊತ್ತಿಲ್ಲ, ನಿಮ್ಗೆ ಕತೆ ಹೇಳಕ್ಕೆ ಬಂದರೆ ಶಾಸ್ತ್ರಿ ಇನ್ನೊಂದು ಪಿಕ್ಚರ್ ನಂದೇ ಕತೆ ಹೇಳಿದ್ದಾರೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹೇಳಿದ್ದಾರೆ, ಕತೆ ಬಂದಾರೆ ಕತೆ ಹೇಳಕ್ಕಾರ. ನನ್ನ ಸಿನಿಮಾ ನನಗೆ ಕತೆ ಹೇಳಿದ್ದಾರೆ. ಈ ಥರ ಬೇಕಾದ ಎಕ್ಸ್ಪೀರಿಯನ್ಸ್ ಆಡ ನನಗೆ. ನನ್ನ ಸಿನಿಮಾನೇ ಗೊತ್ತಾಯ್ತು, ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಹೇಳಿದ್ದಾರೆ. ಈ ಥರ ಏನು ಹೇಳ್ತೀರಿ? ಅವ್ರಿಗೆ ಗೊತ್ತಿಲ್ಲ. ಅವ್ರು ಅದಕ್ಕೇ ಸರ್, ಸಿನಿಮಾ ಈಗ ಕಾಂತಾರನೇ ಎಲ್ಲ ಸಿನಿಮಾ ಲ್ಯಾಂಡ್ ಅಲ್ಲ ಸರ್. ಕಾಂತಾರ ಇದು KGF ಸಿನಿಮಾ ಅಲ್ಲ. ಸಿನಿಮಾ ಎಲ್ಲ ಥರ ಇದೆ. ನೀವು ಮಾಡೋ ಸೆಲೆಕ್ಷನ್ನು, ನೀವು ಮಾಡೋ ಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಚಾರ್ಲಿ ಅಂತ ಒಂದು ಸಿನಿಮಾ ಬಂತು, ನಾಯಿದು ಚೆನ್ನಾಗಿದೆ. ಹೆಂಗಾಯ್ತು? ಹೌದು, ಕತೆ ಅಲ್ವಾ? ಕತೆ ಸರ್, ಮೇಜರ್ ಕತೆ ಸರ್. ಒಳ್ಳೆ ಕತೆ ಮಾಡಿದ್ರೆ ಸಿಗುತ್ತೆ ನಿಮ್ಗೆ. ಅಂದರೆ ಸರ್, ಇವತ್ತಿನ ಜನ್ರೇಷನ್ಗೆ ಮಾಡೋಕೆ ಭಾಳ ಯೋಚನೆ ಮಾಡೋಕ್ಕಾಗಿದೆ. ಇವತ್ತು ನಮಗೆ ಓಲ್ಡ್ ಸಿನಿಮಾ ನೋಡ್ಬೋದು ಕೂತ್ಕೊಂಡು, ತುಂಬ ಚಾಲೆಂಜಿಂಗ್ ಇದೆ. ಅವಾಗೇನಂದರೆ 2 ಫೈಟು 2 ಸಾಂಗ್ ಇಟ್ಬಿಟ್ರೆ ಫುಟೇಜ್ ಮುಡ್ತೀನಿ 5 ನಿಮಿಷ 5 ನಿಮಿಷ. ಹಂಗಲ್ಲ ಈಗ. ಸಾಧ್ಯನೇ ನಾವು 3 ಫೈಟು 2 ಸಾಂಗ್ ಇದೆ ಅಂದರೆ ನಾವು ಫಸ್ಟ್ ಕೇಳ್ತಿದ್ವಿ ಇಂಟರ್ವ್ಯೂ ಆಗ್ತಂಗೆ ಎಷ್ಟು ಫೈಟ್ ಅವ ಅಂತ ಪಿಕ್ಚರ್ ಥಿಯೇಟ್ರಲ್ಲಿ. ಅಲ್ಲಿ ಫೋಟೋ ಕಡಾಕರ 3 ಫೈಟ್ ಅವ, 5 ಫೈಟ್ ಪಿಕ್ಚರ್ಲಿ ಅಂತ. ಅದೆಲ್ಲ ಈಗಿಲ್ಲ. ಕತೆ ಕಲೆಕ್ಷನ್ ತುಂಬ ಕಷ್ಟ ಇದೆ ಸರ್. ನಾವು ಅವಾಗ ಮಾಡಿದ್ವಿ ಅದು ಬೇರೆ ಥರ, ಈಗ ಇರೋದು ಬೇರೆ ಥರ. ಅವಾಗ ಕಾಂಪಿಟೇಷನ್ ಇರಲಿಲ್ಲ ನಮಗೆ. ಈಗ ಊರು ತುಂಬ ಕಾಂಪಿಟೇಷನ್ ಇದೆ. ತುಂಬ ಕಾಂಪಿಟೇಷನ್ ಇದೆ ಸರ್. ಆಮೇಲೆ ಬೇರೆ ಲ್ಯಾಂಗ್ವೇಜು ಕಾಂಪಿಟೇಷನ್. ನಮ್ಮದು ಚೆನ್ನಾಗಿ ಮಾಡ್ತಿದ್ದಾರೆ, ಬಟ್ ಇನ್ನೂ ಮಾಡಬೇಕು. ಬಡ್ಜೆಟ್ಗಳು ನೋಡ್ಕೊಂಡು ಮಾಡಬೇಕು. ಇವತ್ತು ನಮ್ಮ ಒಳ್ಳೆ ಸಿನಿಮಾ ಮಾಡ್ತಾರೆ, ಕನ್ನಡದ ಬರ್ತಾ ಇದೆ. ಎಲ್ಲದಕ್ಕೆ ಅದೇ ಟಿಕಾಣ ಹಾಕ್ಬಾರ್ದು ಈಗ. ಈಗ ಮಧ್ಯೆ ಅಷ್ಟು ತುಂಬ ಹತ್ತಿರದ ಸ್ನೇಹಿತರು ನೀವು, ದರ್ಶನ್ ಅಲ್ವಾ? ಮಧ್ಯೆ ಏನಾದರೂ ಕಾಂಟ್ರವರ್ಸಿ ಆಯ್ತಾ, ಪ್ರಾಬ್ಲಮ್ ಆಯ್ತಾ? ಇಲ್ಲ ಸರ್, ನನ್ನ ಮೈಸೂರಲ್ಲಿ ಬಂದು ಅದು ನೋಡ್ಕೊಂಡು ಹೋದ್ರು. ನನಗೆ ಹೇಳಿ ಬ್ಲಡ್ ಕ್ಲಾಟ್ ಆಗಿದೆ ಅಂತ, ಇದರಲ್ಲಿ ಇದೆ ಅಂತ ಮಣಿಪಾಲಲ್ಲಿ. ಅವ್ರು ಬಂದು ಮಾತಾಡ್ಸ್ಕೊಂಡು ನನ್ನ ದುಡ್ಡು ಬೇಕಂತ ಕೇಳಿದ್ರು. ನನ್ನ ಮನೆಗೆ ಕೊಟ್ಟೋಗ್ಯಾರೆ. ಹೌದಾ? ಕೊಟ್ಟೋಗ್ಯಾರೆ, ದುಡ್ಡು ಬೇಕಾದ್ರೆ ಹಾಸ್ಪಿಟ್ಲಿಗೆ ಕೇಳಿ ಅಂತ. ಅಂದರೆ ಆ ಥರ ವಿಶ್ವಾಸ. ಬಟ್ ನಿಮ್ಮ ಹತ್ರ ದುಡ್ಡು ಇತ್ತು, ಆದರೂ ಕೊಟ್ಟು ಹೋಗಿದ್ದಾರೆ. ಹೌದು, ಅಂದರೆ ಅದು ಆ ಗುಣದಲ್ಲಿ ಮಾತಾಡಂಗಿಲ್ಲ ಸರ್. ಅದೆಲ್ಲ ಸರ್, ನಿಮ್ಮ ಅನ್ಬೋದು ನಾನು ಬಂದು ನೋಡಿದ್ದೀನಿ, ನಾವು ಮತ್ತಿಂದ ನೋಡಿರೋದು. ಅದೆಲ್ಲ ಹೀಗೆ ಇಲ್ಲ, ನಾನೇ ಸಿನಿಮಾ ಮಾಡಿದ್ದೇನಲ್ಲ. ಹೌದೌದು, ಕರೆಕ್ಟ್. ತುಂಬ ಅದೆಲ್ಲ ಇದೆ ಅವ್ರದ್ದು. ಯಾರ ಕಷ್ಟ ಅಂದರೆ ಬರ್ತದೆ ಕೆಪಾಸಿಟಿ. ಅವ್ರ ಟೈಮ್ ಬ್ಯಾಡ್ ಟೈಮ್ ಅಂತ ಕಾಣ್ತಷ್ಟೇ. ಏನು ಅನಿಸ್ತದೆ ನಿಮ್ಮ ಆತ್ಮೀಯ ಗೆಳೆಯ, ಜೀವದ ಗೆಳೆಯ, ಸರ್, ಚಡ್ಡಿ ದೋಸ್ತು ಏನಿದೆ ಸರ್ ಈ ಥರ ಆದಾಗ? ನನಗೇನಿದೆ ನಿಮಗೆ ಬೇಜಾರು ಅಂದರೆ, ನನ್ನ ಹಾಸ್ಪಿಟ್ಲ್ ಮೈಸೂರಿದಾಗ ಬಂದು ಹೋದ್ರೆ ಒಂದು ತಿಂಗಳಿಗೆ ಅವ್ರು ಈ ಥರ ಆಗಿದೆ ಅಂತ ಗೊತ್ತಾಯ್ತು. ನಾನು ಹೇಳೋದು, ಮನೆ ಕೂತ್ಕೊಂಡು TV ನೋಡಿ ನನಗೆ ಯಾವುದೋ ಸಿನಿಮಾ ರಿಹರ್ಸಲ್ ನಡೆದಂಗೆ ಗೊತ್ತಾಗ ನನಗೆ ಹೆಲ್ತ್ ಅವ್ರು ಸರಿ ಇಲ್ಲಲ್ಲ, ಆ ಥರ ಆಗೋಯ್ತು ಲೈಫಲ್ಲಿ. ಆಮೇಲೆ ಅಂದರೆ ನಾನು ಇವತ್ತರೆಗೂ ಮೀಟ್ ಮಾಡೋಕ್ಕಾಗಿಲ್ಲ, ಹೋಗೋಣ ಅಂತ ಆಗ್ತಾಯಿಲ್ಲ ಅಂತ ಪರಿಸ್ಥಿತಿ ಆಗಿತ್ತು. ಅದಕ್ಕೆ ಬೇರೆ ಬಣ್ಣ ಏನು ಕಟ್ಟಬೇಕಾಗಿಲ್ಲ, ಅವ್ರು ಸರಿ ಇಲ್ಲ, ಇಲ್ಲ ಸರಿ, ಅದೇ ಆ ಬಣ್ಣನೇ ಇಲ್ಲ. ಬ್ಯಾಡ್ ಟೈಮ್ ಅಂತ ಹೇಳ್ಬೇಕು ಅಷ್ಟೆ. ಬಟ್ ಅಂಥ ಕ್ರೂರ ಮನುಷ್ಯ ಅಲ್ಲ ಸರ್. ನನಗೆ ತುಂಬ ಈಗ ಸುಮಾರು ಜನ ಹತ್ರ ನೀವು ನೋಡಿದ್ರಿ, ನಾನು ತುಂಬ ಹತ್ರ ನೋಡೇನಿ. ಆ ಥರ ಎಲ್ಲ ನಾನು ಇವತ್ತು ಒಪ್ಪಲ್ಲ, ನಾಳೆನೂ ಒಪ್ಪಲ್ಲ.
ನನ್ನ ಅನುಭವ ಹೇಳ್ತದೆ. ಯಾಕಂದ್ರೆ ನಾವು ತುಂಬ ಟೈಮ್ ತುಂಬ ಜದ್ದಿ ಟೈಮ್ ಇರೋ ನಾವು. ಅಲ್ಲ ನೀವು ಯಾವಾಗಿಂದ ನೋಡಿದವರು? ಹೌದು ಸರ್, ಇಂಡಸ್ಟ್ರಿ ಎಂಟರಿಂದ ನೋಡಿರೋ ನಾವು. ಹೌದು, ಇಂಡಸ್ಟ್ರಿಗೆ ಬಂದೇ ಇಲ್ಲ. ಬಂದೇ ಅಲ್ಲ, ಅವಾಗಿಂದ ನೋಡಿರೋದು. ಹೌದು, ಒಂದು ಚಿತ್ರ ಇಬ್ಬರು ಅರ್ಧ ತಿಂದಿರಲ್ಲ ಸರ್ ನಾವು. ಎಕ್ಸ್ಪ್ರೆಸ್ ಟ್ರೈನ್ ಹೋಗೋದಂತ ಸಟ್ಲ್ ಟ್ರೈನ್ ಹೋಗಿದ್ದಿಲ್ಲ, ಆಟೋಗೆ ಹೋಗ್ಬೇಕಂತ. ಎಕ್ಸ್ಪ್ರೆಸ್ ಟ್ರೈನ್ ಹೋಗಿದ್ದಿಲ್ಲ, ಏನಕ್ಕಂತಂದ್ರೆ ಎಕ್ಸ್ಪ್ರೆಸ್ ಹೋದ್ರೆ ಆಟೋದ ಹೋಗೋದು ದುಡ್ಡು ಆಗುತ್ತಂತ. ಸಟ್ಲ್ ಟ್ರೈನ್ ಹೋಗೋದು ಲೇಟ್ ಹೋಗೋದು, ಬೆಳಗಿನ ವಾಕಿಂಗ್ ಎಲ್ಲ ಹೊಡ್ದು ಅದು ನೋಡ್ರ ನಾವು. ಯಾವ ರೀತಿ ಬೆಳೆದು ಬಿಟ್ರಲ್ಲ ಸರ್. ನಾವು ನೋಡಿ ಸರ್, ನನ್ನ ಅನುಭವದಲ್ಲಿ ನಾನು ಕರ್ನಾಟಕ ಬಾಂಡ್ರ ತನಕ ನೋಡಿದೆ. ಬಾರ್ಡರ್ ತನಕ ಈ ದರ್ಶನ್ ಥರ ಫ್ಯಾನ್ಸ್ ನೋಡಿಲ್ಲ ಸರ್. ಇವನಿಗಿರೋ ಫ್ಯಾನ್ಸ್ ಥರ ನಾನು ಎಲ್ಲಿ ನೋಡಲಿಲ್ಲ, ಸುಮಾರು ಕಮ್ಮಿ. ನಾನು ದತ್ತಾತ್ರೇಯ ಹೋಗಿದ್ದೆ, ಅಲ್ಲಿ ಕಂಡಿಡ್ದೆ ನನ್ನ, ನೀವು ದರ್ಶನ್ ಫ್ರೆಂಡ್ ಅಲ್ಲ ಅಂತ. ಅಯ್ಯೋ, ಮತ್ತೆ ಏನು ಇದಕ್ಕೆ ಟೀ ಕುಡಿಯೋ ಅಂಗಡಿಯಲ್ಲಿ ಕಂಡಿಡ್ತಾರೆ ಲೆಕ್ಕ. ಅಂತ ಒಂದು ಗಣೇಶ ಚಿಕ್ಕದಲ್ಲಿ ಅಂತ ಬ್ಯಾಡ್ ಟೈಮ್ ಅಂತ ಇನ್ನೂ ಅರ್ಥ ಆಗಿಲ್ಲ ನೀವು. ಬಟ್ ಬ್ಯಾಡ್ ಟೈಮ್ ಅಂತ ಹಾಕಿ ಈಗ ಮುಂದೆ ಏನಾಗ್ಬೋದು ಅಂತ ಒಂದು ಕಲ್ಪನೆ ನಿಮ್ಗೆ? ಇಲ್ಲ, ನನಗೆ ಹೊರ ಬರ್ತಾರೆ ಟೈಮ್ ತಾಣದ ಅಷ್ಟೇ. ಬಟ್ ಆ ಮೈಂಡಿಂದ ಹೊರ ಹೆಂಗಂತ ಅದು ಯೋಚನೆ ಮಾಡ್ತಾರೆ. ಅಂದರೆ ಅಷ್ಟು ಕೆಲಸ ಮಾಡೋ ಮನುಷ್ಯ ಒಂದು ಸಲ ಹಿಂಗೆ ಆಗ್ಬಿಟ್ರೆ ಸರ್, ನನಗೆ ಹೆಲ್ತ್ ಅಪ್ಸೆಟ್ ಆಗಿದ್ದು. ನನಗೆ ಅಟ್ಲೀಸ್ಟ್ ಸರ್, ನೀನು ಗೊತ್ತಿಲ್ಲ, ನಾನು ಶೂಟಿಂಗ್ ಮಾಡಿಲ್ಲ ಅಂದ್ರೆ ಅಟ್ಲೀಸ್ಟ್ ಕಂಟೆಸ್ಟ್ ಹೋಗಿ ಶೂಟಿಂಗ್ ಹೋಗಿ ಸ್ಟಾರ್ಟ್ ಕ್ಯಾಮ್ರಾ ಸೌಂಡ್ ಕೊಟ್ಟರೆ ಒಳ್ಳೆ ನಿದ್ದು ಬರ್ತೀನಿ. ನನಗೆ ಬೇಜಾರಾಗ್ಬಿಟ್ಟು ಮನೆ ಇದ್ದರೆ ಗಾಡಿ ನಾನು ಸೀದಾ ಹೋಗ್ತಾನೆ ಕಂಟೆಸ್ಟ್ ಎಲ್ಲ ಶೂಟಿಂಗ್. ಯಾರು ಸ್ನೇಹಿತರಲ್ಲ ಕ್ಯಾಮ್ರಾಮನ್ ಡೈರೆಕ್ಟ್ ಎಲ್ಲ ಹೋಗಿ ಟೀ ಕುಡಿದು ಮಾತಾಡಿ ಏನು ಕೆಲಸ ಇಲ್ಲ, ಏನಿಲ್ಲ, ಸುಮ್ಮನೆ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂತ ಕೇಳ್ತಲ್ಲ, ಕೇಳೋದು ನಿಧಿ ಬರ್ತಾನೆ. ಯಾಕಂದ್ರೆ ಸಿನಿಮಾದಲ್ಲಿ ಬಂದ್ಬಿಟ್ಟೆ ಸರ್ ಅಂತ ವ್ಯಕ್ತಿ ಅಲ್ಲಿ ಇರುವಾಗ. ಮತ್ತೆ 32 ವರ್ಷ 33 ವರ್ಷ ಸಿನಿಮಾ ಜರ್ನಿ ಆಗುತ್ತೆ. ಹೌದು ಅಲ್ಲ, ಹೌದು, ಅಂದರೆ 70% ಆಲ್ರೆಡಿ ಆಯ್ತು. ಆಮೇಲೆ ನನಗೆ ಅಂದರೆ ಆ ಸೌಂಡ್ ಕೇಳಿದ್ರೆ ಸಿನಿಮಾ ನಮ್ಮದೇ ಅಂತ ಕಾಣ್ತದೆ. ನಮ್ಮ ಪಿಕ್ಚರ್ ಶೂಟಿಂಗ್ ಹೋಗಿರೋ ಅಂತ ಬಂದ್ಬಿಡೋದು. ಸೈಕಾಲಜಿಕಲ್ ಅಲ್ಲ ತುಂಬ ಸರ್. ನಾನು ಹೇಳ್ತಾರೆ ಅಡಿಕ್ಟೆಡ್. ಸಿನಿಮಾ ಅಷ್ಟೇ ಸರ್. ಈಗ ನನಗೆ ಬೇರೆ ಯಾವ್ದು ಎಕ್ಸಾಂಪಲ್ ಬೇಡಿ ಸರ್. ನನಗೆ ಒಂದು ವಾರ ಎಲ್ಲ ಶೂಟಿಂಗ್ ಹತ್ರ ಹೋಗಿಲ್ಲ ಅಂದರೆ ಒಂಥರ ಮೈಂಡ್ ಏನೋ ಹೊಡೆದಿರುತ್ತೆ. ಅಲ್ಲಿ ಶೂಟಿಂಗ್ ಹತ್ರ ಹೋಗಿ ಯಾರು ಆರ್ಟಿಸ್ಟ್ ಇರಲಿ, ಯಾರ ಕ್ಯಾಮ್ರಾ ಅದೆಲ್ಲ ಆಲ್ಮೋಸ್ಟ್ 70% ನಮ್ಮ ಸ್ನೇಹಿತರು, ನಮ್ಮ ಅಸ್ಟೆಂಟ್ಗಳು ಕ್ಯಾಮ್ರಾಮನ್ ಜಾಸ್ತಿ ಇರೋದು. ಡೈರೆಕ್ಟ್ಗಳೆಲ್ಲ ಸ್ನೇಹಿತರೆ ಹೋಗಿ ಟೀ ಕುಡಿದು ಅವ್ರ ಹತ್ರ ಮಾತಾಡಿ ನಂದೇ ಸಿನಿಮಾ ಅಂತ ಮನೆ ಬರ್ತಾನೆ. ಇದಂಗೆ ಸರ್, ನಿದ್ದೆ ಬರುತ್ತೆ ನನಗೆ, ಒಳ್ಳೆ ನಿದ್ದೆ. ಅಂದ್ರೆ ನಾವು ಸಿನಿಮಾ ನಡೀತಾ ಶೂಟಿಂಗ್ ಅಂತ. ಇದು ಜೀವನ. ಏನೇನು ಮಾಡ್ಕೊಂಡಿದ್ದೀರಿ ಸರ್? ಯೂನಿಟ್ ಕ್ಯಾಮ್ರಲ್ಲಿ ಇದೆ, ಶೂಟಿಂಗ್ ಹೋಗ್ತದೆ. ಯೂನಿಟ್ ಅದು ಶೂಟಿಂಗ್ ಹೋಗ್ತಾ ಇರ್ತದೆ. ಊಟ ತಿಂಡಿ ಬಿಡಿ ಬೇಕಾದ್ರೆ ಪ್ರಾಬ್ಲಮ್ ಇಲ್ಲ. ಅದು ಚಿತ್ರಾನ್ನಕ್ಕಾಗಿ. ಪ್ರಾಬ್ಲಮ್ ಇಲ್ಲ. ಬಟ್ ಚಿತ್ರಾನ್ನ ತಿಂದರೂ ಕೂಡ ಅದರಲ್ಲಿ ಒಂದು ಇದಿದೆ, ಒಂದು. ಆಮೇಲೆ ಗೊತ್ತಾ, ಇದು ಏನಾಗತ್ತಂದ್ರೆ ಸಿನಿಮಾ ಇದ್ಬಿಟ್ಟು ಅದು ಹೋಗ್ತಿದ್ರೆ ಮೈಂಡ್ ಇದಾಗುತ್ತೆ. ಶೂಟಿಂಗ್ ಹೋಗುತ್ತೆ ಕ್ಯಾಮ್ರಾ, ಅವ್ರು ಸಿಕ್ಕರು ಆ ಥರ. ಈಗ ನಮ್ಗೆ ಆ ದುಡ್ಡು ಅಂತಲ್ಲ, ಈ ವಿಶ್ವಾಸ ಹಂಗಿರುತ್ತೆ. ಇವ್ರು ನಡೀತಾ ಶೂಟಿಂಗು, ಅದೊಂದು ಯಾವ್ದು ಆಡಿಯೋ ರಿಲೀಸ್ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಮಾತಾಡ್ತೀವಿ. ಇದೊಂದು ಚೆನ್ನಾಗಿರುತ್ತೆ. ಸಿನಿಮಾ ಮಾಡ್ಬೇಕಂತಲ್ಲ ಸರ್. ಶಿಷ್ಯಂದ್ರೆ ಹೇಗೆ ನೋಡ್ಕೋತಾರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸರ್. ನಾವು ಬದ್ದಿದ್ರೆ ಎಲ್ಲ ಶೂಟ್ ಲೊಕೇಶನಲ್ಲಿ ಬಂದ್ಬಿಡ್ತಾರೆ ಸರ್. ಅದಕ್ಕೆ ಖುಷಿ ಸರ್. ಸುಮಾರು ಜನ ಕ್ಯಾಮ್ರಾಗಳವ್ರೆ, ಸುಮಾರು ಜನ ಡೈರೆಕ್ಟರ್ ಅವರೇ. ಅದಕ್ಕೆ ಎಷ್ಟು ಕೋಟಿ ಕಟ್ಟು ಕಡಗ ಸರ್. ಎಂಥ ಸಿನಿಮಾ ಇರಲಿ ಯಾರು ಬರ್ತಾರೆ, ಕ್ಯಾಮ್ರಾಮನ್ ಇರಲಿ, ಡೈರೆಕ್ಟ್ಗಳಾಗಲಿ. ಸುಮಾರು ಜನ ಡೈರೆಕ್ಟರ್ ಅಲ್ಲ, ಸುಮಾರು ಜನ ಕ್ಯಾಮ್ರಾಮನ್. ಖುಷಿ ಆಗುತ್ತೆ ಸರ್. ಅದೇ ಉಳಿಸ್ಕೊಂಡ್ರೆ ಸರ್ ನಾವೇನು ಸಿನಿಮಾ ಎಲ್ಲ ಕೊಟ್ಟೆ ಸರ್ ಅಲ್ವಾ ಗಣೇಶ್ ಸರ್. ದೇವರಾಣಿ ತುಂಬ ಕೊಟ್ಟೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆನಪ್ಪ. ಯಾರಿಗೆ ಹೆಂಗಾಗಿದೆ ಗೊತ್ತಿಲ್ಲ, ನಾನು ಮಾತ್ರ ಪರಿಪೂರ್ಣವಾಗಿ ಎಂಜಾಯ್ ಮಾಡಿದ್ದೀನಿ. ನಾನು ಹೇಳಿಲ್ವ, ಅಲ್ಲಿ ಬೆಡ್ಡಲ್ಲಿ ಮಕ್ಕಂಡು ಆ ಸಿನಿಮಾ ಶೂಟ್ ಹಿಡಿದೆ, ಶಾರ್ಟ್ ಕ್ಯಾಮ್ರಾ ಆಕ್ಷನ್ ಹೋಗೋಣ ಅಂತ ಹೋಗ್ಕರ್ನು ಶಾರ್ಟ್ ಸೌಂಡ್ ಆಕ್ಷನ್ ಕೇಳ್ಕೊಂಡು ಹೋಗ್ಬಿಟ್ಟು ಆ ಥರ. ಮೊನ್ನೆ ನಾನು ಮತ್ತೆ ಅಂಶಿತ್ ಸುಮ್ಮನೆ ಹೋಗೋಣ ಅಂತೇಳಿ ಗಾಂಧಿನಗರದ ಕಾನಿಷ್ಕ ಹೋಟ್ಲಿಗೆ ಹೋದ್ವಿ. ಅವಾಗ ಕಾನಿಷ್ಕ ಅಂದ್ರೇನು? ಬೇರೆ ಥರ ಕಾನಿಷ್ಕ ಅದು ಸಿನಿಮಾ. ಹೌದು, ಸಿನಿಮಾ ಬಿಟ್ಟು ಯಾರಿಲ್ಲ. ಆಮೇಲೆ ತಾನೇ ಗ್ರೀನ್ ಹೌಸ್ ಆಗಿರೋದು. ಕರೆಕ್ಟ್. ನೋಡ್ತೀನಿ ಆ ಕಾನಿಷ್ಕ ಅಲ್ಲ, ಅದು ಚೇಂಜ್ ಆಗಿದೆ, ಟೋಟಲ್ ಚೇಂಜ್ ಆಗಿದೆ. ನೀವು ನೋಡಿ ಕಾನಿಷ್ಕ ಅಲ್ಲ, ಗ್ರೀನ್ ಹೌಸ್ ಅಲ್ಲ, ಎಲ್ಲ ಚೇಂಜ್ ಆಗ್ಬಿಟ್ಟು. ಆಗ ಹೋಗುವಾಗ ಅವ್ರು ಇವರೆಲ್ಲ ಬಂದು ಮಾತಾಡ್ಸೋದು. ಸರ್ ಎಷ್ಟು ಜನ ಮ್ಯಾನೇಜರಲ್ಲಿ, ಎಷ್ಟು ಜನ ಪ್ರೊಡಕ್ಷನ್ ಇರೋರು, ಪ್ರೊಡ್ಯೂಸರ್ ಎಷ್ಟು ಜನ, ಯಾರಿಲ್ಲ. ಏನು ಮಡರ್ಸಿನ ಗಾಡಿಗೆ ಬರ್ತಾರೋ ಜನ, ಇವರು ಯಾರು ಆರ್ಟಿಸ್ಟ್ಗಳು ಬರೋರು ಹೋಗೋರು ಎಲ್ಲ ಇಲ್ಲ ಸರ್. ಯಾವ ಪ್ರೊಡಕ್ಷನ್ ಗಾಡಿ ತರೋದು ಅಂಬಾಸೆಡ್. ಹೌದು, ಅಂಬಾಸೆಡ್ ಫಿಕ್ಸ್ ಆಗ. ನನಗೆ ಮೆಟಡರ್ ಇತ್ತು. ಮೆಟಡರ್ ಸ್ಟ್ಯಾಂಡರ್ಡ್ ಗಾಡಿ. ನಾವು ಬಂದಿದ್ದು ಹೇಗೆಂದರೆ ಮೆಟಡರ್ನಲ್ಲಿ ಹಿಂದ್ಗಡೆ ಇದರಲ್ಲಿ ಟೈರ್ ಆಗ್ತಾ ಇದ್ರು. ಹೌದೌದು. ಅದ್ರ ಮೇಲೆ ಕೂತ್ಕೊಂಡು ರಿಪೋರ್ಟಿಂಗ್ ಹೋಗಿದ್ದೀವಿ ನಾವು. ಅವಾಗ ಅಲ್ಲಿ ಕಳ್ಸೋರು ಗಾಡಿ, ಅಲ್ಲಿ ಕಳ್ಸೋರು, ಅಲ್ಲಿ ಎಲ್ಲಿಂದ ಕಾಣಿಸ್ಕೊಂಡು ಪಿಕಪ್ ಅಂತ. ಹೌದು, ನೀವೆಲ್ಲ ಅಲ್ಲಿ ಬರ್ಬೇಕು, ಅಲ್ಲಿಗೆ ಬನ್ನಿ. ಆಮೇಲೆ ಇದಾಯ್ತು ಗ್ರೀನ್ ಹೌಸ್ ಅಂತ. ಆಮೇಲೆ ಹಂಗೆ ಹೋಗಿ ಸರ್. ಆಮೇಲೆ ನಿಮ್ಮ ಗಾಡಿ ಇರಲಿಲ್ಲ ನಿಮ್ಮ ಹತ್ರ, ನೀವು ಪ್ರಸ್ತುತಿಯಿಂದ ಮುಖ್ಯ ಸೀದಾ ಮನೆ ಬರಬೇಕು, ಮತ್ತೆ ಕಾಣಿಸ್ಕೊಡ್ಲೆ ಬರಬೇಕು. ಹೌದೌದು, ಬಸ್ಸಿಗೆ ಹೋಗ್ಬೇಕು, ಬಸ್ ಹಿಡ್ಕೊಂಡು ಹೋಗ್ಬೇಕಿತ್ತು. ಲೊಕೇಶನ್ ಎಲ್ಲಿರೋದಲ್ಲ ಗೊತ್ತಾಗುತ್ತೆ, ಅಲ್ಲಿ ಗಾಡಿ ಕಳ್ಸೋರು, ಸ್ಟ್ಯಾಂಡರ್ಡ್ ಗಾಡಿ. ಸರ್ ನಿಮ್ದೆಲ್ಲ ತುಂಬ ತ್ಯಾಗ ಸರ್ ಸಿನಿಮಾಗೆ. ಈಗಿನ ಜನಕ್ಕೆ ಗೊತ್ತಿಲ್ಲ ಸರ್. ಈಗ ಯಾವುದೇ ಸಿನಿಮಾ ಆಗೋದು, ಏನೇ ಜನ್ರೇಷನ್ ಬರೋದು,
ಆ ಹಿನ್ನೆಲೆ ಯಾರು ಕಟ್ಟಿದ್ರೆ ಅವಾಗ ಇದ್ರೆ ಈಸಿ ಅದ ಈಗ ಅಂತೀಗ ಈಗ ಮೊದಲೆಲ್ಲ ಪ್ರೊಡಕ್ಷನ್ ಮಾಡಿ ಈಗ ಗೌರಿಶಂಕರ್ ಅವ್ರು ಮುಗಿಸ್ತಾರ ಅವರೆಲ್ಲ ಒಂದು ನಮ್ಗೆ ಅಡುಪಾಯ ಕೊಟ್ಟು ಹಾಕ್ಕೊಟ್ರು ಮೆಟ್ಲು ಹಾಕ್ಕೊಟ್ರು ನಾವು ಅದನ್ನ ನಡ್ಕೊಂಡು ಹೋಗ್ತಾ ಇದ್ದಾವೆ ಅಷ್ಟೇ ಅದನ್ನ ಯಾರು ನೋಡ್ತಾ ಇಲ್ಲ ಅಡುಪಾಯ ಈಗ ನಿಮ್ದೆಲ್ಲ ಈಗ ಅಡುಪಾಯ ಇದೆ ಸರ್ ಮೇಜರ್. ಹೌದು, ನಾವು ನಮ್ಮ ಸುವರ್ಣ ಈಗ ಮತ್ತೆ ನಾವು ಆ ಕಾಲದಲ್ಲಿ ಎಂತೆಂಥವ್ರು ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್. ಸರ್ ಅಂಬರೀಷ್ ನಡೆದಾಗಲ್ಲ ಇಂಟ್ರೂ ಮಾಡೋಕ್ಕಾಗ್ತಾನೆ ನೀವು ಅವ್ರು ಹಾಗೆ ಹೇಳ್ತಾ ಇರ್ತಾರೆ, ನಾವು ಹೋಗ್ತಾ ಇರಲಿಲ್ಲ, ಪಕ್ಕದಲ್ಲಿ ಹೋಗ್ತಾ ಇರಲಿಲ್ಲ. ಅವ್ನು ನಾಗೇಶ್ ಸ್ಟಿಲ್ ತೆಗಿಯಾಕ್ರೆ ಹೆಂಗ ಅದು ನಾಗೇಶ್ ಕುಮಾರ್ ಒಂದು ಸ್ಟೈಲೇ ಬೇರೆ ಅದು, ಮಜಾನೇ ಬೇರೆ ನೋಡಿ. ಆ ಟೈಮ್ ಹೋಗೋದು ಗೊತ್ತಿಲ್ಲ ಗಣೇಶಣ್ಣ ಅವಾಗಲ್ಲ. ನಾವು ಆಗಿನ ಜರ್ನಲಿಸ್ಟ್ ಗುಂಪಿನ ನೆನಪಿದೆಯಾ? ಹೌದಾ? ಅಲ್ಲ ಸರ್, ಸುಮಾರು ಜನ KG ಕುಮಾರ್ ಸುಮಾರು ಜನ ಅದಾರೆ ಸರ್, ಜೋಗಿ ಸರ್, ಆಮೇಲೆ ಉದಯ ಮರ್ಕಿನಿ, ಶೆಣೈ, ಸುಮಾರು ಜನ ಸರ್. ನಿಮ್ಮ ಟ್ರೂಪ್ ಅಲ್ಲ ಸರ್, 8-9 ಜನ ನೀವು ಯಾವಾಗ ನಾವು ಅಲ್ಲೇ ಇರ್ತಿದ್ವಿ. ಹೌದು, ಫಿಕ್ಸ್ ಅಲ್ಲಿ ಹೌದು. ಗ್ರೀನ್ ಹೌಸ್ನಲ್ಲಿ ಪ್ರೆಸ್ ಮೀಟಿಗಿಂತ ಹೆಚ್ಚಾಗಿ ಹೊರಗೆ ಬಂದು ಕೂತ್ಕೊಂಡು ಮಾತಾಡೋದು. ಒಂದು ಲೈನ್ ಬೇರೆ, ಅದು ಲೈನ್ ಬೇರೆ, ಅದು ಹೊರಗಡೆ ಲೈನ್, ಹೌದು, ಉದ್ದಕ್ಕೆ ಇಟ್ಟಿದೆ. ಹೌದು, ಟೇಬಲ್ ಕೂತ್ಕೊಂಡು ಮುಗಿತು. ನಾವು ಇಲ್ಲೊಂದು ಟೇಬಲ್ ನಿಮ್ದು 10 ನಿಮಿಷ, ಅಲ್ಲಿ 10 ನಿಮಿಷ ಇಲ್ಲಿ. ಹೌದು, ಸುತ್ತಾಡೋದು. ಹೌದು, ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು. ನೀವು ಹೇಳಕ್ಕೆ ಸರ್, ನೀವು ನಾವು ಎಂಜಾಯ್ ಮಾಡಿದ ಅಷ್ಟೇ. ಇಲ್ಲ ಈಗ ಹೆಂಗ ಸರ್, ಹೆಂಗದ ಸರ್ ಸಂಬಂಧಗಳು ಸರ್. ಕ್ಯಾರವನ್ ಬಂತು, ಅಲ್ಲಿರ್ತಾರೆ ಆರ್ಟಿಸ್ಟ್ಗಳು, ನಾವೆಲ್ಲ ಚೇರಕ್ಕೆ ಕೂತಿದ್ವಿ. ನೀವು ನೋಡಿದಲ್ಲ ಗ್ರೀನ್ ಹೌಸ್ ಎಲ್ಲ ಹೆಂಗೆ ಕೂತಿದ್ದೆ ಎಲ್ಲರೂ ಕೂತ್ಕೊಂಡು. ಈಗ ಅಲ್ಲಿ ಇಲ್ಲ ಅದು. ಈ ಫೋನ್ ಮಾತಾಡೋದು, ಇಲ್ಲಾಂದ್ರೆ ವಿಡಿಯೋ ಮಾಡಿ ಕಳಿಸ್ಬಿಡ್ತಾರೆ ಅವ್ರೆ. ಹೌದು, ಏನು ಬೇಕೋ ಅವರು ಕಳಿಸ್ಬಿಡ್ತಾರೆ ಅಷ್ಟೇ ಹಂಗಾಗಿರೋದು ಈಗ. ಕ್ಯಾರವನ್ ಸಂಸ್ಕೃತಿ ನಮ್ಮನ್ನ ಸಂಬಂಧನ ತುಂಬಾ ದೂರ ಮಾಡಿಸ್. ಹೆಂಗ ಸರ್ ಅವಾಗೆಲ್ಲ ಮರ್ನೇಳೆ ಕೂತ್ಕೊಂಡು ಟೀ ಕುಡ್ಕೊಂಡು ಮಾತಾಡ್ಕೊಂಡು ಅಲ್ಲೇ ಟಿಫನ್ ಮಾಡ್ಕೊಂಡು ಅದು ತುಂಬ ಚೆನ್ನಾಗಿತ್ತು. ಈಗ ಏನಾಯ್ತು ಸರ್, ಸಂಬಂಧಗಳಿಲ್ದಂಗೆ ಆಗಿದೆ. ಒಂದೇನು ಡಿಸ್ಕಸ್ ಮಾಡೋಕೆ ಇಲ್ಲಿ ಸಂಬಂಧ ಇಲ್ಲ. ಶೂಟಿಂಗ್ ಆದ ಕೂಡಲೇ ಹೋಗಿ ಕ್ಯಾರವನ್ನಲ್ಲಿ ಕೂತ್ಕೊಂಡು. ಹೌದು, ನಾವು ರಾಜ್ಕುಮಾರ್ ಜೊತೆ ಚಕ್ಕಂಬಕ್ಕಳ ಹಾಕಿ ಕೂತ್ಕೊಂಡು ಊಟ ಮಾಡಿದೆವು. ಹೌದು, ಅವ್ರಿಗೆ ಊಟ ಅದೇ ಊಟ ಎಲ್ಲರಿಗೂ ಅಲ್ಲಿ ಅದೇ ಊಟ. ಹೌದು, ಕರೆಕ್ಟ್. ಅವರ ಮನೆಯಲ್ಲಿ ಅವರೇ ಕ್ಯೂನಲ್ಲಿ ನಿಂತ್ಕೊಂಡು ಊಟ ಮಾಡ್ತಾ ಇದ್ರು, ತಿಂಡಿ ತಿಂತ ಇದ್ರು ಬೆಳಗಿನ ತಿಂಡಿ. ರಾಜ್ಕುಮಾರ್ ಕರೆಕ್ಟ್. ಅದೆಲ್ಲ ಕಲ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಳಿದ್ರೆ ಅದು ಏನು ಧನುಷ್ ಅನ್ಪೂರ್ಣೇಶ್ವರ ಥರ ಇತ್ತು. ಏನೋ ಬಿಡ್ತಾ ಇದ್ದಾನೆ ಅಂತ. ಸತ್ಯ ನಾನು ಇದ್ದೀನಿ ಸರ್, ನಾನು ವರ್ಕ್ ಮಾಡಿದ್ದೆ. ಅವ್ರು ಪ್ರೊಡಕ್ಷನ್ ಭಯ ಬಿಡೋದು. ಅವ್ರು ಅಣ್ಣರಿಗೆ ಎಣ್ಣೆ ಕೊಟ್ಟು ಎಲ್ಲ ಎಣ್ಣೆ ಕೊಡೋಕೆ ಅಂದ್ಬಿಟ್ಟು ಗೊತ್ತಿದ್ದಂಗೆ ಬಂದು ಕೊಡೋಕೆ ಎಲ್ಲ ಎಣ್ಣೆ ಕೊಟ್ಟಿರಿ ಅಂತ ಭಯ ಬಿಡೋರು ಪ್ರೊಡಕ್ಷನ್ ಯಾರು ಆ ಥರ ನೋಡಿದ. ಬೇರೆ ಏನು ಮಾಡಿದಿರಿ? ಮನೆ, ಮಠ ಇತ್ಯಾದಿ ಇದೆ, ಎಲ್ಲ ಕೊಟ್ಟಿದ್ದೀವಿ. ಸ್ವಂತ ಮನೆ, ಏನು ತೊಂದರೆ ಇಲ್ಲ, ಎಲ್ಲ ಕೊಟ್ಟಿದ್ದೀವಿ. ಓಡಾಡಿಗೆ ಕಾರುಗಳು, ಮಕ್ಕಳು ಆರಾಮಾಗಿದ್ದಾರೆ, ಒಳ್ಳೆ ಎಜುಕೇಷನ್ ಮಾಡಿ ಒಳ್ಳೆಯದಾಗಲಿ ಆಗಲಿ ಅಂತ ಅಷ್ಟೇ ಫಸ್ಟ್. ಎಷ್ಟು ಓದಿದ್ದು? ನಾನು ಸರ್ SLC ಹೋಗಿಲ್ಲ ಸರ್, ಅದನ್ನು ಕಮ್ಮಿ ನೋಡಿ 8ನೇ ಕ್ಲಾಸಲ್ಲಿ ಲಾಸ್ಟ್ ನಾವು. ಅಂದರೆ ಹೈಸ್ಕೂಲ್ಗೆ ಹೋದ್ವಿ, ನೋಡ್ಕೊಂಬಂದು ಹೆಂಗಿದೆ ಹೈಸ್ಕೂಲ್ ಅಂತ. ಮಕ್ಕಳಾದ್ರೂ ಓದಲಿ ಅಂತ. ಹೌದು, ಅಲ್ಲ ಹೈಸ್ಕೂಲ್ಗೆ ಹೋದ್ವಿ, ಅದು ಮಿಡ್ಲ್ ಸ್ಕೂಲ್ ಅಂತ ಹೈಸ್ಕೂಲ್ಗೆ ಹೋದ್ವಿ. ಹೈಸ್ಕೂಲ್ ನೋಡ್ಕೊಂಬಂದು ಅಷ್ಟೇ ನಾವು ಹೆಂಗಿದೆ ಅಂತ. ಇವ್ರು ಚೆನ್ನಾಗಿ ಓದ್ತಾರೆ, ಇವತ್ತು ಇಂಪಾರ್ಟೆಂಟ್ ಅದಲ್ಲ ಸರ್. ನಾವು ಪ್ರಾಕ್ಟಿಕಲ್ಲು, ಇವ್ರು ಬೇರೆ ಥರ ಥಿಯರಿ. ಇವರು ಮೊಬೈಲ್ ಸಿನಿಮಾನ ತುಂಬ ಹೀರ್ಬಿಡ್ತಲ್ಲ? ಇಲ್ಲ ಸರ್, ಕುಗ್ಸ್ಬಿಡ್ತು. ಹೌದು, ಆಮೇಲೆ ಈ ಪೇರೆಸಿ ಇದೆಲ್ಲ ಕೂತ್ಕೊಂಡ್ರೆ ಎಲ್ಲ ಬರುತ್ತಲ್ಲ ಸರ್, ಹೊರಡು ಸಿನಿಮಾ. ಹೌದು, ಸ್ಕ್ರೀನ್ ಸಣ್ಣದಾದ್ರೂ ಕೂಡ ಎಲ್ಲ ಇಲ್ಲೇ ಬಂದ್ಬಿಡ್ತದೆ. ಮತ್ತೆ ಯಾಕೆ ಅಲ್ಲಿ ಹೋಗಿ ಟಿಕೆಟ್ ಕೊಟ್ಕೊಂಡು ನೋಡಬೇಕು ಅಂತ. ಬಟ್ ಏನೇ ಬಂದ ಸರ್, ಸಿನಿಮಾ ಥಿಯೇಟ್ರ್ ನೋಡಲ್ಲ, ಇದು ಅದು ಬೇರೆ ಎಫೆಕ್ಟ್. ಬಟ್ ಅದರಿಂದ ಎಫೆಕ್ಟ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಕಣ್ಣಿಗೆ ಎಫೆಕ್ಟ್ ಆಗುತ್ತೆ, ಜನ್ರೇಷನ್ಗೆ ಎಫೆಕ್ಟ್ ಆಗುತ್ತೆ, ಅದಂತೂ ಪಕ್ಕ. ನಾವು ಎಂಜಾಯ್ ಮಾಡಿದಾಗ ಇವ್ರು ಎಂಜಾಯ್ ಮಾಡೋಕ್ಕಾಗಲ್ಲ, ಅಡಿಷನ್ ಆಗ್ಬಿಡ್ತಾರೆ. ಆಮೇಲೆ ದೊಡ್ಡ ಸ್ಕ್ರೀನ್ ನೋಡೋಕ್ಕಾಗಲ್ಲ, ಆ ಥರ ಆಗ್ಬಿಡ್ತಾರೆ. ಬಟ್ ಎಫೆಕ್ಟ್ ಕೊಡ್ತು, ಸಿನಿಮಾಗೆ ತುಂಬ ಎಫೆಕ್ಟ್ ಕೊಡ್ತದೆ ಅದಂತೂ, ತುಂಬಾ. ವಿಷ್ಣುವರ್ಧನ್ ಸಿನಿಮಾ ಮಾಡಿಲ್ಲ ಸರ್? ನಾನು ವರ್ಕ್ ಮಾಡಿದ್ದೀನಿ, ಈ ಫೋಕಸ್ ಫುಲ್ಲರ್ ಆಗಿ 2ನೇ ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ, ಈ ಜೀವನದಿ ಅವೆಲ್ಲ ವರ್ಕ್ ಮಾಡಿದ್ದೀನಿ. ಫೋಕಸ್ ಫುಲ್ ವರ್ಕ್ ಮಾಡಿದೆ, ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ. ಪ್ರಸಾದ್ ಒಂದು ಕ್ಯಾಮ್ರಾಮ್ಯಾನು, ಡಬಲ್ ಕ್ಯಾಮ್ರಾ ಲೈನ್ ಅಣ್ಣರದ್ದು ವರ್ಕ್ ಮಾಡಿದಲ್ಲ. ಅಣ್ಣವ್ದು ಯಾವುದು? ಇದು ಎಂಥದ್ದು, ಇದು ಆಕಸ್ಮಿಕ ಹುಡ್ಡರ ಕನ್ನಡ ಹುಟ್ಟಬೇಕಲ್ಲ, ಅವ್ನು ಫೋಕಸ್ ಫುಲ್ಲರು. ಇನ್ನೊಂದು ಕ್ಯಾಮ್ರಾ ವರ್ಕ್ ಮಾಡಿದೆ ನಾನು ಹುಬ್ಳಿಲಿ. ಎಸ್, ಆ ಸರ್ಕಲ್ ಚೆನ್ನಮ್ಮ ಸರ್ಕಲ್. ರೈಟ್. ಅದನ್ನು ನಾನು 2ನೇ ಕ್ಯಾಮ್ರಾ ಅಲ್ಲ, ಕಣ್ಣನ್ ಸರ್ ಬಂದರೆ ನಾನು ವರ್ಕ್ ಮಾಡಿದೆ. ಅಷ್ಟೆಂಟ್ ನಾನು ಅವಾಗ ಕ್ಯಾಮ್ರಾ ಅಷ್ಟೆಂಟ್ ಆಗಿದ್ದು ನಾನು. ಎಲ್ಲರದ್ದು ಮಾಡ್ಬಿಟ್ಟು, ಪ್ರಭಾಕರ್ ಸರ್ದು ಎಲ್ಲರದ್ದು ಮಾಡ್ಬಿಟ್ಟು. ಆ ಜನ್ರೇಷನ್ ಒಂದೇ ಒಂದು ಶಂಕರನಾಗ್ ಸರ್ ಮಾತ್ರ ಕ್ಯಾಮ್ರಾ ವರ್ಕ್ ಮಾಡಲಿಲ್ಲ, ಬಟ್ ಲೈಟಿಂಗ್ ವರ್ಕ್ ಮಾಡಿದ್ದೀನಿ. ಅವ ಎಲ್ಲರೂ ನೋಡ್ಬಿಟ್ಟೇನೆ, ಅಂದರೆ ಆ ಜನ್ರೇಷನ್ ಎಲ್ಲದೂ ಕೆಲಸ ಮಾಡ್ಬಿಡ್ತೇನೆ. ಅಂಬರೀಷ್ ಹೌದು ಮಾಡ್ಕೊಂಡು ಕ್ಯಾಮ್ರಾಮನೇ ಮಾಡಿದ್ದೆ. ಅಣ್ಣವರು ದರ್ಶನ್ ಅಂಬರೀಷ್ ಕ್ಯಾಮ್ರಾಮನ್ ವರ್ಕ್ ಮಾಡಿದ್ರು. ಅಣ್ಣ ದಳಪತಿ ರೀಮೇಕ್ ಮಾಡಿದ್ರು, ಓಂ ಪ್ರಕಾಶ್ ಡೈರೆಕ್ಟ್ರು, ದರ್ಶನ್ ಮತ್ತು ಅಂಬರೀಷ್. ಅದು ಪ್ರೊಡ್ಯೂಸರ್ ಯಾರು? ಅವ್ರ ಹೆಸರು ದಯಾನಂದ್ ಅಂತ ಸರ್. ದಯಾನಂದ್. ದುಡ್ಡು ಬಂತು ಅದು? ಬಂದು ಚೆನ್ನಾಗಿ. ಒಳ್ಳೆ ಕ್ಯಾಮ್ರಾ,
ಒಳ್ಳೆ ಕ್ಯಾಮ್ರಾ ಅವ್ರಿಗೆ ಹೆಸರು ಬಂದ ಪಿಕ್ಚರ್ ದಳಪತಿ. ತುಂಬ ಕಮ್ಮಿ ಸಂಭಾವನೆ ತಗೊಂಡಿದ್ದು ಯಾವ ಸಿನಿಮಾ? ಅಲಯಮ್ಮ ಫಸ್ಟ್ ಪಿಕ್ಚರೇ. ಹಾಂ, ಎಷ್ಟು? ಅಂದರೆ ನಾನು ಸರ್ ಅಸ್ಟೆಂಟಾಗಿ 50,000 ತಂದಿದ್ದು ನಾನು. ಅದು ಗೌರಿಶಂಕರು ಮಧು ಸರ್ದು 50,000 ರೂಪಾಯಿ ರೆಮಿನೇಷನ್. ಆ ಪಿಕ್ಚರ್ 25,000 ರೂಪಾಯಿ ಕ್ಯಾಮ್ರಾಮನೆ. ಓಕೆ ಓಕೆ, ಇದೆ ಚೆನ್ನಾಗಿದೆ. ಚೆನ್ನಾಗಿದೆ. ನನಗೆ ಬೇಕಾಗಿದ್ದು ಕ್ಯಾಮ್ರಾಮನ್ ಆಗ್ಬೇಕಂತ. ಹೌದೌದು. ಅಸ್ಟೆಂಟಾದಾಗ ಅಷ್ಟು ದುಡ್ಡು ಕೊಡೋರು. ಅದಾಗ 5,000 ರೂಪಾಯಿ ಮ್ಯಾನೇಜರ್ ತಂದ್ಬಿಡಿ, 25 ಹೋಯ್ತು. ಆಗಲೇ ಕಮಿಷನ್. ಅಯ್ಯೋ ಅಯ್ಯೋ, ಇದು ಇವಾಗಿಂದಲೇ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದ್ಬಿಟ್ಟಿದೆ. ಸಿನಿಮಾದಿಂದ ಹೊಸ್ತಲ್ಲ ಅದು. ಅದು 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 ಈಗ ಬೇರೆ ರೀತಿಯಲ್ಲಿ ಚಾಲ್ತಿಯಲ್ಲಿದೆ. ಈಗ ಹೆಂಗೆ ಫೋನ್ಪೇ, ಈಗ ಫೋನ್ಪೇ ಆಮೇಲೆ ಮೆಸೇಜ್. ಅವ್ರು ನಂಗೆ ಕೇಳ್ತಿದ್ದೆ ಈಗ ಮೆಸೇಜ್, ನಿಂಗೆ ಎಷ್ಟು ಹೇಳ್ತಾನೆ ಇಷ್ಟು ಕೊಡಿ ಅಂತ. ಅತ್ಯಂತ ಹೆಚ್ಚು ಸಂಭಾವನೆ ಅತ್ಯಂತ ಕಲಸಿಪಾಳ್ಯ ಎಷ್ಟು? 12 ಲಕ್ಷ. ಕಲಾಸಿಪಾಳ್ಯದ ಟೈಮಲ್ಲಿ 12 ಲಕ್ಷ ಅಂದರೆ ಏನು ಕೋಟಿ? ಒಳ್ಳೆ ಕಾಮ. ಅವ್ರು ನಾನು ಹೇಳಿದ್ದೆ ಟಾರ್ಗೆಟ್, ಅವ್ರು ಹೇಳಿದ್ರು ಇಷ್ಟಿಂದ ಮುಗಿಸಿ ರಾಮ ಅವರು. ನಾನು ಮಾಡ್ಕೊಡ್ತೀನಿ ಹೇಳಿದೆ. ಅದು ಸ್ವಲ್ಪ ಬೇರೆ ಬೇರೆ ಮಾರ್ಕೆಟ್ ನಾನು ಮಾಡ್ಕೊಡ್ತೀನಿ ಹೇಳಿ. ಸರ್ 47 ಡೇಸ್ 46 ಡೇಸ್ ಪಿಕ್ಚರ್ ಮುಗಿಸ್ಬಿಡ್ತದೆ. ಸಖತ್ ಫಾಸ್ಟ್ ವರ್ಕ್ ಮಾಡಿದ್ದು ಓಂ ಪ್ರಕಾಶ್ ಅವರು, ತುಂಬ ಫಾಸ್ಟ್. ಕಲಾವಿದ ತುಂಬ ಸಪೋರ್ಟ್ ಮಾಡಿ ಎಲ್ಲರೂ. ದರ್ಶನ್ ಗಿರ್ಶನ್ ತುಂಬ ಚೆನ್ನಾಗಿ 25 ಪಿಕ್ಚರ್ ಸರ್ ಅದು. ಹೌದು, 25 ವೀಕ್ಸ್. ಹೌದು. ರಕ್ಷಿತಾ ನಮ್ಮ ಫೇವ್ರೇಟ್ ಹೀರೋಯಿನ್. ಹೇಗಿದೆ ಸರ್? ಯಾಕಂದ್ರೆ ಫಸ್ಟ್ ಗೌರಿಶಂಕರ್ ಮಗಳು ಅಂದರೆ ನಮ್ಮ ಗುರುಗಳಲ್ಲ. ಹೌದೌದು. ಎಸ್ ಎಸ್ ಎಸ್. ಸರ್ ಸಿನಿಮಾಗೆ ಹೇಳಿ ಮಾಡಿಸೋ ಹೀರೋಯಿನ್ ಸರ್. ಹೌದು ಸರ್ 5 ನಿಮಿಷ ಇಂಡಸ್ಟ್ರಿ ಅಂಬ್ಕಂಬ್ರೆ ಸರ್. ಹಾಂ, ಇವತ್ತು ಮಾಡಲಿ ಹೀರೋಯಿನ್ ನೋಡ್ತಾ ಇರ್ತೀನಿ. ಓಕೆ. ಅಮ್ಮ ಈಗ ಲೈಟ್ ಹೋಗುತ್ತೆ 5 ನಿಮಿಷ ಮೂಡ ಟಕ ಟಕ ಅಂತ. ಹಾಂ, ಸನ್ ಲೈಟ್ ಹೋಗುತ್ತೆ, ಬ್ಯಾಕ್ ಲೈಟ್ ಸಿಗಲ್ಲ ಅಂದರೆ 5 ನಿಮಿಷ ಹಿಂಗೆ ಬಂದು ಮಾಡೋದಮ್ಮ. ಸಿನಿಮಾಗೆ ಹೇಳಿ ಮಾಡಿಸೋ ಹೀರೋಯಿನ್ ಸರ್. ಅಯ್ಯೋ, ಓಕೆ. ನಾವು ಯಾಕಂದ್ರೆ ನನ್ನ ಅನುಭವ ಇದೆಲ್ಲ ನನಗೆ. ಅಮ್ಮ ಲೈಟ್ ಡಲ್ ಆಗ್ಬಿಟ್ಟು ಚೆನ್ನಾಗಿ ಬರಲ್ಲ ಅಂದರೆ ಪಟ್ಟ ತುಂಬಿಡೋದು. ತುಂಬ ಫಾಸ್ಟ್. ಸಿನಿಮಾ ಭಾಳ ಮರ್ಯಾದೆ ಕೊಡಿ ಸರ್. ಇತ್ತೀಚೆಗೆ ಭೇಟಿಯಾಗಿದೆ ಸರ್ ಮೊನ್ನೆ ಚೇಂಬರ್ ಎಲೆಕ್ಷನ್ ಟೈಮ್ ಸಿಕ್ಕಿದ್ರು. ಅಲ್ಲೆಲ್ಲ ಸಿಕ್ಕಿದಾರಲ್ಲ, ಎಲ್ಲ ಬರ್ತಾರೆ ಸುಮಾರು ಜನ, ಹಳೆ ಪ್ರೊಡ್ಯೂಸರ್ಸು. ನಾನು ಒಂದು 2-3 ಜನ ಪ್ರೊಡ್ಯೂಸರ್ ಓಟ್ ಹಾಕೋಕ್ಕಿಂತ ಹೆಚ್ಚಾಗಿ ಅವರನ್ನೆಲ್ಲ ಭೇಟಿಯಾಗೋದು ಒಂದು ಸಂಭ್ರಮ. ನಾನು ಮೊನ್ನೆ ಹೇಳಿದೆ ಒಂದು 4 ಜನ ಪ್ರೊಡ್ಯೂಸರ್, ನೀವು ಪ್ರೊಡ್ಯೂಸ್ ಮಾಡಿ ನಾನು ಯೂನಿಟ್ ಫ್ರೀ ಕೊಡ್ತೇನೆ ಅಂತ ಹೇಳಿದೆ. ಹಾಂ, ಹೆಂಗೆ ಯಾಕೆಂದ್ರು ನೀವು ಅವತ್ತು ಊಟ ಕೊಟ್ಟರೆ ನನಗೆ, ಇವತ್ತು ನನ್ನ ಕ್ಯಾಮ್ರಾ ಇದೆ. ಸತ್ತು ಹೇಳಿ ಸರ್, ಇವತ್ತು ನನ್ನ ಜೊತೆ ಯಾರು ವರ್ಕ್ ಮಾಡಲ್ಲ, ಇವತ್ತು ನಿಮ್ಮ ಮಾಧ್ಯಮ ಹೇಳ್ತೀನಿ, ನಾನು ಅವ್ರ ಊಟ ಮಾಡಿದಲ್ಲ, ನಾನು ಕ್ಯಾಮ್ರಾ ವರ್ಕ್ ಮಾಡಿದಲ್ಲ, ಇವತ್ತು ಕ್ಯಾಮ್ರಾ ಯೂನಿಟ್ ಕೊಡ್ತೇನೆ, ಸತ್ತುವಲ್ಲಿ ಕೊಡ್ತೇನೆ, ನಿಮ್ಮ ಮುಂದೆ ಹೇಳ್ತೇನೆ. ಯಾಕೆ ನಾವು ಅವತ್ತು ಊಟ ಕೊಟ್ಟಾರೆ ಸರ್ ಅವರು, ಇವತ್ತು ಪ್ರೊಡಕ್ಷನ್ ಮಾಡಲಿ ಅವರು. ನಾನು ಮುಂದೆ ಬಂದು ನಾನು ಕ್ಯಾಮ್ರಾ ವರ್ಕ್ ಮಾಡಿ ಕ್ಯಾಮ್ರಾನು ಮತ್ತು ಯೂನಿಟ್ ಕೊಡ್ತೇನೆ. ನನಗೆ ಆ ಭಗವಂತ ಕೊಟ್ಟಿದ್ದಾನೆ ಸರ್. ಎಸ್, ಅವ್ರು ಊಟ ಮಾಡಿದೆ. ನಾನು ಹೆಂಗೆ ಪ್ರೊಡ್ಯೂಸ್ ಅದು ಸುಮಾರು ಜನ ಚೇಂಬರ್ ಇದ್ದಂಗೆ ಹೇಳಿ ನಾನು ಸುಮಾರು ಜನ ಪ್ರೊಡ್ಯೂಸ್ ಸರ್ ಇವತ್ತು ಪ್ರೊಡಕ್ಷನ್ ಮಾಡಿದ್ದೀವಿ ಸತ್ತುವಾಗಲ್ಲ. ಅವತ್ತು ನಮಗೆ ಸರ್ ಇವತ್ತು ನಾವು ಹೆಂಗಿರುವಂತಲ್ಲ, ಅವತ್ತು ನೀವು ನಾವು ಎಲ್ಲಿ ಮಾಡಿಲ್ಲ ಸರ್. 50,000 ರೂಪಾಯಿ ನೀವು ಕೊಟ್ಟಂದ್ರೆ ದೊಡ್ಡ ದುಡ್ಡು ಅದು. ನಾನು ಇವತ್ತು ನಿಮ್ಮ ಮಾಧ್ಯಮ ಮೂಲಕ ಹೇಳ್ತೇನೆ, ಯಾವುದೇ ಪ್ರೊಡ್ಯೂಸರ್ ಅಂತ ವರ್ಕ್ ಮಾಡೋರು ಎನಿ ಟೈಮ್ ಅದು ಕೇಳ್ಬೋದು, ನಿಮ್ಮದ್ರ ಬಗ್ಗೆ ಕ್ವಶನ್ ಮಾಡ್ಬೋದು. ಫ್ಯಾಂಟಾಸ್ಟಿಕ್ ಸರ್. ಹಾಗಿದ್ರೆ ನಾವೆಲ್ಲ ಬಿಟ್ಟು ಹೋಗ್ತೇವೆ ಸರ್. ಸರ್ ಈಗೇನು ಗೊತ್ತಾ ಸರ್, ನನ್ನ ಹತ್ತಿದ್ದು ನನ್ನ ಮಗನ ಹೆಸರಾಗತ್ತೆ, ಅವನ ಮನೆ ಹೆಸರಾಗತ್ತೆ. ಏನು ಇದು ಓನ್ಲಿ ಪೇಪರ್ ಚೇಂಜು, ಬಟ್ ನಾವು ಮಾಡಿದ್ದು ಅಲ್ಲ ಚೇಂಜ್ ಅದು ಆಗುತ್ತೆ. ಅದು ಉಳಿತು. ನನ್ನ ಅನ್ಸಕ್ಕೆ ಈಗ 100 ಕೋಟಿ ಮಾಡಿರ್ಬೋದು ಅವರು, ಓನ್ಲಿ ಪೇಪರ್ ಚೇಂಜ್ ಆಗುತ್ತೆ, ಏನು ಬೇರೆ ಚೇಂಜ್ ಆಗಲ್ಲ ಅಲ್ಲಿ. ಕರೆಕ್ಟಾ ಸರ್? ಎಸ್. ಬಟ್ ಈ ಮನಸ್ಸು ನಮ್ಗೆ ಚೇಂಜ್ ಆಗಬೇಕು. ನನ್ನ ಇವತ್ತು ನಿಮ್ಮ ಮಾಧ್ಯಮಕ್ಕೆ ಹೇಳ್ತೇನೆ, ಸತ್ಯವಾಗಲು ನನ್ನ ಹತ್ರ ಯಾರ್ಯಾರು ನನ್ನ ಜೊತೆ ಕೆಲಸ ಮಾಡ್ಯಾರೋ ಯಾವ ಥರ ಬರುವ ಸರ್, ನಾನು ಕ್ಯಾಮ್ರಾ ಯೂನಿಟ್ಟು ಇನ್ಕ್ಲೂಡ್ ನಾನು ವರ್ಕ್ ಮಾಡಿಕೊಡ್ತೇನೆ. ಇದಂತೂ ಪಕ್ಕ ಫ್ರೀ. ಫ್ರೀ, ₹1 ಬೇಡ. ಡೀಸೆಲ್ ಕಾಸು. ಎಂತ ಆಫರ್ ಇದು? ಹೌದು ಸರ್. ಸರ್ ಅವತ್ತು ಊಟ ಮಾಡಿದ್ವಿ ಸರ್ ನಾವು. ಹಾಂ ಸರ್ ಅಲ್ಲಿಂದ ಬಂದು ಊಟ ಮಾಡಿ ಊಟ ಕೊಡೋದು ಸರ್. ಮತ್ತೆ ಎಷ್ಟೇ ಕೊಟ್ಟಿರಲಿ ಸರ್ ₹100 ಇರಲಿ ಅದು. ನಾನು ಯಾವತ್ತು ಆ ಪಿಕ್ಚರ್ಲಿ ಅಣಿಜಿದಾರ ಅಂತ ಇದ್ದಂದ್ರೆ ಸಾಕು, ಇಷ್ಟೇ. ನನ್ನ ಕೈ ಮಾಡೋಕ್ಕ ಇವತ್ತಿರೋ ಪರಿಸ್ಥಿತಿ. ಫ್ಯಾಂಟಾಸ್ಟಿಕ್. ಯಾವುದ್ರ ಕರೀರಿ ನನ್ನ ಕೈಯಿಂದ ಅಡ್ವೈಸ್ ಏನು ಬೇಕಾದ್ರೆ ನನ್ನ ಕೆಲಸ ಬೇಕಾದ್ರೆ ಮಾಡ್ಕೊಡ್ತಾ ಇದ್ದಾರೆ. ಯಾರು ಎನಿ ಪ್ರೊಡ್ಯೂಸರ್ಸ್, ಈ ರೈಮನ್ ಇರ್ಬೋದು, ಸುಮಾರು ಜನ ಪ್ರೊಡ್ಯೂಸರ್, ಯಾರಾಗಲಿ. ಯಾಕಂದ್ರೆ ನಾವು ದುಚ್ಚ ಪಿಕ್ಚರ್ ಕೊಟ್ಟೆ ನನಗೆ, ನನ್ನ ಬ್ರೇಕ್ ಸಿಕ್ಕಿದೆ ಸರ್. ಅದು ನನಗೆ ಒಳ್ಳೆ ಬ್ರೇಕ್ ಸಿಕ್ಕಿದೆ. ನಾನು ಯಾವತ್ತೂ ರೆಡಿ. ನಾನು మన ಚೇಂಬರ್ಲ ಅಂದೆ, ಸರ್ ನೀವು ಪಿಕ್ಚರ್ ಮಾಡಿ, ನಾನು ಯೂನಿಟ್ ಕ್ಯಾಮ್ರಾ ನೀವು ಏನು ಬೇಕು ನನ್ನ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ. ಅವತ್ತು ನನಗೆ ಹೆಸರು ಬಂದ ಸರ್ ಅದು. ಇದು ನನ್ನ ಕೈಯಿಂದ ಸರ್. ಇಷ್ಟು ಮಾತ್ರ ನಾ ಮಾಡಬಲ್ಲಿ. ಯಾಕೆ ನಾ ಇರೋ ತನಕ ನಮ್ಮ ಮುಂದೆ ನಮ್ಮ ಮಕ್ಳು ಮಾಡ್ತಾರೆ ಗೊತ್ತಿಲ್ಲ ಅಲ್ಲ ಸರ್. ಖಂಡಿತ. ಯಾರಿದ್ದಾರೆ ಈಗ ಈ ಥರ ಆಫರ್ ಕೊಡೋರು? ಸರ್ ಇವು ಸರ್ ನಾಳೆ ಇರ್ತಾವೆ, ಒಂದು ಬೆಳಗ್ಗೆ ಗ್ಯಾರಂಟಿ ಸರ್. ಗಣೇಶ ಸರ್ ನೀವು ಹೇಳಿ, ನಾವು ಗ್ಯಾರಂಟಿ ಇದೆ. ಮತ್ತೆ ಏನು ಮಾಡಿ ಏನು ತೊಗೊಂಡು ಹೋಗ್ತಾವೆ ನಾವು ಸರ್. ನಮ್ಮ ಯೋಗತ್ತಿಗೆ ಈಗ 10 ದಿನ ಕ್ಯಾಮ್ರಾಗಳು ಅಲ್ಲೇ ಬಿದ್ದಿರುತ್ತಾ, ಆಚೆ ಮಾಡಿ ಏನಾಯ್ತಾ, ಏನು ಯೂಸ್ ಆಗುತ್ತೆ ಅದು? ಆಫೀಸ ಬಿದ್ದಿರುತ್ತಾ, ಯೂನಿಟ್ ಅಲ್ಲಿ ಬಿದ್ದಿರುತ್ತೆ, ಏನು ಮಾಡಿದ್ವಿ ನಾವು ಸರ್. ಇವತ್ತು ನಾನು ಕ್ಯಾಮ್ರಾ ನೀವು ನಂಬಿಬಿಡಿ, ಇವತ್ತು ಯಾವ್ದಾರು ಪೂಜೆಗೆ ಹೋಗಿ ನಾನು ದುಡ್ಡು ತಗೊಳ ಸರ್. ಕ್ಯಾಮ್ರಾ ನನ್ನ ಕಾಂಟ್ರಿಬ್ಯೂಷನ್ ಅದು. ನಾನು ರೆಂಟ್ ತಗೊಳಲ್ಲ, ಆ ಊಟ ಬಾಟ ಕೊಡ್ಬಿಡಿ ಅಂತ. ಇವತ್ತು ಕ್ಯಾಮ್ರಾ ಹೋದ್ರೆ ಪೂಜೆಗೆ ಫಸ್ಟ್ ದಿನ ಹೋಗುತ್ತೆ, ನಾನು ದುಡ್ಡು ತಗೊಳಲ್ಲ. ಇವತ್ತು ನಾನು ತಗೊಂಡಿಲ್ಲ. ನಾನು ಯಾವತ್ತು ಕ್ಯಾಮ್ರಾ ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ಪಿಕ್ಚರ್ ಪೂಜೆಗೆ ಹೋದ್ರು ನಾನು ದುಡ್ಡು ತಗೊಂಡಿಲ್ಲ. ನನ್ನ ಇಂಡಸ್ಟ್ರಿ ಕಾಂಟ್ರಿಬ್ಯೂಷನ್
ಸಿನಿಮಾ ಕೊಟ್ಟಿದ್ದೆ, ಸಿನಿಮಾದ ಕ್ಯಾಮ್ರಾ ಕೊಟ್ಟಿದ್ದೆ. ನಾನು ಊರಿಂದ ತಂದೆ, ನಾನು ಅದು ಕೆಂಪು ಬಂದಿರೋದು 65 ರೂಪಾಯಿ. ಮತ್ತೆ ಇಲ್ಲಿ ದುಡ್ದು ಇಲ್ಲಿ ಕ್ಯಾಮ್ರಾ ಇಲ್ಲಿಗೆ ಮಾಡಿದೆ, ಇಲ್ಲಿ ಮಾಡೋಣ ನಾವು. ನಾನು ಇವತ್ತು ಸತ್ಯವಾಗಲು ಎಷ್ಟೋ ಪಿಕ್ಚರ್ ಕ್ಯಾಮ್ರಾ ಕಳಿಸಿದ್ದೀನಿ, ನಾನು ದುಡ್ಡು ತಗೊಂಡಿಲ್ಲ. ಟಿ ವಿ ಸರಿ ತಗೊಂಡಿಲ್ಲ ನಾನು ಕ್ಯಾಮ್ರಾ ತಗೊಂಡಿಲ್ಲ ನಾನು. ನಂದೇನು ಸರ್ ಕಾಂಟ್ರಿಬ್ಯೂಷನ್? ಈಗ ನಮಗೆಲ್ಲ ಕೊಟ್ಟಿದ್ದೆ, ನಾವೇನು ಮಾಡಿದ್ದೀವಿ? ಇದು ಅದು ಆತ್ಮತೃಪ್ತಿ ಇಲ್ಲ ನಾನು. ಮುಂದೆ ಮುಂದೆ ಭಗವಂತ ಒಂದು ಒಳ್ಳೆ ಕತೆ ಬಂದು ಮಾಡೋಕ್ಕಂತ ಓಡಾಡ್ತಾನೆ. ಒಂದು 2-3 ಕತೆ ಕೇಳಿದ್ದೀನಿ. ಒಂದು ಒಳ್ಳೆ ಸಿನಿಮಾ ಮಾಡೋಕೆ ನಾವು ಹೋಗಿ ಮುಂಚೆ ಒಂದು 4 ಜನಕ್ಕೆ ನಮ್ಮಿಂದ ಹೆಲ್ಪ್ ಆಗೋ ಥರ ಇದೆ. ಆಮೇಲೆ ಕೆಲವೊಂದು ಇನ್ಸ್ಟಿಟ್ಯೂಟ್ ಹೋಗೋಂಥ ಆಸೆ ಇದೆ, ಕ್ಯಾಮ್ರಾಮನ್ ಇದೆಲ್ಲ ಮಾಡೋಕ್ಕಂತ ಆಸೆ. ನಮ್ಮ ಕಡೆ ದಾವಣಗೆರೆ ಮಾಡೋಕ್ಕೆ ಪ್ಲಾನ್ ಇದೆ ಏನು ಸರ್. ಫೋಟೋಗ್ರಫಿ, ಎಡಿಟಿಂಗು ಇದೆಲ್ಲ ಅಂದರೆ ಈ ಇನ್ಸ್ಟಿಟ್ಯೂಷನ್. ಅಂದರೆ ಈ ವಿಲೇಜ್ ಹತ್ರ ಹುಡುಗರು ಒಳ್ಳೆ ಟ್ಯಾಲೆಂಟ್ ಅದ, ಅವ್ರು ಸ್ವಲ್ಪ ಹೆಲ್ಪ್ ಮಾಡಕ್ಕಂತಿದ್ದು ಮುಂದೆ ಫ್ಯೂಚರ್ ಅದನ್ನು ಕೆಲಸ ಇದೆ. ಸಿಟಿಲಿ ಬೇಡ, ಸಿಟಿಲಿ ಆಲ್ರೆಡಿ ಇದಲ್ಲ, ಇವರು ಆನ್ಲೈನ್ ನೋಡ್ಕೊಂಬಿಟ್ಟು ಮಗು ಅಲ್ಲಿ ನಂದೇಂದ್ರೆ ಪ್ರಾಕ್ಟಿಕಲ್ ತೋರಿಸ್ಬೇಕಂತ. ಅಂದರೆ ಇದು ಏನಂದರೆ ಡಿಜಿಟಲ್ ಬೇರೆ, ಪ್ರಾಕ್ಟಿಕಲ್ ಮಾಡಿ ಹೆಂಗಂತ ನಮ್ಮ ಅನುಭವನ ತೋರಿಸೋ ಅಂತಿದೆ. ಅದು ಮುಂದೆ ಫ್ಯೂಚರ್ ಮಾಡ್ತೆ. ಓಕೆ ಓಕೆ, ಅದೊಂದು ಪ್ಲಾನ್ ಇದೆ. ಹಾಗಾಗಿ ಸೊ ಅದಕ್ಕೆ ಆರೋಗ್ಯ ಸಪೋರ್ಟ್ ಮಾಡ್ತದೆ. 100% ಮಾಡುತ್ತೆ ಸರ್. ಕ್ಯಾಮ್ರಾ ಸೌಂಡ್ ಕೂಡ ಸಪೋರ್ಟ್ ಆಗ್ಬಿಡುತ್ತೆ. ಈಗ ನೀವು ಕ್ಯಾಮ್ರಾ ಆನಾಗುತ್ತೆ ಸಪೋರ್ಟ್ ಬಿಡುತ್ತೆ ಅಲ್ವಾ? ಇಲ್ಲ ಸರ್, ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಕೊಟ್ಟ ಚೇಂಜ್ ಆಗ್ಬಿಡುತ್ತೆ ಅಂತ. ಇಲ್ಲ, ನಮಗೆ ಮೊದಲು ಪೇಪರ್ ಪೆನ್ ಹಿಡಿದ ಕೂಡಲೇ ಹೋಗ್ತಾ ಇರ್ತದೆ ಟೈಮ್. ಹೌದೌದು. ಈಗ ಅದಲ್ಲ, ಈಗ ಇದು ಪೆನ್ ಅಲ್ಲ, ಪೆನ್ ಇಲ್ಲ, ಅದು ಮೆಮೊರಿ ಇರಲ್ಲ ನಿಮಗೆ. ಹೌದು, ನೀವು ಪೆನ್ನಲ್ಲಿ ಬರೋದು ಮೆಮೊರಿ. ಹೌದು. ಆಮೇಲೆ ಶೈಲಿ, ಹೌದು, ಪೆನ್ನಲ್ಲಿ ಬರೆದ ಶೈಲಿ ಇದೆಯಲ್ಲ, ಅದು ಇಲ್ಲಿ ಇಲ್ಲ ಸರ್. ಆಮೇಲೆ ಸರ್ ಪೆನ್ನಲ್ಲಿ ಬರೋದು ನಿಮಗೆ ನಿಮ್ಮ ಮೈಂಡಲ್ಲಿ ಹಂಗೆ ಕುಂತಿರುತ್ತೆ. ಹೌದು ಸರ್, ಈ ಡಿಜಿಟಲಲ್ಲಿ ಅದು ಕುಂದ್ರಲ್ಲ ಸರ್, ಯಾವುದೇ ಕಾರಣ ಕುಂದ್ರಲ್ಲ. ಆ ಟೈಮ್ಗೆ ಅಷ್ಟೇ. ಅದೇ ಒಂದು ಡೈಲಾಗ್ ಬರ್ತಾರೆ ರಮೇಶ್ ಅವರು, ಫಸ್ಟ್ ಪೆನ್ಸಿಲ್ ಕೊಡ್ತಾರೆ ಅಳಿಸ್ಬೋದಂತ, ಪೆನ್ನೇ ಬರೀ ಅಳ್ಸೋಕೆ ಬರಲ್ಲ ಅಂತ. ತುಂಬ ಚೆನ್ನಾಗಿದೆ ಭೀಮತೀರದಲ್ಲಿ, ಸಖತ್ತ ಬರ್ತಾರೆ. ಓಕೆ ಓಕೆ. ಅವನು ಹಣೆ ಬರ ನಮ್ಮ ಮಗುರ್ದಾಗೆ ಪೆನ್ಸಿಲ್ ಕೊಡ್ತಾರೆ ಬರೆಯೋದಂತ, ಪೆನ್ನಲ್ಲಿ ಬರೋ ಅಳ್ಸೋಕೆ ಬರಲ್ಲ ಅಂತ. ತುಂಬ ಚೆನ್ನಾಗಿದೆ. ಅಂದರೆ ಇದು ತುಂಬ ಚೆನ್ನಾಗಿ ಬರೋ ಡೈಲಾಗ್ ಅದು. ಅಂದರೆ ನಾನು ಕೆಲವೊಂದು ಜನ ಕ್ಯಾಮ್ರಾಮನ್ನು ಡೈರೆಕ್ಟ್ರಿಗೆಲ್ಲ ಕರೆಸ್ಬಿಟ್ಟು ಡೈರೆಕ್ಟರ್ಗೆ ಇದ್ರ ಬಗ್ಗೆ ಎಜುಕೇಟ್ ಮಾಡಿ ಹೇಳ್ತೇವೆ. 5 ನಿಮಿಷ ಮಾತಾಡ ಅಂತ ಎಲ್ಲ ಕರೆಸ್ಬಿಟ್ಟು ಇದೊಂದು ಪ್ಲಾನ್ ಇದೆ. ಓಕೆ, ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ನಾನು ಅಂದ್ಕೊಂಡಿದ್ದೆ ನನಗೆ ಯಾಕೆ ಪಿಕ್ಚರ್ ಇವತ್ತು ನಿಮಗೆ ಓಪನಿಂಗ್ ಹೇಳೋಂದ್ರೆ, ನಾನು ಪಿಕ್ಚರ್ ನೋಡಿಬಿಟ್ಟು ಫೈನಲ್ ಮಿಕ್ಸಿಂಗ್ ಆಯಿತು. ನಾನು ಅಲ್ಲಿಗೆ ಹೋಗಿದ್ದೆ ಸರ್. ಈ ಫೈನಲ್ ಮಿಕ್ಸಿಂಗ್ ಅಂದರೆ ಕೇರಳ ಮೋಹನ್ಲಾಲ್ ಸ್ಟುಡಿಯೋಲಿ ಒಂದು ಸ್ವಲ್ಪ ಹೊಸ ಥರ ಇದೆ ಈಗ, ಅಂದರೆ ಟೆಕ್ನಾಲಜಿ. ಅವ್ರಂದರೆ ನಾವಿಲ್ಲಿ ಹಾಕಿದ್ದು, ಆಮೇಲೆ ಇದು ಲಂಡನ್ನಲ್ಲಿ ಮಿಕ್ಸಿಂಗ್ ಮಾಡ್ತಾರೆ, ಅಂದರೆ ಲೈವ್ ಓಕೆ ಓಕೆ. ಆ ಥರ ಟೆಕ್ನಾಲಜಿ ತುಂಬ ಚೆನ್ನಾಗಿ ಮಾಡ್ಯಾರ. ಸೊ ಹೋದಾಗ ಆ ಪಿಕ್ಚರಲ್ಲಿ ನೋಡಿ ಮಿಕ್ಸಿಂಗ್ ಆದಾಗ ಬಂದು ಆ ಕಣ ಹತ್ಬಿಟ್ಟೆ. ನನಗೆ ಕಣ ನೀರು ಬರಲ್ಲ ಸರ್ ನನಗೆ. ಅಂದರೆ ನೆಕ್ಸ್ಟ್ ಈ ಥರ ಪಿಕ್ಚರ್ ಮಾಡೋಕ್ಕಾಗಲ್ಲ ಕೈಗೆ ಅಂತ. ಅಯ್ಯೋ, ಅಂದರೆ ನಾನು ದುಡ್ಡಿದ್ರೂ ಮಾಡೋಕ್ಕಾಗಲ್ಲ ಅಂತ. ಅದು ಕಣ್ಣಲ್ಲಿ ಮುಡ್ದು ಈ ಥರ ಶಾರ್ಟ್ ತೆಗೆದೀನಿ, ಈ ಥರ ಮಾಡಿಸಿದ್ದೀನಿ, ಇದು ನನಗೆ ತೆಗಿಯೋಕ್ಕಾಗಲ್ಲ ಮುಂದೆ ಅಂತ. ಇಷ್ಟೇ, ಬೇರೆ ಏನಕ್ಕಲ್ಲ ಕಣ್ಣೆ ಬಂದು. ಹಾಂ, ಅಯ್ಯೋ ಇದು ಲಾಸ್ಟ್ ಆಗ್ಬಿಡ್ತು ಜೀವನಕ್ಕೆ ಅಂತ. ಆ ಥರ ಆಗೈತೆ ನನಗೆ, ಕಣ್ಣಲ್ಲಿ ಮುಡ್ತು. ನಮ್ಮ ತಾಯಿ ಸದಾಗ ಮಾತ್ರ ಹತ್ರ ನಾನು ಇದು ಯಾವುದೂ ಕತ್ತಿಲ್ಲ. ನೀನು ನಂಬಿಡಿ, ನನಗೆ ಕಣ್ಣಿಗೆ ಬರಲ್ಲ ಸುಮ್ಮನೆ. ಯಾಕಂದರೆ ಅಲ್ಲ ಒಣಗೋಗ್ಬಿಡ್ತಾಳೆ. ಆ ಪಿಕ್ಚರ್ ನೋಡಿದಾಗ ಅನಿಸ್ತಾರೆ. ಅಂದರೆ ಏನು ಜುಗುಪ್ಸ ಆಯ್ತು ಅಂದರೆ, ನಾನು ಎಲ್ಲ ಥರ ನೋಡ್ಬಿಡಿ ಜೀವನದಲ್ಲಿ ಈ ಥರ ಪಿಕ್ಚರ್ ಮುಂದೆ ತೆಗಿಯೋಕ್ಕಾಗಲ್ಲ ಕೈಯಲ್ಲ ಅಂತ ಅಷ್ಟೇ, ಬೇರೆ ಏನಿಲ್ಲ. ಅಂದರೆ ನಮ್ಮ ಈ ಇದಕ್ಕೆ ಮುಗೀತು ಅಂತ ಅಂದ್ರೆ ಅಷ್ಟು ಖುಷಿ ಆಯ್ತು ಅಂತ. ಅಂದರೆ ವರ್ಕ್ ಮಾಡಿದ್ದು ನಮಗೆ ಖುಷಿ ಆಯ್ತು ಅಂತ. ನಾನೇ ಕಣ್ಣಾಗ ಮಾಡ್ದು ಅಷ್ಟು ಹೊರ ಇದು ಅನ್ಸುತ್ತೆ ಸರ್. ನೀವು ನೋಡಿ ತುಂಬ ಅಡ್ವೈಸ್ ಮಾಡ್ತೀನಿ. ನೀವು 100 ದಯವಿಟ್ಟು ನೀವು ಬರ್ಬೇಕು. ಬಂದೇ ಬರ್ತೀನಿ. ಗಣೇಶ್ ಅಣ್ಣ ನನಗೆ ಒಂದು ಫೋನ್ ಅಂದ್ಕೊಂಡೆ ಬರ್ತಾರೆ, ನಾನು ಬಿಡಲ್ಲ ಬರ್ತೇನೆ. ನಾನು ಅವ್ರಿಗೆ ಗೊತ್ತಾಗಿಲ್ಲ, ನಾನು ಸತ್ವಲ್ಲ ಅವತ್ತು ಬಿಡಿ. ನಾನು ನೀವು ಫೋನ್ ಅಂದ್ಕೊಂಡು ಇಮಿಡಿಯೇಟ್ ಬಂದೆ. ಯಾಕಂದರೆ ನಿಮ್ಮ ಸೀನಿಯರಿಟಿ ಒಂದು, ನೀವು ಮಾಡೋ ಸಿನಿಮಾಗೆಲ್ಲ ಬೇರೆ ಇದೆ ಸರ್. ಚಿತ್ರರಂಗ ತುಂಬ ನೀವು ಪಿಲ್ಲರ್ಗಳು ಸರ್, ತುಂಬ ಪಿಲ್ಲರು. ಕೆಲವು ಗೊತ್ತಿಲ್ಲ ಸರ್, ಈ ಜನಕ್ಕೆ ಗೊತ್ತಿಲ್ಲ ಸರ್. ಇನ್ನೆಲ್ಲ ಏನು ನಡೀತೆ, ಹಿಂದ್ಗಡೆ ಬ್ಯಾಕಪ್ ಯಾರು ಗೊತ್ತಿಲ್ಲ. 5 ಜನ ಸುಮ್ಮನೆ ಬರೋಕ್ಕಲ್ಲ ಸರ್. 4 ಜನ ಈಗ ಗೌರಿಶಂಕರ್ ತಿದ್ದುಪಡೆ, ಆಮೇಲೆ ಇವರೆಲ್ಲ ನಮ್ಗೆ ಹೇಳ್ಕೊಟ್ಟಿದ್ದೆ ಸರ್ ಆಗೋದು. ಈ ಫಿಲ್ಟರ್ ಹಾಕಿ ಕ್ಯಾಮ್ರಾ ಈ ಥರ ಲೈಟಿಂಗ್ ಮಾಡೋಂತ ಆತಂಗೆ ಬಂದಿದ್ದು. 5 ಜನ ಅಲ್ಲಿ ಅಣಜಲ್ಲಿ ಇಲ್ಲ ತೋಟದ ಕಲ್ತ್ಕೊಂಬಂದ ಅಲ್ವಾ. ನಾನು ಊರ ಬುದ್ಧಿ ಕೊಡೋಕೆ ಕೂತಿಲ್ಲ ಸರ್, ಅಂತ ಸೋಂಬೇರಿ ನಾನು. ಹೊಲಕ್ಕೆ ಕಳೆದೇ ಹೋಗುದಿಲ್ಲ, ಊಟ ತಂಡೋಗಿ ಕೊಡ್ತಿಲ್ಲ, ಅಂತ ಸೋಂಬೇರಿ ನಾವು. ಓಕೆ, ಅಷ್ಟು ಸೋಂಬೇರಿ. ಒಟ್ಟು ಕ್ಯಾಮ್ರಾ ಹಿಡಿದಾಗ ಅದು ಬೇರೆ ಥರ ಆಗೋಯ್ತು ನನಗೆ. ಅದು ಭಾರಿ ಇಷ್ಟ ಆಯಿತು, ಹತ್ತಿತ್ತು. ಹಾಂ, ಅಂದರೆ ನೆಕ್ಸ್ಟ್ ಪಿಕ್ಚರ್ ಮಾಡಲ್ಲ ಈ ಥರ. ಅದೇ ಬೇಜಾರಾಗ್ತದೆ, ಈ ಥರ ಮಾಡೋಕ್ಕಾಗಲ್ಲ ಅಂತ. ಸೊ ಅದು ಅದರ ಪರಿಣಾಮ ಅದು. ಹೌದು ಅಲ್ವಾ, ಅದ್ರ ರಿಸಲ್ಟ್ ಟೋಟಲ್. ಹೌದು. ಏನಕ್ಕೆ ಸರ್, ನಾವು ಸುಮಾರು ಪಿಕ್ಚರ್ ಕೆಲಸ ಮಾಡಿದ್ದೀನಿ, ತುಂಬ ತೃಪ್ತಿ ಕೊಡೋದು ತುಂಬ ಕಮ್ಮಿ ಸರ್. ನಾವು ದುಡ್ಡು ಸಂಪಾದನೆ ಮಾಡ್ಬೋದು, ತೃಪ್ತಿ ಅನ್ನೋದು ಭಾಳ ಕಷ್ಟ ಸರ್. ಮನುಷ್ಯನ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ತುಂಬ. ಇದು ಆ ವಿಷಯದಲ್ಲಿ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸರ್. ಆಮೇಲೆ ಒಳ್ಳೆ ನಿದ್ದೆ ಬರಲ್ಲ, ಬೇರೆ ಯೋಚನೆ ಮಾಡ್ಕೊಂಡ್ಬಿಡ್ತೀವಿ. ನನಗೆ ಅದು ಭಾಳ ಇಷ್ಟ ಆಯಿತು. ಇಂಥ ಪಿಕ್ಚರ್ ನೆಕ್ಸ್ಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ. ನನಗೆ ಬೇರೆ ಮಾಡ್ತಾರೆ, ನನ್ನ ಕೈ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ಬೇಜಾರು. ದೇವರ ಎಲ್ಲರಿಗೂ ಆಗತ್ತೆ ಅಲ್ಲಿವರೆಗೆ ಆ ತಾಯಿ ಸೇವೆ, ಯಾಕಂದರೆ ಎಲ್ಲ ಕೊಟ್ಟಿದೆ. ಅದೇ ಆ ತಾಯಿ ಸಲ್ಸೋದು ಅಂದರೆ ನಾನೇ ಅಂದರೆ
ಕೆಲವೊಂದು ಟೆಕ್ನಿಷಿಯನ್ ಇವತ್ತು ಹೇಳ್ತೀನಿ, ಏನಾರ ನಿಮಗೆ ಅಡ್ವೈಸ್ ಬೇಕಾದರೆ ಸಿನಿಮಾ ಬಗ್ಗೆ ಎನಿ ಟೈಮ್ ಬನ್ನಿ, ನನಗೆ ಎಷ್ಟಾಗತ್ತೆ ನನಗೆ ಗೊತ್ತದ್ದು ನಾನು ಹೇಳ್ತೀನಿ, ಅದಂತೂ ಪಕ್ಕ. ಎಸ್, ಯಾಕಂದ್ರೆ ನಾನು ಅನುಭವ ಇರೋದ್ರಿಂದ ಈ ಥರ ಮಾಡಿ ಅಂದರೆ ನಾವು ಅವಾಗೆಲ್ಲ ನನಗೆ ಏನಂದರೆ ಮಧು ಸರ್ ಎಲ್ಲ ಹೇಳ್ಕೊಟ್ಟಿದ್ದೇನೆ ಸರ್. ಅಂದರೆ ಫಸ್ಟ್ ಹೇಳಿದ್ರು ಅವರು, ನೀವು ಯಾವತ್ತೇ ಸಿನಿಮಾ ಕ್ಯಾಮ್ರಾಮನ್ ಮಾಡು, ಸೀನ್ ಪೇಪರ್ ಓದು, ಸೀನ್ ಪೇಪರ್ ಮಾಡಿ ಸೀನ್ ಡ್ಯಾಮೇಟ್ ಮಾಡಿ ಲೈಟಿಂಗ್ ಮಾಡಬೇಡ, ಅಂದರೆ ಸೀನ್ ತಕ್ಕಂಥ ಲೈಟಿಂಗ್ ಮಾಡ ಅಂದ್ರೆ ಶಾರ್ಟ್ ಹಿಡಿದಾಗ. ಅಂದ್ರೆ ಯಾಕಂತಂದ್ರೆ ಈಗ ನಾನು ಸೆಂಟಿಮೆಂಟ್ ಸೀನ್ ಇರ್ತೆ, ಬ್ಯೂಟಿಫುಲ್ ಲೈಟಿಂಗ್ ಮಾಡಬಾರ್ದಂತ ಇದರಲ್ಲಿ ಹೇಳ್ಕೊಡ್ತಾರೆ ನಮಗೆಲ್ಲ. ಇವಾಗ ಸುಮಾರು ಜನ ಮಾಡ್ತಾರೆ ಏನಂದರೆ ಎಲ್ಲ ಟೈಮ್ ಸತ್ತೋದ್ರೂ ಹಂಗೆ ಬ್ಯೂಟಿಫುಲ್ ಆಗಿರುತ್ತೆ, ಬಂಗಾರಕ್ಕೆ ಮಾಡ್ಕೊಂಡಿರ್ತಾರೆ ಅವರು. ಇವಾಗ ತುಂಬ ತಪ್ಪು ಮಾಡ್ತಾರೆ, ಲಿಫ್ಟಿಕ್ಕು ಎಲ್ಲ ಇರುತ್ತೆ ಸರ್. ಅದಕ್ಕೆ ನಾನು ಏನಂದರೆ ಸೀನ್ ತಕ್ಕಂಥ ಲೈಟಿಂಗ್ ಆಗಲಿ, ಫ್ರೇಮಿಂಗ್ ಆಗಲಿ, ಇವೆಲ್ಲ ತುಂಬ ಜನಕ್ಕೆ ಹೇಳ್ತೇನೆ ನಾನು. ಸೀನ್ ಬಿಟ್ಟು ಡಾಮಿನೇಟ್ ಮಾಡ್ಬೇಕು ಕ್ಯಾಮ್ರಾಮ್ಯಾನ್. ಸೀನ್ ಸತ್ತೋಗ್ಬಿಡುತ್ತೆ ಸರ್. ನೀವು ಫೋಟೋಗ್ರಫಿ ಡಾಮಿನೇಟ್ ಆಗುತ್ತೆ, ಬಟ್ ಸೀನ್ ಸತ್ತೋಗುತ್ತೆ. ಸೀನ್ ಸತ್ತೋದು ನಾವು ಸತ್ತಂಗೆ ಅನ್ಸುತ್ತೆ, ಸಿನಿಮಾ ಸತ್ತೋಗುತ್ತಾ ನಾವು ಸತ್ತಂಗೆ. ಅದನ್ನ ಸುಮಾರು ಜನ ಅಡ್ವೈಸ್ ಮಾಡ್ತೇನೆ, ನೀವು ಆ ಥರ ಏನಾದ್ರು ಇದ್ದರೆ ಹೇಳಿ, ನಾನು ಬಂದು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಹೇಳ್ತೀನಿ. ಅಂದರೆ ಸೀನ್ ಪೇಪರ್ ಓದಿ ಫಸ್ಟ್, ಅದನ್ನ ಒಳಗೆ ಹಾಕಿ ಹೇಳಿ ಫಸ್ಟ್, ಆಮೇಲೆ ಆ ಕೆಲಸ ಮಾಡಿ ಅಂತ. ಈಗ ಸೆಂಟಿಮೆಂಟ್ ಲೈಟಿಂಗ್ ಥರನೇ ಮಾಡಬೇಕು ನಾವು, ಯಾಕಂದ್ರೆ ನಾವು ಕಲ್ತಿದ್ದು ಆ ಥರ ಜನರಿಗೆ ಸರ್. ಇದರಲ್ಲಿ ನೀವು ಪ್ರೂವ್ ಮಾಡಿ ತೋರಿಸಿದ್ರಲ್ಲ ಹುಚ್ಚಾಸ್. ಹೌದು 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 ಏನು ಕಾಂಪಿಟೇಷನ್ ಸರ್, ಅವ್ರು ತುಂಬ ಚೆನ್ನಾಗಿ ಮಾಡ್ಬಿಟ್ಟು ತಮಿಳಲ್ಲಿ ನನಗೆ ಭಯ ಆಗೋಯ್ತು ಎಲ್ಲ ಮಾಡೋದು ಅಂತ. ನಾನು ಬೇರೆ ಮುಂಚೆ 15 ದಿವಸ ಪೂಜೆ ಮಾಡಿರಿ ನಾನು, ಲೈಟ್ ಇಟ್ಬಿಟ್ಟು ಆ ಕಡೆ ಫಸ್ಟ್ ಟೈಮ್ ಗ್ರೀನ್ ಟಿಂಟ್ ಮಾಡಿ ಸರ್. ಅದೇ ನನಗೆ ಇವ್ರು ಹೇಳಿದ್ರು, ನಾನು KGF ಕ್ಯಾಮ್ರಾ ಹೇಳಿದ್ರು, ಗ್ರೀನ್ ಟಿಂಟ್ ಮಾಡಿದ್ದು ನಾನು. ಯಾರೋ ಗೀಜು ಸಾಂಗಲ್ಲಿದೆ ಸರ್, ಎಲ್ಲ ಬ್ಲೂ ಟಿಂಟ್ ಮಾಡೋದು, ನಾನು ಗ್ರೀನ್ ಟಿಂಟ್ ಮಾಡಿದ್ದೆ. ಅದನ್ನೇ ನನಗೆ ಅವ್ರು ಹೇಳಿದ್ರು, ಅದು ನೋಡ್ಬಿಟ್ಟು ನಾನು ಗ್ರೀನ್ ಟಿಂಟ್ ಮಾಡಿದ್ದೆ KGF. ನೀವು ನೋಡಿ ಹುಚ್ಚ ಸಾಂಗು, ಈ KGF ನೋಡಿ ಗ್ರೀನ್ ಟಿಂಟಲ್ಲಿ ಮಾಡಿದೆ ಸೇಮ್. ಎಸ್ ಅಣ್ಣಜಿ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ಭೇಟಿಯಾಗೋಣ 100%. ಈ ಮಾತಿರೋದ್ರಲ್ಲಿ. ನೀವು ನೋಡಲೇ ಬರೋಬರ್. ನೋಡ್ತೇನೆ. ಫಸ್ಟ್ ಆವ ನಿಮಗೆ ಜೊತೆಲೇ ಬರ್ತೀವಿ. ಫಸ್ಟ್ ಆವ ನಿಮಗೆ ಕೊಟ್ಟದ ಸರ್. ಎಸ್, ಫಸ್ಟ್ ಆವ ನಿಮಗೆ ಕೊಟ್ಟದೀಗ, ದಯವಿಟ್ಟು ಬರ್ಬೇಕು. ಎಸ್.